ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭಗವದ್ಧ್ಯಾನ ಪರ್ವದ 94ನೆಯ ಅಧ್ಯಾಯದಲ್ಲಿ ಕೃಷ್ಣನ ಆಸ್ಥಾನದ ಕಡೆಗೆ ಹೊರಡುವ ಪ್ರಸಂಗವನ್ನು ಅದು ಹೇಳ್ತಾ ಇದೆ. ಈ ಹಿಂದೆ ವಿದುರನ ಮನೆಯಲ್ಲಿ ಇದ್ದು ಅವನ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಮತ್ತೆ ಕುಂತಿಯ ಬಳಿ ಅನೇಕ ಸಂಗತಿಗಳನ್ನು ಮಾತನಾಡಿ ಮತ್ತೆ ವಿದುರನ ಜೊತೆಗೆ ರಾತ್ರಿ ಕಾಲ ಕಳೀತಾ ಇದ್ದಾನೆ ಅನ್ನೋ ಪ್ರಸಂಗ. ತಥಾ ಕಥಯತೋರೇವ ತಯೋರ್ ಬುದ್ಧಿಮತೋಸ್ತದಾ ಶಿವ ನಕ್ಷತ್ರ ಸಂಪನ್ನ ಸಾವ್ಯತೀಯಾಯ ಶರ್ವರಿ. ತಯೋಹೋ ಬುದ್ಧಿಮತೋಹೋ, ಅತ್ಯಂತ ಬುದ್ಧಿವಂತಿಕೆಯ ಅಥವಾ ಬುದ್ಧಿ ಅಂತಂದ್ರೆ ಅರಿವಿನಿಂದ ಕೂಡಿದ ಮಾತುಗಳ ಇಬ್ಬರ ಸಂಭಾಷಣೆ ಮುಗಿಲಿಲ್ಲ. ನಕ್ಷತ್ರಗಳು ಮರೆಯಾಗ್ಲಿಕ್ಕೆ ಶುರುವಾದುವಂತೆ ಇವರ ಮಾತು ಮುಗಿಲಿಲ್ಲ. ನವ್ಯತೀಯಾಯ ಶರ್ವರಿ, ಶರ್ವರಿ ಮುಗಿಲಿಲ್ಲ ಅಂದ್ರೆ ಮಾತು ಮುಗಿಲಿಲ್ಲ. ಶರ್ವರಿ ರಾತ್ರಿ ಮುಗಿಯಿತು. ಸಾವ್ಯತೀಯಾಯ ಶರ್ವರಿ ಧರ್ಮಾರ್ಥ ಕಾಮಯುಕ್ತಾಶ್ಚ ವಿಚಿತ್ರಾರ್ಥ ಪದಾಕ್ಷರಾ ಶೃಣ್ವತೋ ವಿವಿಧಾ ವಾಚೋ ವಿದುರಸ್ಯ ಮಹಾತ್ಮನಃ. ಹೇಗಿತ್ತು ಮಾತು? ಧರ್ಮ ಕಾಮಾರ್ಥಗಳ ಕುರಿತಾದ ಹಿಂದೆ ಎಲ್ಲೆಲ್ಲೋ ನಡೆದ ಅನೇಕ ಘಟನೆಗಳನ್ನ ಆಧರಿಸಿಕೊಂಡ ಘಟನಾವಳಿಗಳ ವ್ಯವಸ್ಥೆಯ ಒಳಗೆ ಶೃಣ್ವತೋ ವಿವಿಧಾ ವಾಚಃ, ಈ ಅರಮನೆಯೊಳಗೆ ಏನ್ ನಡೆಯಿತು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಬಾಹ್ಲಿಕ ಮೊದಲಾದವರ ವ್ಯವಸ್ಥೆಯಲ್ಲಿ ಏನೇನು ಇಂಥ ಘಟನೆಗಳು ನಡೆದವು, ಅದು ಮಾತ್ರ ಅಲ್ಲ, ಒಟ್ಟು ಅಕ್ಕಪಕ್ಕದ ಎಲ್ಲ ರಾಷ್ಟ್ರ ರಾಜ್ಯಗಳಲ್ಲಿ ಏನೇನು ನಡೆಯಿತೋ ಅದರ ಧಾರ್ಮಿಕವಾದ ಮುಖಗಳ ಹಿನ್ನೆಲೆಯಲ್ಲಿ ಶಾಸ್ತ್ರದ ಚಿಂತನೆ ನಡೆಯಿತು. ಕಥಾಭಿಃ ಅನುರೂಪಾಭಿಃ ರಕ್ತಸ್ಯ ಅಮಿತ ತೇಜಸಃ ಅಕಾಮಸ್ಯೈವ ಕೃಷ್ಣಸ್ಯ ಸಾವ್ಯತೀಯಾಯ ಶರ್ವರಿ. ಅವರಿಬ್ಬರಿಗೂ ಬೆಳಕಾಗುವುದೇ ಇಷ್ಟ ಆಗ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಮಾತಾಡ್ಬೇಕು. ಕೃಷ್ಣನ ಹತ್ರ ಮಾತಾಡಿದ್ರೆ ಯಾರಿಗೆ ಮಾತು ಮುಗಿಸ್ಬೇಕು ಅನ್ಸುತ್ತೆ, ಕೃಷ್ಣನ್ ಮಾತು ಕೇಳ್ತಾ ಇರೋಣ ಅನಿಸ್ತಿರುತ್ತೆ. ಹಾಗೆ ರಾತ್ರಿ ಎಲ್ಲ ಕಳೆದು ಅಕಾಮಸ್ಯೈವ, ಇಷ್ಟವೇ ಇಲ್ಲದೆ ರಾತ್ರಿ ಮುಗಿದು ಹೋಯ್ತು. ಮುಗಿಯುತ್ತಾ ಇದೆ ಎಂದಾಗ ಕೊನೆಗೆ ಜೊಂಪು ಹಿಡಿದು ಸ್ವಲ್ಪ ವಿಶ್ರಾಂತಿಗೆ ಹೋದ್ರು. ತತಸ್ತು ಸ್ವರ ಸಂಪನ್ನ ಬಹವ ಸೂತಮಾಗಧಾಹ. ಶ್ರೀಹರಿಗೆ 4ನೇ ಕ್ಲಾಸು. ಅವರಿಗೆ ತಿಳಿಸಷ್ಟೇ, ಮಹಾಭಾರತ ಕಥೆ ಆಗ್ತಾ ಇದೆ, ಬೇಕಿದ್ರೆ ಬರ್ಬೇಕಂತೆ. ಆ ಮಕ್ಕಳು ಕೇಳ್ತಾ ಇದ್ದು, ಆಚಾರ್ಯ ಯಾವಾಗ ಕಥೆ ಹೇಳ್ತೀರಿ, ನಾನು ಬರ್ತೀವಿ, ಎಲ್ಲಿ ಹೇಳಿದ್ರು ಬರ್ತೀವಿ. ಅದಕ್ಕೆ ಪಾಪ ನೆನಪಾಯ್ತು ಈಗ. ಕಥಾಭಿಹಿ ಅನುರೂಪಾಭಿಹಿ ರಕ್ತಸ್ಯ ಅಮಿತ ತೇಜಸಃ. ಅಸಾಧಾರಣವಾದ ಮಾತಿನಲ್ಲಿ ಬಲವುಳ್ಳ ಮತ್ತು ಒಳ್ಳೆಯ ಕಥಾ ಸಂಗತಿಗಳನ್ನ ನಿರೂಪಣೆ ಮಾಡುವಲ್ಲಿ ಸಮರ್ಥನಾದ ಕೃಷ್ಣನ ಮಾತಿಗೆ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಹೌದೋ ಅಲ್ಲೋ ಅಂತ ಅಡ್ಡ ಬಿದ್ರು. ಚೂರು ಇನ್ನೇನು ಬೆಳಿಗ್ಗೆ ಆಗತ್ತೆ ಅನ್ನುವಾಗ ಸ್ವಲ್ಪ ತಲೆಗೆ ಕೈ ಕೊಟ್ರು ಮಲಗ್ಲಿಕ್ಕೆ ಅಂತ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಬೆಳಿಗ್ಗೆಯ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಅಲ್ಲಿ ಸೂತಮಾಗದರು ಎಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ದೇವಕಿ ಸುಪ್ರಜಾ ರಾಜ ಅಂತ ಬದಲಾಯಿಸ್ಕೊಂಡ್ರೆ ಆಯ್ತಷ್ಟೇ. ಶಂಖಗಳು ಮೊಳಗಿದವು, ದುಂದುಬಿಗಳು ಹೊಡೆಯಲ್ಪಟ್ಟವು. ಕೇಶವನನ್ನ ಮತ್ತು ವಿದುರನನ್ನ ಇಬ್ಬರನ್ನು ಎಬ್ಬಿಸಿತು. ತತ ಉತ್ಥಾಯ ದಾಶಾರ್ಹ, ಕೂಡ್ಲೆ ಎದ್ದು ಸಾತ್ವತ ಸರ್ವಸಾತ್ವತಾಂ ಸರ್ವಮಾವಶ್ಯಕಂ ಚಕ್ರೆ ಪ್ರಾತಃ ಕಾರ್ಯಂ ಜನಾರ್ದನ. ಅವಶ್ಯಕಂ ಸರ್ವಂ ಕಾರ್ಯಂ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ ಬೆಳಗ್ಗೆ ಎದ್ದೊಡನೆ ಏನೆಲ್ಲ ಕೈಂಕರ್ಯಗಳನ್ನು ನಡೆಸುತ್ತಾನೋ ಅದೆಲ್ಲವನ್ನು ಕೃಷ್ಣನು ಮಾಡಿದ್ದಾನೆ.
ಬೆಳಗ್ಗೆ ಮುಖ ತೊಳೆದು ಹಲ್ಲುಜ್ಜಿ ಸ್ನಾನಕ್ಕೆ ತೆರಳಿ ಕೃತ ಉದಕ ಅನುಜಪ್ಯ, ಕೈಕಾಲು ತೊಳೆದು ಸ್ನಾನ ಮುಗಿಸಿ ನಿತ್ಯ ಮಾಡಬೇಕಾದ ಜಪಗಳನ್ನು ಮುಗಿಸಿ ಯಜ್ಞದ ಕುಂಡದಲ್ಲಿ ಸಹುತಾಗ್ನಿ, ಅಗ್ನಿಯನ್ನ ಆವಾಹನೆ ಮಾಡಿ ಅಲ್ಲಿ ಆಹುತಿಗಳನ್ನ ಕೊಟ್ಟು ಸಮಲಂಕೃತ, ತಾನು ಎಲ್ಲೆಲ್ಲಿ ಏನೇನು ಆಭರಣಗಳನ್ನ ಹಾಕೊಳ್ಬೇಕು ಕ್ರಮ ಪ್ರಕಾರ ಎಲ್ಲ ಆಭರಣಗಳನ್ನ ಹಾಕೊಂಡು ತತಶ್ಚಾದಿತ್ಯ ಮುದ್ಯಂತಂ, ಸೂರ್ಯನಿಗೆ ಮುಖ ಮಾಡಿ ಅವನಿಗೆ ಕೊಡಬೇಕಾದ ಅರ್ಘ್ಯವನ್ನ ಸೂರ್ಯ ಮುಖವಾಗಿ ಕೊಟ್ಟು ಉಪಾತಿಷ್ಠತ, ದಿಕ್ಕುಗಳಿಗೆ ನಮಸ್ಕಾರಗಳು, ಆಮೇಲೆ ಯಾರ್ಯಾರಿಗೆ ಹಿರಿಯರಿಗೆ ಬೆಟ್ಟಕ್ಕೆ ನಮಸ್ಕಾರ, ನದಿಗಳಿಗೆ ನಮಸ್ಕಾರ ಅಂತ ಹೀಗೆಲ್ಲ ಬೆಳಿಗ್ಗೆ ಅವ್ರು ಇರುವ ಜಾಗದಲ್ಲಿ ಇದಿರುತ್ತೆ. ನಾವೀಗ ಎಲ್ಲ ಬೆಟ್ಟ ಅಂದ್ರೆ ಬರೀ ಪಕ್ಕದ ಬಿಲ್ಡಿಂಗ್ ಕಾಣುತ್ತಷ್ಟೇ, ನಮ್ ಬಿಲ್ಡಿಂಗಿನೇ ನಮ್ಗೆ ಅಡ್ಡಾಗಿರುತ್ತೆ. ಹಾಗೆ ಅವುಗಳಿಗೆಲ್ಲ ದಿಕ್ಕುಗಳಿಗೆ ನಮಸ್ಕಾರ ಮಾಡೋ ಕ್ರಮ ಇದೆ. ಉಪಾತಿಷ್ಠತ, ಆ ಎಲ್ಲ ಉಪಸ್ಥಾನಗಳು ಅಂತ ಹೇಳ್ತಾರೆ ಅದನ್ನ. ಆ ಉಪಸ್ಥಾನಗಳನ್ನ ಮಾಡಿ ಮಾಧವ ರೆಡಿ ಆಗ್ತಾ ಇದ್ದ. ಅದರ ಜೊತೆಗೆ ಅಲ್ಲಿ ಇನ್ನೇನು ಅಂತಂದ್ರೆ ಅಥ ದುರ್ಯೋಧನ ಕೃಷ್ಣಂ ಶಕುನಿಶ್ಚಾಪಿ ಸೌಬಲ ಸಂಧ್ಯಾಂ ತಿಷ್ಟಂತಂ ಅಭ್ಯೇತ್ಯ ದಾಶಾರ್ಹಂ ಅಪರಾಜಿತಂ. ದುರ್ಯೋಧನ ಮತ್ತೆ ಶಕುನಿ ಕೃಷ್ಣ ಜಪ ಮಾಡ್ತಾ ಇದ್ದಲ್ಲಿಗೆ, ಪೂಜೆ ಮಾಡ್ತಾ ಇದ್ದಲ್ಲಿಗೆ ಓಡಿ ಬಂದ್ರು. ಸಂಧ್ಯಾಂ ತಿಷ್ಠಂತಂ, ಸಂಧ್ಯಾಕಾಲದ ನಿಂತು ಜಪ ಮಾಡುವ ಏನೋ ಒಂದು ಕಾರ್ಯವನ್ನು ಮಾಡ್ತಿರುವಾಗ ಅಲ್ಲಿಗೆ ಬಂದ್ರು. ಹೇಳಿದ್ರು, ಅವನು ಆಗ ಗೋವುಗಳಿಗೆ ಅಂದ್ರೆ ಗೋಗ್ರಾಸ ಕೊಡುದು, ನಿತ್ಯವೂ ಒಂದಿಷ್ಟು ಜನ ಜ್ಞಾನಿಗಳಿಗೆ ಗೋವನ್ನ ಅವನು ದಾನ ಮಾಡುತ್ತಿದ್ದ ಅಂತೆ. ಯಾರು ಇನ್ನು ಆಶ್ಚರ್ಯ ಅದಲ್ಲ ಹೆಂಗೆ ಅಂತ, ಗೋವನ್ನೇ ನಿತ್ಯ ಯಾರ್ಯಾರಿಗೂ ಬೇರೆ ಹುಡುಕಿ ಕರೆದು ಕೊಡುದು. ಆಮೇಲೆ ಬೇಕಾದಷ್ಟು ಅವ್ರಿಗೆ ಕೊಡಬಹುದಾದ ಉಡುಗೊರೆ ಇದನ್ನ ಕೊಟ್ಟು ಆಮೇಲೆ ಅವನು ನಿತ್ಯ ಕೆಲಸಕ್ಕೆ ಹೊರಡುದು. ಕರ್ಣನ ಹಾಗೆ, ಹೌದು ಕರ್ಣನ ಹಾಗೆ. ಆದ್ರೆ ಕೃಷ್ಣನದ್ದು ಈ ಒಂದು ದಿವಸ ಇಲ್ಲಿ ಬಂದಾಗ ಕೆಲವ್ರದ್ದು ಏನಂದ್ರೆ ಯಾವ್ದಾದ್ರು ಬೇರೆ ಮನೆಗೆ ಹೋದಾಗ ಜಾಸ್ತಿ ಜಪ ಆಗುತ್ತೆ. ಹಾಗಲ್ಲ, ಅದು ರೆಗ್ಯುಲರ್, ಅವನದೊಂದು ರುಟೀನ್ ನಿರಂತರ ನಡೆಯುವಂತಹದ್ದು ಒಂದು ಕಾರ್ಯಕ್ರಮ. ಅದು ಅಲ್ಲೂ ಮಾಡಿದ. ಬೆಳಿಗ್ಗೆ ಅನುಷ್ಠಾನದ ಜೊತೆ ಅದು ಒಂದು ರಿಚುವಲ್ ಅಥವಾ ಅವ್ರ ಸಂತೋಷಕ್ಕೆ ಮಾಡೋದಾ? ರಿಚುವಲ್ ಅಂದ್ರೆ ಇದ್ದವ್ರು ಕೊಡ್ಬೇಕು, ಕ್ಷತ್ರಿಯರಾದ್ರಿಂದ ಕೊಡ್ಬೇಕು. ಹೌದು, ಕ್ಷತ್ರಿಯರಿಗಿದೆ, ವೈಶ್ಯರಿಗಿದೆ, ಕ್ಷತ್ರಿಯರಿಗಿದೆ. ಇವರಿಗೆ ಹೋಗಿ ತಗೊಳ್ಳೋದಷ್ಟೇ. ಅಂದ್ರೆ ಅವರೇ ಹೋಗುದಿಲ್ಲ, ಕೊಡುದು ದಿನ ಅವ್ನು ಕೊಡ್ಲೇಬೇಕು. ಇವರು ದಿನ ಹೋಗ್ಲಿಕ್ಕೆ ಆಗಲ್ಲ. ಅವರು ಒಂದ್ಸರ್ತಿ ಕರೆದು ಬಂದ್ರೆ ಮತ್ತೆ ಇನ್ನೊಂದ್ಸರ್ತಿ ಅವ್ರು ಅದನ್ನ ಪರಿಮಾರ್ಜನೆ ಮಾಡ್ಕೊಂಡು ಪ್ರಾಯಶ್ಚಿತ ಮಾಡ್ಕೊಂಡ್ಮೇಲೆ ಮತ್ತೊಮ್ಮೆ ತಗೊಳ್ಳಿಕ್ಕೆ. ಆದ್ರೆ ಎಷ್ಟೋ ಜನ ಇರ್ತಾರಲ್ಲ, ನಮ್ಗೆ ಈಗಿನ ವ್ಯವಸ್ಥೆನ ಆಗಿನ ವ್ಯವಸ್ಥೆಯನ್ನು ತುಲನೆ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಆಗ ಹುಡುಕಿದಲ್ಲಿ ಅಂತ ಜ್ಞಾನಿಗಳು ಸಿಕ್ತಿದ್ರು. ಈಗ ಹುಡುಕಿದ್ರು ಏನ್ ಮಾಡೋದು, ದುರ್ಬೀನ ಹಾಕ್ಬೇಕಷ್ಟೆ. ಇರ್ತಾರೆ, 100ಕ್ಕೆ 100 ಇಲ್ಲ ಅಂತಲ್ಲ, ಆದ್ರೆ ಅವರು ಪೂರ್ತಿ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಅದಕ್ಕೂ ಅಡ್ಜಸ್ಟ್ ಆಗಿರ್ತಾರೆ, ಆ ಕಡೆ ಅದು ಬೇಕು ಅಂತ ಒದ್ದಾಡ್ತಿರ್ತಾರೆ. ಗೊತ್ತಿರುತ್ತೆ ಕೆಲವೊಂದ್ ಸರ್ತಿ ಇದು ಸರಿ ಇಲ್ಲ ಅಂತ, ಆದ್ರೆ ಅವ್ರಿಗೆ ಅದ್ ಬಿಟ್ಟು ಬದುಕ್ಲಿಕ್ಕೆ ಬರಲ್ಲ. ಆ ತರದ ಸ್ಥಿತಿ ಇರುತ್ತೆ ಕೆಲವೊಮ್ಮೆ. ನಾವು ಅದರಲ್ಲೇ ಹಾಳಾದ ವ್ಯವಸ್ಥೆಯಲ್ಲಿ ಚೂರು ಉಳಿದದ್ದು ಯಾವ್ದು ಚೆನ್ನಾಗಿದೆಯೋ ಅದನ್ನ ತಗೊಳ್ಬೇಕಷ್ಟೆ. ಅವರು ಹೇಳ್ತಾರೆ, ಧೃತರಾಷ್ಟ್ರ ಬಂದು ಸಭೆಯಲ್ಲಿ ಕಾಯ್ತಿದ್ದಾನೆ, ಭೀಷ್ಮ ದ್ರೋಣಾದಿಗಳು ಈಗಾಗ್ಲೇ ಬಂದಿದ್ದಾರೆ. ತ್ವಾಂ ಅರ್ಥಯಂತೆ ಗೋವಿಂದ, ನೀನು ಬರಬೇಕು ಅಂತ ಅವರೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ದಿವಿ ಶಕ್ರ ಮಿವಾಮರಾಹ, ಹೇಗೆ ಅಮರರು ಇಂದ್ರ ಬರಬೇಕು ಅಂತ ಕಾಯ್ತಿರ್ತಾರೋ ಹಾಗೆ ನೀನು ಬರಬೇಕು ಅಂತ ಕುರುಗಳು ಕಾಯ್ತಿದ್ದಾರೆ. ತೌ ಅಭ್ಯನಂದದ್ ಗೋವಿಂದ, ನಿನ್ನೆ ಬೈದಿದ್ದಾನೆ ಆದ್ರೆ ಇವತ್ತು ಮುಖ ಸಿಂಡರಿಸ್ಲಿಲ್ಲ. ತೌ ಅಭ್ಯನಂದತ್, ಅವರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿದ ಅಂತೆ. ಕರೆಕ್ಟ್, ನೀವು ಸಮಯಕ್ಕೆ ಬಂದಿದ್ರೆ ನಾನು ಸಮಯಕ್ಕೆ ಸಿದ್ಧ ಆಗಿದ್ದೇನೆ, ಹೊರಡೋಣ. ಸಾಮ್ನ ಪರಮ ವಲ್ಗುಣ, ಅತ್ಯಂತ ಪ್ರೀತಿಪೂರ್ವಕ, ಬನ್ನಿ ಸ್ವಲ್ಪ ವಿಶ್ರಾಂತಿ ಬೇಕಾದ್ರೆ ತಗೊಳ್ಳಿ, ನೀರು ಕುಡಿತೀರಾ, ಏನಾದ್ರೂ ಆಹಾರ ಹೊಟ್ಟೆಗೆ ತಗೋತೀರಾ ಅಂತ ಏನು ಒಬ್ಬ ಅತಿಥಿಯನ್ನು ಬಂದಾಗ ಮಾತಾಡಿಸ್ಬೇಕು ಆ ರೀತಿಯಾಗಿ ಕೃಷ್ಣ ಅವರನ್ನ ಮಾತನಾಡಿಸಿ, ತಥೋ ವಿಮಲ ಆದಿತ್ಯೆ ಬ್ರಾಹ್ಮಣೇಭ್ಯೋ ಜನಾರ್ದನ ದದೌ ಹಿರಣ್ಯಂ ವಾಸಾಂಸಿ ಗಾಶ್ಚ ಅಶ್ವಾಂಶ್ಚ ಪರಂತಪ. ಪರಂತಪನಾದ ಶ್ರೀಕೃಷ್ಣ ಬಟ್ಟೆ, ಬಂಗಾರ, ಹಸುಗಳು, ಕುದುರೆಗಳು ಯಾರ್ಯಾರಿಗೆ ಯಾವ್ದು ಹೊಂದುತ್ತೋ ಅಂಥದ್ದನ್ನ ಕೊಟ್ಟು ಆದಿತ್ಯನಿಗೆ ವಂದಿಸಿ ಅಲ್ಲಿಂದ ಅವರು ಹೊರಡುವುದಕ್ಕೆ ಬೇಕಾದ ರಥದ ಸಿದ್ಧತೆ ಆಯ್ತು. ತಿಷ್ಠಂತಂ ಉಪಸಂಗಮ್ಯ ವಂದೇ ಸಾರಥಿಸ್ತತ, ಆಗ ಸಾರಥಿ ವಿಶೋಕ ಓಡಿ ಬಂದ. ಹೊರಡ್ಬೇಕಂತಂದ್ರೆ ನಾನು ಸಾರಿದ್ದೇನೆ ಅಂತ ಅವನು ಹೇಳ್ದ.
ತಸ್ಮೈ ರಥವರೋ ಯುಕ್ತ ಶುಶುಭೆ ಲೋಕ ವಿಶ್ರುತ ವಾಜಿಭಿ ಶೈಬ್ಯ ಸುಗ್ರೀವ ಮೇಘ ಪುಷ್ಪ ಬಲಾಹಕೈಹಿ. ಅವನ 4 ಕುದುರೆಗಳ ಹೆಸರು ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ ಕೃಷ್ಣನ ಯಾವಾಗ್ಲೂ ರಥದಲ್ಲಿ ಕಟ್ಟುತ್ತಾ ಇದ್ದ 4 ಕುದುರೆಗಳು. ಅವನು 4 ಕುದುರೆಯಲ್ಲಿ ಹೋಗ್ತಿದ್ದೆ ಯಾವಾಗ್ಲೂ. ಶೈವ್ಯ ಹೇಗಿತ್ತು ಅಂದ್ರೆ ಅದು ಶುಕ ಪತ್ರಾಭ, ಸ್ವಲ್ಪ ಹಸಿರು ಬಣ್ಣದ ಮೈ ಬಣ್ಣ ಅದರದ ಹಸಿರು ಶೈಬ್ಯದ್ದು. ಸುಗ್ರೀವ ಕಿಂಶುಕ ಪ್ರಭ, ಕಿಂಶುಕ ಅಂದ್ರೆ ಈ ಇದು ಗಿಳಿಯ ಹಾಗೆ ಕಾಣುತ್ತೆ, ಆದ್ರೆ ಅದರ ಬಣ್ಣ ಕೆಂಪು. ಕಿಂಶುಕದ ನೀವು ಹೂ ನೋಡಿದ್ರೆ ಅದು ಕೆಂಪು ಗಿಳಿ ತರ ಇರುತ್ತೆ, ಹೂವೇ ಹಾಗೆ ಕಾಣುತ್ತೆ, ಅದಕ್ಕೆ ಹೆಸರೇ ಕಿಂಶುಕ ಅಂತ. ಇದು ಶುಕನೋ ಅಂತ ಡೌಟ್ ಬರುವ ಹಾಗೆ. ಕಿನ್ನರಹ ಕಿನ್ನರಹ, ನರಹವ ವಾನರಹ, ಹಾಗೆ ಅದೆಲ್ಲ ಅಲ್ಲೇ ಅದರ ಎಟಮಾಲಜಿ ಇರುತ್ತೆ. ಅದು ಏನು ನೋಡಿದ್ರೆ ಅದು ಹತ್ತಿರದ ಯಾವುದೋ ಒಂದು ಗುಣ ಇರುತ್ತೆ ಅದರ ಪಕ್ಕದಲ್ಲಿ. ಹಾಗೆ ಇದು ಕಿಂಶುಕ, ನೋಡ್ಲಿಕ್ಕೆ ಯಾಕೋ ಗಿಳಿ ತರ ಇದೆ, ಗಿಳಿನೇ ಕೂತಿದ್ಯಾ ಅಂತ ನೋಡಿ ಹತ್ರ ನೋಡಿದ್ರೆ ಹೂ, ಅಂತಹ ಕೆಂಪು ಬಣ್ಣದ ಹೂ. ಆ ಹೂವಿನ ಬಣ್ಣದ ಕುದುರೆ ಒಂದಿತ್ತು. ಇನ್ನೊಂದು ಕುದುರೆ ಅಲ್ಲಿದ್ದು ಮೇಘಪುಷ್ಪ ಮೇಘವರ್ಣ. ಮೇಘಪುಷ್ಪ ಅಂತಂದ್ರೆ ಮೋಡದ ಬಣ್ಣ ಸ್ವಲ್ಪ ಕಪ್ಪು ಬಣ್ಣದ ಒಂದು ಕುದುರೆ. ಇನ್ನೊಂದು ಕೃಷ್ಣನ ಕುದುರೆ ಹೆಸರು ಬಲಾಹಕ, ಅದು ಆಯ್ತು ಮೇಘಪುಷ್ಪ, ಅದು ಮೋಡದ್ದು. ಬಲಾಹಕ ಬಿಳಿ ಬಣ್ಣ, ಒಂದು ಹಸಿರು, ಇನ್ನೊಂದು ಕೆಂಪು, ಇನ್ನೊಂದು ಕಪ್ಪು, ಮತ್ತೊಂದು ಬಿಳಿ. ಹೀಗೆ 4 ಬಣ್ಣದ ಕುದುರೆಗಳು ಕೃಷ್ಣನ ಸಾರಥ್ಯವನ್ನ ಮಾಡ್ಲಿಕ್ಕೋಸ್ಕರ ಇದ್ವು. ಅದೆಲ್ಲವೂ ಕೂಡ ಅದರ ಜೊತೆಗೆ ಇನ್ನು ಹೇಳ್ತಾರೆ, ದಕ್ಷಿಣಂ ಚಾವಹ ಶೈವ್ಯ ಸುಗ್ರೀವ ಸವ್ಯತೋ ಅಭವತ್. ಕೃಷ್ಣನ ಬಲಭಾಗದಲ್ಲಿ ಶೈವ್ಯ, ಕೃಷ್ಣನ ಪೂರ್ತಿ ಎಡಭಾಗದಲ್ಲಿ ಯಾವುದು ಸುಗ್ರೀವ, ಅದರೆರಡರ ಹಿಂಭಾಗದಲ್ಲಿ ಮೇಘಪುಷ್ಪ ಮತ್ತು ಬಲಾಹಕ. ಇದು 4 ಕುದುರೆಗಳು ಕೃಷ್ಣ ಹೋಗುವಾಗ ಅವನ ಜೊತೆಗೆ ಹೋಗ್ತಿತ್ತು. 4 ಕುದುರೆಗಳು. ಆ ರಥವನ್ನು ವರ್ಣಿಸ್ತಾರೆ. ವಿಶ್ವಕರ್ಮ ಕೃತಾ ಪೀಡ ರತ್ನಜಾಲ ವಿಭೂಷಿತ ಆಶ್ರಿತ ವೈರಥೈ ತಸ್ಮಿನ್ ಧ್ವಜಯಷ್ಟಿರ ಶೋಭತ. ಆ ಕೃಷ್ಣನ ರಥವನ್ನ ಮಾಡಿದ್ದು ವಿಶ್ವಕರ್ಮ. ಅದು ಎಷ್ಟು ಚಂದ ಇತ್ತು ಅಂದ್ರೆ ನೀವು ಕುಸುರಿ ನೋಡದ ಜಾಗ ಇಲ್ಲ. ಎಲ್ಲ ಬಗೆ ಬಗೆಯ ಹೂಗಳು, ಬಗೆ ಬಗೆಯ ಮರದ ಕೆತ್ತನೆಗಳು, ಬಗೆ ಬಗೆಯ ಹಕ್ಕಿಗಳು, ಹಣ್ಣುಗಳು, ಪ್ರಾಣಿಗಳು, ಪಕ್ಷಿಗಳು. ಅದರ ಮೇಲ್ಭಾಗದಲ್ಲಿ ಮೇಲ್ಗಡೆ ಗರುಡ, ಯಾಕಂದ್ರೆ ಅವನು ಗರುಡ ವಾಹನ, ಅನ್ನಗೆ ಗರುಡನ ಸನ್ನಿಧಾನ. ಆಶ್ರಿತ ವೈನತೆಯ ಸ್ಥಿತಸ್ತಸ್ಯಾಂ ಪ್ರಭಾಕರಮಿವ ಸ್ಪೃಶನ್. ಸೂರ್ಯನ ಬೆಳಕಿನಂತೆ ಅವನು ಮೇಲ್ಗಡೆ ಹೊಳಿತಾ ನಿಂತಿದ್ದಾನೆ. ತಸ್ಯ ಸತ್ವವತಃ ಕೇತೋ ಭುಜಗಾರಿರ ಶೋಭತ ತಸ್ಯ ಕೀರ್ತಿಮತಸ್ತೇನ ಭಾಸ್ವರೇಣ ವಿರಾಜತ. ಅಲ್ಲಿ ಅನೇಕ ತರದ ಕೆತ್ತನೆಗಳ ಜೊತೆಗೆ ಇಡೀ ಬೇರೆ ರಥಗಳಿಗಿಂತ ಕೃಷ್ಣನ ರಥ ಸ್ಪೆಷಲ್. ನೋಡ್ಲಿಕ್ಕೂ ಚಂದ, ಲಕ್ಷಣಗಳಲ್ಲೂ ಚಂದ, ಒಳಗೆ ವ್ಯವಸ್ಥೆಯೂ ಚಂದ, ಒಳಗಿರುವವನು ಚಂದ. ಯಾವುದು ಚಂದ ಇಲ್ಲ? ಕೃಷ್ಣ ಇದ್ದ ಮೇಲೆ ಎಲ್ಲವೂ ಚಂದವೇ. ಕೃಷ್ಣನ ಚಂದದಿಂದಾಗಿ ಆ ರಥಕ್ಕೂ ಚಂದ, ಆ ರಥದಿಂದಾಗಿ ಕೃಷ್ಣ ಚಂದ ಕಾಣುವುದಲ್ಲ, ಕೃಷ್ಣಲ್ಲಿ ಕೂತದ್ರಿಂದ ರಥ ಇನ್ನು ಚೆನ್ನಾಗಿ ಕಾಣುವುದು. ಹೀಗೆ ಬಭೂವ ಸರಸತ್ರೇಷ್ಠ ಕಾಲ್ಯ ಸೂರ್ಯ ಇವೋದಿತ. ಕಾಲ ಸೂರ್ಯ ಅಂದ್ರೆ ಪ್ರಳಯ ಕಾಲದ ಸೂರ್ಯ ಹೇಗೆ ಜೋರಾಗಿ ಪ್ರಕಾಶಮಾನ ಹೊಳೆಯುತ್ತೆ. ಇಡೀ ಬಂಗಾರದ ರಥ, ಅದು ಕಟ್ಟಿಗೆ ರಥ ಅಲ್ಲ, ಅದು ಬಂಗಾರವೇ, ಪೂರ್ತಿ ಬಂಗಾರ. ಅಂತಹ ಬಂಗಾರದ ರಥ ಸೂರ್ಯನಂತೆ ಪ್ರಭಾವಿಸಿ ಹೊರಗೆ ಬರ್ತಾ ಇದೆ. ರಶ್ಮಿಜಾಲೈಹಿ ಪತಾಕಾಭಿ, ಅದಕ್ಕೆ ಕಟ್ಟಿದ ಧ್ವಜಗಳು, ಕೇತುಗಳು ಅಂತಂದ್ರೆ ಈ ಬೀಸುವ ಬಾವುಟಗಳು, ಬಾವುಟಗಳೆಲ್ಲವೂ ಕೂಡ ಚೆನ್ನಾಗಿ ಹಾರಾಡ್ತಾ ಇದೆ. ದಂಡ ಮಾರ್ಗ ವಿಭಾಗ ಇಷ್ಟ ಸುಕೃತೈರ್ ವಿಶ್ವಕರ್ಮಣ ಪ್ರವಾಲಮಣಿ ಶೋಭೈಶ್ಚ ಮುಕ್ತ ವೈಡೂರ್ಯ ಶೋಭನೈ. ಎಲ್ಲೆಲ್ಲಿ ಕೆತ್ತನೆ ಮಾಡಿದ ಜಾಗದಲ್ಲಿ ಅಲಂಕಾರಕ್ಕೆ ಬೇಕೋ ಅಲ್ಲಿ ಮುತ್ತು, ರತ್ನ, ವೈಢೂರ್ಯ, ವಜ್ರ ಇವುಗಳನ್ನೇ ಸಿಕ್ಸಿದ್ದು. ಅಲ್ಲಿ ಆರ್ಟಿಫಿಷಿಯಲ್ ಅಮೆರಿಕನ್ ಡೈಮಂಡ್ ಇಲ್ವೇ ಇಲ್ಲ, ಅಥವಾ ಯಾವ್ದೋ ಬೆಗಡೆ ಕಲರ್ ಚಂದ ಕಾಣುತ್ತಲ್ಲ, ನಾವು ಈ ಗಿಫ್ಟ್ ಪ್ಯಾಕ್ ಮಾಡ್ಲಿಕ್ಕೆಲ್ಲ ಕಲರ್ದು ಕಾಣ್ತದೆ, ಅದು ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದು ಏನು ಉಪಯೋಗ ಇಲ್ಲ, ಆ ಕ್ಷಣಕ್ಕೆ ಮಾತ್ರ ಚಂದ. ಆಮೇಲೆ ಅದರಿಂದ ಏನು ಭೂಮಿಗೆ ಲಾಸ್. ಅದು ಭೂಮಿಗೆ ಲಾಸ್ ಅಂದ್ರೆ ಅದು ಕೊಳೆಯುವುದಿಲ್ಲ ಬೇಗ, ಕೊಳುತ್ರು ವಾಸನೆ ಎಲ್ಲ ವಿಷ. ಅದರಿಂದಾಗಿ ನಾವು ಆದಷ್ಟು ಪ್ರಾಕೃತಿಕವಾದ ಏನಾದ್ರೂ
ಕವರ್ಗಳನ್ನ ಹಾಕಿ ಕೊಟ್ರೆ ಅವರಿಗೂ ಅದು ಎಸ್ರೆ ವೇಸ್ಟ್ ಆಗಲ್ಲ, ಕೊಡುವವನಿಗೂ ನಾನೇನು ಅನ್ಯಾಯ ಮಾಡ್ತಿಲ್ಲ, ಅವನು ಅದನ್ನ ಹೇಗೆ ಬಳಸ್ಕೊಳ್ತಾನೋ ಹಾಗೆ ಅಂತ. ಹಾಗೆ ಅತ್ಯಂತ ಸುಂದರವಾದ ಕಿಂಕಿಣಿಗಳಿಂದ ಕೂಡಿದ ಕೃಷ್ಣನ ರಥ ಹೋಗ್ತಾ ಇದ್ರೆ ಯಾವ್ದೋ ಮ್ಯೂಸಿಕ್ ಬಾರಿಸಿದಾಗ ಇರ್ತಿತ್ತಂತೆ, ಆ ತರದ ಅದು ಮ್ಯೂಸಿಕ್ ಸಿಸ್ಟಮ್ ತರ. ಒಂದು ಬಡಿದ್ರೆ ಇನ್ನೊಂದು ಬಡ್ದು ಟೆನ್ 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 ಅಂತ ಎಲ್ಲ ಒಂಥರ, ಇನ್ನೊಂದು ಟೆನ್ 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 ಅಂತ. ಒಂದ್ಸಲ ಆ ಕಡೆಯಿಂದ ಅದು ಹಿಂದಕ್ಕೆ ಜರ್ಕೊಡಿದ್ರೆ ಟಿನ್ 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 ಅಂತ ಮೇಲಿಂದ ಕೆಳಗೆ ಬಂದಾಗೆ, ಇನ್ ಕೆಳಗಿಂದ ಮೇಲೊಂದು ಕಿಂಕಿಣಿ ಜಾಲ ಪೂರ್ತಿ ತುಂಬಿಕೊಂಡಿತ್ತು. ಅದರ ಹಾಗೆ ಇನ್ನು ವ್ಯಾಘ್ರ ಸಿಂಹವರ ಇದೆಲ್ಲ ಅಲ್ಲಿ ಇದ್ದ ಲಕ್ಷಣಗಳು. ವ್ಯಾಘ್ರ ಸಿಂಹ ವರಾಹೈಶ್ಚ ಗೋಭಿಶ್ಚ ಮೃಗಪಕ್ಷಿಭಿಃ ತಾರಾಭಿಃ ಭಾಸ್ಕರೈಶ್ಚಾಪಿ ವಾರುಣೈಶ್ಚ ಹಿರಣ್ಮಯೈಃ ವಜ್ರಾಂಕುಶ ವಿಮಾನೈಶ್ಚ ಕ್ರೂರ ಕೂಬರಾವೃತ ಸಂಧಿಷು ಸಮುಚ್ಛ್ರಿತ ಮಹಾನಗ್ನಿ ಸ್ತನ ಇತ್ನು ಮಿವಾತ್ಮನಃ. ಅದು ಬಂದ್ರೆ ಮಿಂಚು ಬಂದ ಹಾಗೆ ಆಗ್ತಿತ್ತಂತೆ, ಛಕ್ ಅಂತ ಒಂದು ಹೊಳೆಯುವುದು, ಅಷ್ಟು ಅದರ ವೇಗ, ಅಷ್ಟು ಅದರ ಶುಭ್ರವಾದ ಲಕ್ಷಣ. ಇದರಿಂದ ನೋಡೋರಿಗೆಲ್ಲ ಮತ್ತೆ ಮತ್ತೆ ಕೃಷ್ಣನ ರಥ ನೋಡ್ಬೇಕು ಅಂತ ಅನ್ನಿಸುವಂತದ್ದು. ಬಹಳ ಎತ್ತರ, ಬಗೆ ಬಗೆಯ ಹೂ ಹಣ್ಣುಗಳು ಕೂಡ ಅದರಲ್ಲಿ ಅಲಂಕಾರಕ್ಕಾಗಿ ಜೋಡಿಸಿಟ್ಟಿದ್ದಾರೆ. ಒಳ್ಳೆಯ ಕುದುರೆಗಳು, ಒಳ್ಳೆಯ ವೇಗ. ದಾರುಕನು ಜೊತೆಗಿದ್ದಾನೆ. ದಾರುಕ ಅವನ ಕುದುರೆ ಓಡಿಸುವವನು, ದಾರುಕ ಅಂತ ಅವನ ರಥ ಸಾರಥಿ. ತಮುಪಸ್ಥಿತಮಾಜ್ಞಾಯ ರಥಂ ದಿವ್ಯಂ ಮಹಾಮನಾಃ ಮಹಾಭ್ರ ಘನ ನಿರ್ಘೋಷಂ ಸರ್ವರತ್ನ ವಿಭೂಷಿತಂ. ಎಲ್ಲ ರತ್ನಗಳಿಂದ ಕೂಡಿದ ಆ ರಥವನ್ನು ಏರುವ ಮುನ್ನ ಅದರ ಮುಂದೆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಹೊರಡುತ್ತಾ ಇದ್ದೇವೆ. ಶುಭ ಲಕ್ಷಣ ಅಂತ ಈಗೆಲ್ಲ ಈಡುಗಾಯಿ ತೆಗೆದು ಒಡೆಯುವುದು ಅಂತಲ್ಲ, ಹಾಗೆ ಆ ಅಗ್ನಿಯನ್ನ ಪ್ರದಕ್ಷಿಣೆ ಬಂದು ಅಗ್ನಿಂ ಪ್ರದಕ್ಷಿಣಂ ಕೃತ್ವ ಬ್ರಾಹ್ಮಣಾಂಶ್ಚ ಜನಾರ್ದನಃ. ಕೃಷ್ಣ ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಬರ್ತಾನೆ. ಪ್ರದಕ್ಷಿಣೆ ಬರುವುದು ಅಂತಂದ್ರೆ ಲಿಟರಲಿ ಬಂದು ನಮಸ್ಕಾರ ಮಾಡಿ ಮುಂದೆ ಹೋಗುವಂತಹ ಕಾರ್ಯಕ್ಕೆ ನೀವೆಲ್ಲ ರಕ್ಷೋಘ್ನ ಮಂತ್ರಗಳನ್ನು ಹೇಳಿ, ಪುಣ್ಯಾಹ ವಾಚನದ ಮಂತ್ರಗಳನ್ನು ಹೇಳಿ ನಿರ್ವಿಘ್ನವಾಗಿ ಕಾರ್ಯ ನಡೀಬೇಕು ಅಂತ ನೀವು ಹೇಳಬೇಕು. ಅವರು ಹಾಗೆ ಹೇಳುವ ಸಮರ್ಥರಿದ್ರು, ಅದರಿಂದಾಗ ಅದನ್ನ ಕೃಷ್ಣ ಮಾಡಿದ. ಕೌಸ್ತುಭಂ ಮಣಿಬಾದ್ ಮಾಬಧ್ಯ ಶ್ರಿಯಾ ಪರಮಯ ಜ್ವಲನ್. ಕುತ್ತಿಗೆಯಲ್ಲಿ ಚಂದದ ಮಣಿ ಹೊಳಿತಾ ಇದೆ. ಕುರುಭಿ ಸಂವೃತ. ಕುರುಗಳೆಲ್ಲ ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ನಾವು ಫೋಟೋದಲ್ಲಿ ಬರ್ಬೇಕು ಅಂತ ಹತ್ರ ಕೃಷ್ಣನ ಹತ್ರ ನಿಂತು ಬಿಟ್ಟಿದ್ದಾರೆ. ಜೊತೆಗೆ ವೃಷ್ಣಿಗಳು ಇದ್ರು. ಕೃತವರ್ಮ ಸಾತ್ಯಕಿ ಜೊತೆಗೆ ಇದ್ರು. ಕೃಷ್ಣನನ್ನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಅಭಿರಕ್ಷಿತ, ಆ ಶಬ್ದ ಗಮನಿಸಿ. ಕುರುಗಳು ಏನಾದ್ರೂ ಅನ್ಯಾಯ ಮಾಡಬಹುದು ಅಂತ ಮೊದಲೇ ಗೊತ್ತಿದೆ, ಅದಕ್ಕೆ ಅಭಿರಕ್ಷಿತ. ಎರಡು ಸೈಡಲ್ಲಿ ಅವ್ರು ನಿಂತಿದ್ದಾರೆ. ಆದ್ರೆ ಆ ಕಡೆಗೆ ದುರ್ಯೋಧನಾದಿಗಳನ್ನು ಬಿಟ್ಟಿದ್ದಾರೆ. ಕೃಷ್ಣನ ಹತ್ರಕ್ಕೆ ಯಾರನ್ನು ಬರ್ಲಿಕ್ಕೆ ಬಿಡ್ತಿಲ್ಲ. ಕೃಷ್ಣನ ಫಸ್ಟ್ ಸರೌಂಡಿಂಗ್ ವೃಷ್ಣಿಗಳು, ಸೆಕೆಂಡ್ ಅಲ್ಲಿ ಕುರುಗಳೆಲ್ಲ, ಇವರೆಲ್ಲ ಬರ್ತಿದ್ದಾರೆ. ಆತಿಷ್ಠತರತಂ ಶೌರಿಹಿ ಸರ್ವ ಯಾದವನಂದನ. ಎಲ್ಲ ಯಾದವರಿಗೆ ನಾಯಕನಾದಂತಹ ಕೃಷ್ಣ ರಥವನ್ನ ಅನ್ವಾರುರೋಹ ಏರಿದ. ವಿದುರಹ ಸರ್ವಧರ್ಮವಿತ್. ವಿದುರನು ನೀನು ಬಾರು ಅಂತ ಕೃಷ್ಣ ಕೈ ಹಿಡಿದು ವಿದುರನನ್ನು ಮೇಲೆ ಕೆಳ್ಕೊಂಡ, ರಥದಲ್ಲಿ ಕೂಡಿಸಿಕೊಂಡ. ಆಮೇಲೆ ಸರ್ವಭ್ರಾಣಭೃತಾಂ ಶ್ರೇಷ್ಠಂ ಸರ್ವಬುದ್ಧಿಮತಾಂ ವರಂ ತಥೋ ದುರ್ಯೋಧನ ಕೃಷ್ಣಂ ಸಕುನಿಶ್ಚಾಪಿ ಸೌಬಲಃ ದ್ವಿತೀಯೇನ ರಥೇನ. ನಿಮ್ಗೆ ಎರಡನೇದ ರಥ ಇದೆ ಅಲ್ಲಿ ಹತ್ತಿಯಿಂದ. ಶಕುನಿ ಮತ್ತೆ ದುರ್ಯೋಧನನಿಗೆ ನಿಮ್ಗೆ ಹಿಂದಿನ ರಥ ವ್ಯವಸ್ಥೆ ಆಗಿದೆ, ಅದರಲ್ಲಿ ಬನ್ನಿಯಿಂದ. ಸಾತ್ವಿಕಿ ಕೃತವರ್ಮ ಇವರೆಲ್ಲ ಇನ್ನೊಂದು ರಥಕ್ಕೆ ತಗೊಂಡ್ರು. ಯಾಕಂದ್ರೆ ರಥದಲ್ಲಿ ತಕ್ಷಣ ಏನಾದ್ರೂ ಆಯ್ತು ಅಂದ್ರೆ ಓಡ್ಲಿಕ್ ಬೇಕಲ್ಲ, ಮುಂದೆ ಹೋಗಿ ಏನೋ ಮಾಡ್ಬೇಕಲ್ಲ, ಅದಕ್ಕೆ ಅವ್ರು ಇನ್ನೊಂದು ರಥದಲ್ಲಿ ಕೂತರು. ಎಲ್ಲರೂ ಪೃಷ್ಠತಃ ಕೃಷ್ಣಂ ಅನುಯಯುಹು. ಕೃಷ್ಣನನ್ನ ಅನುಸರಿಸಿಕೊಂಡು ಎಲ್ಲರೂ ಬಂದ್ರು. ಗಜೈಹಿ ಅಶ್ವೈಹಿ ರಥೈಹಿ ತೇಷಾಂ ಹೇಮ ಪರಿಷ್ಕಾರೈಹಿ ಯುಕ್ತಾ ಪರಮವಾಜಿಭಿಃ ಗಚ್ಚತಾಂ ಘೋಷಿಣಾಶ್ಚಿತ್ರಾಃ ಚಿತ್ರ ರಥಾರಾಜನ್ವಿರೇಜಿರೇ. ಒಂದು ಸಾಲು ಇರುವೆಯ ಸಾಲುಗಳು ಹೋದ ಹಾಗೆ ರಥದ ಹಿಂದೆ ರಥ, ರಥದ ಹಿಂದೆ ರಥ, ಅದರ ಹಿಂದೆ ಕುದುರೆ, ಅದರ ಹಿಂದೆ ಆನೆಗಳು, ಅದರ ಹಿಂದೆ ಕಾಲಾಳುಗಳು, ಅದರ ಹಿಂದೆ ಮೇನೆಗಳು, ಅದರ ಹಿಂದೆ ಬುಲ್ಲಕ್ ಕಾರ್ಟ್ಗಳು ಅಂದ್ರೆ ಎತ್ತಿನ ಬಂಡಿಗಳು, ಎಲ್ಲ ಒಂದರ ಹಿಂದೆ ದೂರಕ್ಕೆ ಬಂದು ಶಂಖಗಳನ್ನು ಊದ್ತಾ ಇದ್ದಾರೆ, ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಕೆಲವರೆಲ್ಲ ಶ್ರೀಕೃಷ್ಣನಿಗೆ ಜಯವಾಗಲಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಹೀಗೆ ಪರಿವಾರ್ಯ ರಥಂ ಶೌರೈಹಿ ಅಗಚ್ಚತ ಪರಂತಪಾಹ ತಥೋನ್ಯೇ ಬಾಹು ಸಾಹಸ್ರಾಹ ವಿಚಿತ್ರಾದ್ಭುತ ವಾಸಸ. ಒಳ್ಳೆಯ ಬಟ್ಟೆ ತೊಟ್ಟಿದ್ದಾರೆ ಎಲ್ರು.
ಕೃಷ್ಣನೊಟ್ಟಿಗೆ ಹೋಗುದು ಅಂದ್ರೆ ಹೊಸ ಬಟ್ಟೆ, ಹೊಸ ತರದ ಡಿಸೈನ್ಗಳು ಎಲ್ಲ ಹಾಕೊಂಡು ಕೃಷ್ಣನ ಜೊತೆಗೆ ಹೊರಟಿದ್ದು ಜೊತೆಗೆ ಕೃಷ್ಣನ ಹತ್ರ ಇದ್ದಂತಹ ಯಾದವರಲ್ಲಿ ಎಲ್ಲರೂ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ. ಯಾಕೆಂದ್ರೆ ದಾರಿಯಲ್ಲಿ ಹೋಗುವಾಗ ಏನಾದ್ರೂ ಅಪಾಯ ಮಾಡಿದ್ರೆ ಅಸಿಪ್ರಾಸ ಯುಧಧರಾ ಕೃಷ್ಣಸ್ಯ ಆಸನ್ ಪುರಸ್ಸರಾಹ, ಕೃಷ್ಣಸ್ಯ ಪುರಸ್ಸರಾಹ ಆಸನ್, ಕೃಷ್ಣನಿಗೆ ಅಕ್ಕಪಕ್ಕದಲ್ಲೇ ಅವರೆಲ್ಲ ಸೇರ್ಕೊಂಡಿದ್ದಾರೆ. ಏನೇನ್ ಹಿಡ್ಕೊಂಡಿದ್ರು? ಪ್ರಾಸ ಅಂದ್ರೆ ಎಸೆಯುವುದು, ಅಸಿ ಅಂದ್ರೆ ಖಡ್ಗ. ಎಸೆಯುವ ಆಯುಧಗಳು ಬೇರೆ, ಹಿಡಿದು ಯುದ್ಧ ಮಾಡುವಂತವುಗಳು ಬೇರೆ. ಹತ್ರ ಬಂದಾಗ ಹಿಡಿದು ಯುದ್ಧ ಮಾಡ್ಬೇಕು. ನನ್ನ ಹತ್ರ ಎಸಿಲಿಕ್ಕಿದೆ ಅಂತ ಹಿಡ್ಕೊಂಡ್ರೆ ಏನ್ ಮಾಡುದು? ಅವ್ನ ಹತ್ರ ಬಂದು ಹೊಡೆದು ಬಿಟ್ರೆ ಆಗ ಕೈಯಲ್ಲಿ ಹಿಡಿದು ಯುದ್ಧ ಮಾಡೋದು ಇರ್ಬೇಕು. ಎರಡೂ ಗೊತ್ತಿರ್ಬೇಕು. ಒಂದ್ ಮಾತ್ರ ಗೊತ್ತಿದ್ರೆ ನಂಗೆ ಹತ್ರ ಬಂದ್ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಈಗ ತುಂಬಾ ಹತ್ರಕ್ಕೆ ಬಂದ್ರೆ ಹೆದರಿಕೆ ಶುರುವಾಗುತ್ತೆ. ಯಾಕಂದ್ರೆ ಅವರು ಆಗ ಉದ್ವೇಗಕ್ಕೊಳಗಾಗಿರ್ತಾರೆ, ಹೇಗೆ ಸಿಕ್ಕಿದಲ್ಲಿ ಯುದ್ಧ ಮಾಡ್ತಾರೆ. ಆ ಸ್ಥಿತಿಯಲ್ಲಿ ಎರಡೂ ತರದ ಆಯುಧಗಳನ್ನು ಹಿಡಿದವರಿದ್ರು. ಎಷ್ಟಿತ್ತು? ಆನೆಗಳು 500, 500 ಆನೆಗಳಿದ್ದು ಕೃಷ್ಣ ಹೋಗುವಾಗ ಅವನ ಹಿಂದೆ. ಆಮೇಲೆ ರಥಶ್ಚಾಸನ್ ಸಹಸ್ರಶಃ, 1000ಕ್ಕಿಂತ ಕಡಿಮೆ ಇಲ್ಲದ ಹಾಗೆ ರಥಗಳು ಇದ್ದವು ಕೃಷ್ಣನ ಜೊತೆಗೆ ಬರ್ಲಿಕ್ಕೆ. ಪ್ರಯಾಂತಂ ಅನ್ವಯುರ್ವೀರಂ ದಾಶಾರ್ಹಮ ಪರಾಜಿತಂ ಪುರಂ ಕುರುಣಾಂ ಸಂವೃತ್ತಂ ದ್ರಷ್ಟುಕಾಮಂ ಜನಾರ್ದನಂ. ಎಲ್ಲರೂ ಊರಿನ ಜನ ಎಲ್ಲ ದಾರಿಯಲ್ಲಿ ಹೋಗುವಾಗ ಕುರುಗಳೆಲ್ಲ ಮತ್ತೆ ಮಧ್ಯ ಮಧ್ಯದಲ್ಲಿ ಬಹಳ ಜನ, ಸಬಾಲ ವೃದ್ಧಂ, ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾಗಿ ಕೈ ಹಿಡಿದು ಗೂಟದಲ್ಲಿ ಹಿಡಿದು ನಡೆಯುವವರು ಕೂಡ ಇಲ್ಲ ನಾವು ಕೃಷ್ಣನನ್ನು ನೋಡ್ಬೇಕು, ಏನಾದ್ರೂ ಆಗ್ಲಿ ನೋಡ್ಲೇಬೇಕು ಅಂತ ಬಂದ್ಬಿಟ್ಟಿದ್ದಾರೆ. ಸಸ್ತ್ರೀಕಂ, ಹೆಣ್ಮಕ್ಳನ್ನ ಎಲ್ಲರನ್ನು ಕರ್ಕೊಂಡ್ಬಂದ್ರೆ ನೀವೆಲ್ಲ ಮನೆಯಲ್ಲೇರಿ ಅಂತ ಬಿಡ್ಲಿಲ್ಲ ಅವರನ್ನ. ಸಸ್ತ್ರೀಕಂ, ಅವರನ್ನು ಜೊತೆಗೆ ಕರ್ಕೊಂಡ್ ಬಂದಿದ್ದಾರೆ. ಬಂದವರು ಎಲ್ಲರ ಕಣ್ಣಲ್ಲೂ ಕೃಷ್ಣ ತುಂಬಿ ಬಿಟ್ಟಿದ್ದಾನೆ. ಇಡೀ ಊರು ಕೃಷ್ಣಮಯವಾಗಿ ಬಿಟ್ಟಿದೆ. ಕೃಷ್ಣ ಒಂದ್ ಕಡೆ ಮಾತ್ರ ಅಲ್ಲ, ಎಲ್ಲರ ಕಣ್ಣಲ್ಲಿ ಪ್ರತಿಫಲಿಸ್ತಾ ಇದ್ದಾನೆ. ಅಷ್ಟು ಕೃಷ್ಣನರು ಒಟ್ಟಿಗೆ ಹುಟ್ಟುಬಿಟ್ಟಿದ್ದಾರೆ ಕಣ್ಣಲ್ಲೆಲ್ಲ. ಹಾಗೆ ಆಶ್ರಿತಾಭಿಶ್ಚ ಅನ್ಯನೇಕಶಃ ಪ್ರಚಲಂತೀವ ಭಾರೇಣ ಯೋಷಿದ್ಧಿರ್ಭವನಾನ್ಯುತ. ಎಲ್ಲರೂ ದಾರಿಯನ್ನೆಲ್ಲ ಸುಗಮಗೊಳಿಸಿದ್ದಾರೆ, ಸಗಣಿ ಸಾರಿಸಿ ಪರಿಶುದ್ಧಿಗೊಳಿಸಿದ್ದಾರೆ, ತೋರಣಗಳನ್ನ ಹಾಕಿ ಮಾಲೆಗಳನ್ನ ಕಟ್ಟಿ ತಮ್ಮ ಕೃತಜ್ಞತೆಗಳನ್ನು ಕೃಷ್ಣ ಬರುವಾಗ ಇದು ನಮ್ಮ ಸ್ವಾಗತ, ತಳಿರು ತೋರಣಗಳಿಂದ ಮಾವಿನ ಎಲೆಗಳನ್ನ ಹಲಸಿನ ಎಲೆಗಳನ್ನೆಲ್ಲ ಕಟ್ಟಿ ಪೂಜ್ಯಮಾನ, ಎಲ್ಲರೂ ಕೈ ಮುಗಿದು ನಿಂತಿದ್ದಾರೆ. ಸಿಕ್ಕಲ್ಲೆಲ್ಲ ರಸ್ತೆಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾ ಇದ್ದಾರೆ. ಸಂಶೃಣ್ವನ್ ಮಧುರಾ ಕಥಾ, ಮಾತಾಡ್ತಾ ಹೋಗುವಾಗ ಎಲ್ರಿಗೂ ಕೃಷ್ಣ ಗೊತ್ತಲ್ವಾ, ನಾವು ಅವ್ರ ಜೊತೆಗೆ ಅಲ್ಲಿ ಹೋಗಿದ್ವಿ, ಅವ್ರವ್ರು ಕೃಷ್ಣನ ಕಥೆ ಎಲ್ಲ ಮಾತಾಡ್ಕೊಂಡು ಹೋಗ್ರು. ತುಂಬಾ ಇಷ್ಟಪಟ್ಟ ತಾವು ಅನುಭವಿಸಿದ ಕಥೆಗಳನ್ನೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಯಥಾರ್ಹಂ ಪ್ರತಿ ಸಂಕುರುವನ್ ಸತ್ಕುರುವನ್ ಪ್ರೇಕ್ಷಮಾಣ ಶನೈರ್ಯಯೌ, ಆದ್ರೆ ಗಡಿಬಿಡಿ ಹೋಗ್ಲಿಲ್ಲ ಅಂತ. ಹೀಗೆ ಹೋದ್ರೆ ಅಷ್ಟು ಆ ಅಲಂಕಾರ ಮಾಡಿದ್ದಾದ್ರೂ ಜನರಿಗೆ ಪಾಪ ನಾವು ಮಾಡಿದ್ದಕ್ಕೆ ಕೃಷ್ಣ ಒಂದು ಹೊತ್ತಾದ್ರೂ ನೋಡದ ಅಂತ ಅನ್ನಿಸ್ಬೇಕಲ್ಲ. ಶನಿ ನಿಧಾನಕ್ಕೆ ಹೋದ ಅಂತೆ, ಗಡಿಬಿಡಿ ಹೆಜ್ಜೆ ಹಾಕ್ಲಿಲ್ಲ. ಮೆರವಣಿಗೆ ಹೋಗುದು ಹಾಗೆ ಹೋಗ್ಬೇಕು. 1 ನಿಮಿಷಕ್ಕೆ ಅಲ್ಲಿಂದ ಇಲ್ಲಿಂದ ಬುರ್ರ ಅಂತ ಬುಲೆಟ್ ಕಾರ್ಟಲ್ಲಿ ಬಂದ್ಬಿಟ್ರೆ, ಇದು ಎನ್ನುವದಲ್ಲಿ ಬಂದ್ಬಿಟ್ರೆ ಅದ್ ಮೆರವಣಿಗೆ ಆಗಲ್ಲ. ಮೆರವಣಿಗೆ ಅಂದ್ರೆ ನಿಧಾನಕ್ಕೆ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಅಂತ ಸಾವಧಾನವಾಗಿ ಬಂದ್ರೆ ಅದು ಚಂದ. ಹಾಗೆ ಕೃಷ್ಣ ನಿಧಾನಕ್ಕೆ ಬಂದು ಊರಿನ ಜನರಿಗೆಲ್ಲ ಕೈ ತೋರಿಸಿ ಕಣ್ಣಾಡಿಸಿ ನಗು ಕೊಟ್ಟು ಪ್ರತಿಯೊಬ್ಬರನ್ನು ಮಾತಾಡಿಸ್ತಿದ್ದಂತೆ. ಕೃಷ್ಣ ಯಾರನ್ನೂ ಮಿಸ್ ಮಾಡ್ತಿರ್ಲಿ. ಪ್ರತಿಯೊಬ್ರು ಕೃಷ್ಣ ನಮ್ಮನ್ನೊಮ್ಮೆ ನೋಡ್ಲಿ ಅಂತ ನೋಡ್ತಿದ್ರೆ ಅವರನ್ನೊಮ್ಮೆ ನೋಡಿ ಹೇಗಿದ್ದೀರಿ ಅಂತ ಕಣ್ಣಲ್ಲೇ ಮಾತಾಡಿಸಿ ಒಂದು ನಕ್ಕು ಚೆನ್ನಾಗಿದ್ದೀರಾ ಅಂತ ಕೈ ಆಡಿಸಿ ಸಮಾಧಾನ ಮಾಡಿ ಕಳಿಸ್ತಿದ್ದ. ಹೀಗೆ ಯಥಾರ್ಹಂ ಪ್ರತಿ ಸುಂಕುರುವನ್ ತತಸ್ಸಾ ಸಮಿತಿ ಸರ್ವಾ ರಾಜ್ಞಾಂ ಅಮಿತ ತೇಜಸಾಂ ಸಂಪ್ರಾಕಂಪಂತ ಹರ್ಷೇಣ ಕೃಷ್ಣಾಗಮನ ಕಾಂಕ್ಷೆಯ. ಆ ಒಳಗೆ ಎಲ್ಲ ಈಗಲೇ ಪೆವಿಲಿಯನ್ ಅಲ್ಲಿ ಫುಲ್ ಆಗಿತ್ತಲ್ಲ, ಅವರಿಗೆ ಹೊರಗಿಂದ ಶಬ್ದ ಕೇಳಿಸ್ತಾ ಇದ್ವು, ವಾದ್ಯಗಳು ಜೋರಾಗಿ. ಒಳಗೆ ಕೃಷ್ಣ ಬರ್ತಾ ಇದ್ದಾನೆ ಅಂತಂದ್ರೆ ಎದೆಲ್ಲ ಜೋರ್ ಶಬ್ದ ಅವರಿಗೆ ಕೇಳಿಸ್ಲಿಕ್ಕೆ ಶುರು ಆಯ್ತಂತೆ. ಈ ಕೃಷ್ಣ ಬರ್ತಾನೆ ಇಲ್ಲಿಗೆ ಅಂತ ಸಂಪ್ರಾಕಂಪಂತ ಎದೆಲ್ಲ ಬಡ್ಕೊಳ್ಳಿಕ್ ಶುರು ಆಯ್ತಂತೆ. ಕೃಷ್ಣ ಹತ್ರ ಬರ್ತಾ ಇದ್ದ ಹಾಗೆ ಹರ್ಷೇಣ, ಸಂತೋಷದಿಂದ. ತಥೋಭ್ಯಾಸಾಗತೆ ಕೃಷ್ಣೇ ಸಮಹೃಷ್ಯನ್ನರಾಧಿಪಾಹ. ಕೃಷ್ಣ ಹಾಗೆ ಮಾತಾಡುವಾಗ ಅಂದ್ರೆ ಹೊರಟು ಬರುವಾಗ ನಗರಾಧಿಪರೆಲ್ಲ ಅವರಿಗೆ ಗೊತ್ತಿಲ್ಲ, ಎಷ್ಟು ವಯಸ್ಸಲ್ಲಿ ದೊಡ್ಡವರಾದ್ರು ಕೃಷ್ಣ ಬಂದ ತಕ್ಷಣ ಎಲ್ಲ ಸೀಟ್ ಬಿಟ್ಟು ಎದ್ದು ನಿಂತ್ಬಿಟ್ರಂತೆ. ಎಲ್ರು ಅವ್ರು ಇವರು ಅಂತಲ್ಲ, ಚಿಕ್ಕವರು ದೊಡ್ಡವರು ಎಲ್ಲ ಸೇರಿ. ಕೃಷ್ಣ ದೊಡ್ಡವರು ಎದ್ದು ನಿಂತರು ಅವ್ರಿಗೋಗಿ ನಮಸ್ಕಾರ ಮಾಡ್ತಿದ್ದ. ಆದ್ರೆ ದೊಡ್ಡವರು ಕೃಷ್ಣ ಅಂದಾಗ ಅದೇನೋ ಒಂದು ಅವನ ವರ್ಚಸ್ಸು ಹಾಗೆ, ಅವನ ಕರ್ಮ ಶಕ್ತಿ ಹಾಗೆ. ಭೀಷ್ಮ, ದ್ರೋಣ, ಬಾಕ್ಲಿಕ ಎಲ್ಲರೂ. ಬಾಕ್ಲಿಕ ಸುಮಾರು 1120 ವರ್ಷದವನು ಅವನು.
ಅಂತ ವಯಸ್ಸಿನವನು ಕೂಡ ಎದ್ದು ನಿಂತಂತೆ. ಕೃಷ್ಣ ಬಂದಾಗೆ, ಕೃಷ್ಣ ಬಂದ, ಎದ್ದು ನಿಲ್ಬೇಕು. ಆಸಾದ್ಯತು ಸಭಾದ್ವಾರಂ ಋಷಭ ಸರ್ವಸಾತ್ವತಾಂ ಅವತೀರ್ಯ ರಥಾಚ್ಛೌರಿ. ರಥದಿಂದ ಕೃಷ್ಣ ಇಳಿದಿದ್ದಾನೆ. ಹೇಗೆ ಅಂದ್ರೆ ವಾಮದೇವ ಕೈಲಾಸದಿಂದ ಹೇಗೆ ಆರಾಮವಾಗಿ ಇಳಿತಾನೋ ಅವನ ಮನೆಯಲ್ಲಿ ಅವರು ಹೇಗೆ ಇಳಿತಾರೆ, ಆರಾಮಾಗಿ ಇಳಿತಾರೆ. ಹಾಗೆ ಕೃಷ್ಣನು ಆರಾಮವಾಗಿ ಕೆಳಕ್ಕೆ ಇಳಿದು ಬಂದ ಅಂತೆ. ತೇಜಸ್ಸಿನಲ್ಲಿ ಮಹೇಂದ್ರನನ್ನು ಹೋಲುವ ರೀತಿ ಜನಕ್ಕೆಲ್ಲ ಓ ಮಹಾ ವ್ಯಕ್ತಿಗಳು ಬರ್ತಿದ್ದಾರೆ ಅಂತ ಗೊತ್ತಾದಾಗ ಅವರ ಪ್ರತಿಯೊಂದು ನಡೆಯಲ್ಲೂ ಆ ಗೌರವ ಅಥವಾ ಒಂದು ವಿನಯವಂತಿಕೆ ಸಹಜವಾಗಿ ಕಾಣಿಸ್ತಿತ್ತು. ಮಹೇಂದ್ರ ಸದನ ಪ್ರಖ್ಯಾಂ, ಅದು ನೋಡ್ಲಿಕ್ಕೂ ಮಹೇಂದ್ರನ ಸುಧರ್ಮ ಅನ್ನುವ ಸಭೆ ತರನೇ ಇತ್ತು. ಅಂತಹ ಸಭೆಯಿಂದ ಎದ್ದು ಬಂದಿದ್ದಾನೆ. ಪಾಣೋ ಗೃಹೀತ್ವಾ ವಿದುರಂ, ಕೃಷ್ಣ ಒಂದು ಕೈಯಲ್ಲಿ ವಿದುರನನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಸಾತ್ಯಕಿಯನ್ನು ಹಿಡ್ಕೊಂಡಿದ್ದಾನೆ. ಒಟ್ಟಿಗೆ ಅಂದ್ರೆ ಕೆಳಗೆ ಇಳಿದ ಮೇಲೆ ವಿದುರ ಈ ಕಡೆ ಬಾ ನನ್ ಕೈ ಹಿಡ್ಕೊ ಅಂದ, ಸಾತ್ಯಕಿ ನೀನು ಬಾ ನಿನ್ ಕೈ ಹಿಡ್ಕೊಳ್ತೇನೆ ಅಂತ ಇಬ್ಬರ ಕೈ ಹಿಡ್ಕೊಂಡು ನಿಧಾನಕ್ಕೆ ಮುಂದೆ ಬರ್ತಾ ಇದ್ದಾನೆ. ಯಾಕೆಂದ್ರೆ ಅವರು ದುರ್ಯೋಧನ ಬಂದು ಕೈ ಕೊಡ್ತಾನೆ, ಬಾ ನಿನ್ನನ್ನು ಸ್ವಾಗತ ಮಾಡ್ತೇನೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ. ಅವನನ್ನು ಮಾತಾಡಿಸಿ ಯಾಕೆ ಒದ್ದಾಡ್ಬೇಕು, ಅದಕ್ಕೆ ತಾನೇ ಮೊದಲು ಕೈ ಹಿಡ್ಕೊಂಡ್ಬಿಟ್ಟ. ಅವ್ರಿಗೆ ಕೈ ಕೊಟ್ರೆ ನಾನು ಇಲ್ಲಿ ಹಿಡ್ಕೊಂಡಿದ್ರೆ ನೀವು ಮುಂದೆ ಇವ್ರು ಹಿಡ್ಕೊಂಡ್ ಬರ್ತಾರೆ ಅಂತ ಅವ್ರನ್ನ ಕಳಿಸ್ಬಿಟ್ಟ. ಎಷ್ಟೋ ಸರ್ತಿ ಸ್ವಾಮಿಗಳ ಪ್ರಯಾಣದಲ್ಲಿ ಹೋಗುವಾಗ ಹೀಗೆ ಆಗ್ತಿತ್ತು. ಯಾರ್ಯಾರೋ ಬಂದು ಹಿಡಿಲಿಕ್ಕೆ ಬರೋರು, ಅವ್ರಿಗೆ ಹಿಡಿಲಿಕ್ಕೆ ಗೊತ್ತಿಲ್ಲ, ಅವ್ರು ಪಾಪ ಮೆದು ಕೈ, ಅವ್ರು ಹಿಡಿಯೋರು ತಮ್ಗೆ ಭಾರಿ ಶಕ್ತಿ ಇದೆ ಅಂತ ಒತ್ತಿ ಹಿಡಿದು ಬಿಡೋರು, ಅವ್ರ ಕೈ ತೊಂದರೆ ಆಗ್ಬಿಡುದು. ಅದಕ್ಕೆ ಏನ್ ಮಾಡಿದ್ರು, ನಾವೇ ಯಾರಾದ್ರೂ ಇದ್ರೆ ಬಾ ಅಂತೇಳಿ ಫಸ್ಟ್ ಕೈ ಹಿಡಿದು ಕೆಳಗಡೆ ಅವ್ರು ಹಿಡಿಲಿಕ್ಕೆ ಬಂದ್ರೆ ಹಾ ಹಿಡ್ಕೊಂಡಿದ್ದೇನೆ, ನೀವು ಹಿಡ್ಕೊಂಡಿದ್ದೀನಿ, ಬರ್ತೇನೆ ಅಂತ ಹೇಳಿ ಅವ್ರು ನೀವು ಮುಂದೋಗಿ ನಾನು ಬರ್ತೇನೆ ಅಂತ ಹೇಳಿ ಕಳಿಸೋರು. ಕೆಲವರಿಗೆ ಭಾರಿ ಪ್ರೀತಿನೇ, ಆದ್ರೆ ಅವರನ್ನು ನಡ್ಸ್ಕೊಳ್ಬೇಕು ಹೇಗೆ ಅಂತ ಗೊತ್ತಿರುದಿಲ್ಲ. ಸೀದಾ ದಡಬಡ ಎದ್ದು ಹೋಗ್ಬಿಡುದು. ಅವ್ರಿಗೆ ಬರ್ಬೇಕಲ್ವಾ, ಹಿಂದಿನವ್ರು ವಯಸ್ಸಾದವ್ರನ್ನ ಗೊತ್ತಿರ್ಬೇಕಲ್ಲ, ಅದಿಲ್ಲ. ಅವ್ರಿಗೆ ತಡ ಆಗುತ್ತೆ, ಸ್ಟೇಜ್ ಅಲ್ಲೆಲ್ಲ ಕಾಯ್ತಿದ್ದಾರೆ ಅಂತ ಅವ್ರ ತಲೆ, ಅವ್ರು ಸ್ಟೇಜ್ ಮಾತ್ರ ತಲೆಯಲ್ಲಿ, ಇವರ ವ್ಯವಸ್ಥೆ ಇವ್ರಿಗೆ ಎಷ್ಟು ನಡಿಲಿಕ್ಕೆ ಆಗುತ್ತೆ ಇದು ಯೋಚನೆ ಇಲ್ಲ. ಹಾಗೆ ಕೃಷ್ಣ ಸಾತ್ಯಕಿ ಮತ್ತು ವಿದುರನನ್ನ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಮುಂದಕ್ಕೆ. ಪಾಣೋ ಗೃಹೀತ್ವಾ ವಿದುರಂ ಸಾತ್ಯಕಿಂಚ ಮಹಾಯಶಾಹ ಜ್ಯೋತಿಂ ಶಾದಿತ್ಯವದ್ ರಾಜನ್ ಕುರುನ್ ಪ್ರಾಚ್ಛಾದಯನ್ ಶ್ರಿಯಾ. ಹೇಗೆ ಸೂರ್ಯ ಬಂದಾಗ ಉಳಿದ ನಕ್ಷತ್ರಗಳೆಲ್ಲ ಸೈಲೆಂಟ್ ಆಗ್ಬಿಡ್ತಾವೋ, ಸಪ್ತ ಆಗ್ಬಿಡುತ್ತೆ, ಕಾಣುದೇ ಇಲ್ಲ ಆಮೇಲೆ. ಹಾಗೆ ಕೃಷ್ಣ ಬಂದ್ಮೇಲೆ ಅಲ್ಲಿ ತನಕ ಎಲ್ಲ ಮಹಾರಾಜರು ತಮ್ಮ ತಮ್ಮ ಆಭರಣ ಹೀಗಂತ ಹೀಗೆ ಓಡಾಡ್ತಿದ್ದವರೆಲ್ಲ ಕೃಷ್ಣ ಬಂದ್ಮೇಲೆ ಎಲ್ಲ ಸಪ್ತ ಆಗ್ಬಿಡುತ್ತೆ. ಅವ್ರನ್ನ ಯಾರು ನೋಡ್ತಿಲ್ಲ, ಎಲ್ಲ ಕೃಷ್ಣನ ನೋಡ್ತಿದ್ದಾರೆ. ಹೇಗೆ ನಕ್ಷತ್ರಗಳನ್ನ ನಾವು ರಾತ್ರಿ ನೋಡುವಾಗ ಆನಂದದಿಂದ ನೋಡ್ತಾ ಇದ್ಮೇಲೆ ಸೂರ್ಯ ಬಂದಾಗ ಆ ನಕ್ಷತ್ರಗಳು ಕಾಣದೆ ಮರೆಯಾಗುತ್ತೋ, ಹಾಗೆ ಉಳಿದವರೆಲ್ಲ ವರ್ಚಸ್ಸು ಅಲ್ಲೇ ಕಮ್ಮಿಯಾಗಿ ಹೋಯಿತು. ಅಗ್ರತೋ ವಾಸುದೇವಸ್ಯ, ಕೃಷ್ಣನ ಮುಂಭಾಗದಲ್ಲಿ ಕರ್ಣ ದುರ್ಯೋಧನ ಉಭೌ, ಕೈ ಹಿಡಿಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಫೋಟೋದಲ್ಲಾದ್ರೂ ಮುಂದೆ ಬರಬೇಕು ಅಂತ ಸೀದಾ ಮುಂದಕ್ಕೆ ಬಂದು ನಿಂತ್ರಂತೆ. ನಾವು ಎಲ್ರು ಕಾಣಬೇಕು, ಯಾಕಂದ್ರೆ ನಮ್ಮ ಹಿಂದಿಂದ ಬಂದ್ರೆ ಯಾರು ನೋಡಲ್ಲ, ಆಮೇಲೆ ಕೃಷ್ಣನನ್ನೇ ನೋಡ್ತಾರೆ. ಕೃಷ್ಣನಿಗಿಂತ ಮುಂಭಾಗದ ಕೃಷ್ಣನ್ ನೋಡ್ಲಿಕ್ಕೆ ಅಂತ ಹೀಗೆ ನೋಡುವಾಗ ಆದ್ರೂ ನಮ್ಮನ್ನು ನೋಡ್ತಾರೆ. ಅದಕ್ಕೋಸ್ಕರ ಕೃಷ್ಣ ಮತ್ತೆ ಕರ್ಣ ಮತ್ತು ದುರ್ಯೋಧನ ಇಬ್ರು ಉಭೌ ಅಗ್ರೆ, ಎದುರುಗಡೆ ಬಂದು ನಿಂತು ಅವ್ರು ಕರ್ಕೊಂಡು. ಮತ್ತೆ ಸಭಾ ಮರ್ಯಾದೆಗೆ ಅವ್ರು ನಿಲ್ಬೇಕಿತ್ತು, ಅದೇನು ಅಸಂಗತ ಅಲ್ಲ. ಆದ್ರೆ ಅದ್ರಲ್ಲಿ ಒಂದು ಅವ್ರಿಗೆ ಖುಷಿ, ನಮ್ಮನ್ನ ಡೈರೆಕ್ಟ್ ಆಗಿ ನೋಡಲ್ಲ, ಅವ್ರನ್ನ ನೋಡೋ ನೆಪದಲ್ಲಾದ್ರೂ ನೋಡ್ತಾರೆ ಅಂತ. ಧೃತರಾಷ್ಟ್ರಂ ಪುರಸ್ಕೃತ್ಯ ಭೀಷ್ಮ ದ್ರೋಣಾದಯಸ್ತತಃ ಆಸನೇಭ್ಯೋ ಚಲನ್ ಸರ್ವೇ ಪೂಜಯಂತೋ ಜನಾರ್ದನಂ. ಧೃತರಾಷ್ಟ್ರನು ಎದ್ದು ನಿಂತ, ದ್ರೋಣ, ಭೀಷ್ಮ ಎಲ್ಲರೂ ಕೂಡ, ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಉತ್ತಿಷ್ಠತಿ ಮಹಾರಾಜೆ, ಎಲ್ಲರೂ ಎದ್ದು ನಿಂತಿದ್ದಾರೆ. ತಾನಿ ರಾಜ ಸಹಸ್ರಾಣಿ, ಒಬ್ರಿಬ್ರಲ್ಲ, ಸಾವಿರಾರು ಜನ ಸೇರಿದ್ದಾರೆ ಅಲ್ಲಿ ಆ ಸಭೆಯಲ್ಲಿ. ರಾಜರೆಲ್ಲರೂ ಮಹಾ ಮಲ್ಲರೆ, ಅಂದರೆ ರಾಜರಲ್ಲಿ ಅಧಿಕಾರಿಗಳೇ, ದೊಡ್ಡವರೇ, ಅವರೆಲ್ಲರೂ ಸಮುತ್ತಸ್ತು, ಎಲ್ಲರೂ ಎದ್ದು ನಿಂತು ಕೃಷ್ಣ ಬಂದ ತಕ್ಷಣ. ಅಂದ್ರೆ ಹೇಗಿತ್ತು ಕೃಷ್ಣನ ಪ್ರಭಾವ ಅಂತ. ಈಗ ಸಾಮಾನ್ಯ ಪ್ರಧಾನಿಗಳೇ ಬಂದಾಗ ನಮ್ಗೆ ಗೊತ್ತೇ ಇಲ್ಲದೆ ಎಲ್ಲರೂ ಒಂದ್ಸರ್ತಿ ಎಂತೆಂಥವ್ರು ಆದ್ರೂ ಎದ್ದು ನಿಲ್ತಾರೆ. ಎಲ್ಲಿ ಅವ್ರಿಗೆ ಉಪದೇಶ ಕೊಟ್ಟ ಗುರುಗಳು ಯಾರಾದ್ರೂ ಅಂತವ್ರಿದ್ರೆ ಮಾತ್ರ ಕೂತಿರ್ತಾರೆ, ಬಿಟ್ರೆ ಉಳಿದವರೆಲ್ಲ ಗೊತ್ತೇ ಇಲ್ಲದ ಹಾಗೆ ಎದ್ದು ನಿಲ್ಬೇಕಾದ ಪ್ರಸಂಗ ಬರುತ್ತೆ. ಕೃಷ್ಣಾರ್ಥೇ ಕಲ್ಪಿತಂ ತತ್ರ ಧೃತರಾಷ್ಟ್ರಸ್ಯ ಶಾಸನಾತ್. ಕೃಷ್ಣನಿಗೆ ಒಂದು ಎಲ್ಲರಿಗಿಂತ ಚಂದದ ದೊಡ್ಡದಾದ ರತ್ನ ಮಣಿಗಳಿಂದ ಚೆನ್ನಾಗಿ ಅಲಂಕೃತವಾದ ಚಿನ್ನದ ಸಿಂಹಾಸನವೊಂದನ್ನ ತಯಾರು ಮಾಡಿ ಇಟ್ಟಿದ್ರಂತೆ ಕೃಷ್ಣನಿಗೆ ಕೂತ್ಕೊಳ್ಳಿಕ್ಕೆ ಅಂತ. ಯಾರು ಧೃತರಾಷ್ಟ್ರನ ಶಾಸನದಂತೆ ಆಸನಂ ಸರ್ವತೋ ಭದ್ರಂ, ಎಲ್ಲದಕ್ಕಿಂತ ವಿಶಿಷ್ಟವಾದ, ಬೇರೆ ಎಲ್ಲೂ ಈ ಆಸನ ಅದು ಕೇವಲ ಕೃಷ್ಣನಿಗೆ ಮಾತ್ರ. ಯಾಕೆಂದ್ರೆ ಅದವನ್ನ ತಗೊಂಡೋಗಲ್ಲ, ಬೇರೆ ಆಭರಣ ಏನು ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ದೆ ಹಿಂದಿನ ದಿವಸ. ಏನು ಕೃಷ್ಣನಿಗೆ ಗಿಫ್ಟ್ ಕೊಡ್ಲಿಕ್ಕೆ ಇಲ್ಲ. ನಾವು ಗಿಫ್ಟ್ ಕೊಟ್ರೆ ನಾವು ಕೈಲಾಗದವರು ಏನೋ ಕೃಷ್ಣನ ಹತ್ರ ವಶೀಲಿ ಮಾಡ್ತೇವೆ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ನಾವು
ಅಸಹಾಯಕರು, ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಮನ್ನು ಉಳಿಸಪ್ಪ ಅಂತ ನಾವು ಬೇಡ್ತೇವೆ ಅಂತ ಕೃಷ್ಣ ಅನ್ಕೊಳ್ತಾನೆ. ಅಂದಾಗಿ ನಾವು ಬೇಡುವ ಸ್ಥಿತಿಯಲ್ಲಿರೋಲ್ಲ, ನಾವೇನಿದ್ರು ಕೂಡ ಆರ್ಡರ್ ಮಾಡುವ ಸ್ಥಿತಿಯಲ್ಲಿರೋರು ಅಂತ ದುರ್ಯೋಧನ ತಾನೇ ಕೃಷ್ಣನಿಗೆ ಏನಾದ್ರೂ ಕೊಡ್ಬೇಕು ಅಂತ ಧೃತರಾಷ್ಟ್ರ ವ್ಯವಸ್ಥೆ ಮಾಡಿದ್ರು, ಅದನ್ನ ಬೇಡ ಅಂತ ಹೇಳ್ತಾನೆ. ಆದ್ರೆ ನೀವು ಅವನಿಗೆ ಲೋಟೆ, ಬಂಗಾರದ ಲೋಟೆಯಲ್ಲೇ ಕೊಡಿ, ಯಾಕಂದ್ರೆ ತೊಳಿಲಿಕ್ಕೆ ಮತ್ತೆ ತಗೊಂಡೋಗ್ಬೇಕಲ್ಲ, ನಮ್ಮ ಹತ್ರನೇ ಇರುತ್ತೆ. ಪಾದ ತೊಳಿಲಿಕ್ಕೆ ದೊಡ್ಡ ಪಾತ್ರೆ ಬಂಗಾರದ್ದೇ ಇಡಿ, ಪಾದ ತೊಳೆದಾದ್ಮೇಲೆ ನೀವೇ ತಗೊಂಡು ಹೋಗ್ತಿರಲ್ಲ, ಅವನಿಗೇನು ಕೊಡ್ಲಿಕ್ಕೆ ಇರುದಿಲ್ಲ. ಯಾವ್ದು ಅವನಿಗೆ ಕೊಡ್ಲಿಕ್ಕಿದೆಯೋ ಅದು ಯಾವ್ದು ಕೊಡ್ಬೇಡಿ. ಆದ್ರೆ ಯಾವುದೆಲ್ಲ ಅವನಿಗೆ ಹೊಟ್ಟೆ ಉರಿಬೇಕು. ಪಾಂಡವರು ದಿನ ಬರಿಗಾಲಲ್ಲಿ ನಡೀತಾರೆ, ಕಾಡಲ್ಲಿ ಓಡಾಡ್ತಾರೆ, ಅವ್ರಿಗೆ ಏನು ತಿನ್ಲಿಕ್ಕಿಲ್ಲ. ಇವ್ನು ನೋಡಿದ್ರೆ ಇಷ್ಟು ಚೆನ್ನಾಗಿ ವೈಭವದಿದ್ದಾನೆ, ಬಂದವರಿಗೆ ಇಷ್ಟು ಕೊಡ್ತಾನೆ ಅಂದ್ರೆ ಅವ್ನು ಇನ್ನೆಂತದ್ದು ಉಪಯೋಗಿಸ್ತಾನೆ. ನಾವು ಮನೆಯಲ್ಲಿ ನಮ್ಗೆ ಬೇಕಾದಾಗ ಒಳ್ಳೆ ಪದಾರ್ಥಗಳನ್ನು ಯೂಸ್ ಮಾಡ್ತೇವೆ. ಇನ್ನು ವಿಶೇಷ ವ್ಯಕ್ತಿಗಳು ಬಂದಾಗ ಅದು ಕೆಲವೆಲ್ಲ ಕಬೋರ್ಡ್ ಅಲ್ಲಿ ಇರುತ್ತೆ, ಅಲ್ಲಿಂದ ತೆಗೆದು ಅವತ್ತು ತೊಳೆದು ಕೊಟ್ಟು ಅದು ಆದ್ಮೇಲೆ ಮತ್ತೆ ವಾಪಸ್ ಅಲ್ಲೇ ಅದು ಮತ್ತೆ ನಾವು ಯಾರು ಯೂಸ್ ಮಾಡಲ್ಲ. ಹಾಗೆ ಅದು ಕೇವಲ ಅವ್ರು ಬಂದಾಗ ಇವ್ರು ಬಂದಾಗ ಅಂತ ಉಪಯೋಗಿಸೋದು. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಅದು ನಿತ್ಯ ಉಪಯೋಗಿಸಿದ್ರೆ 2 ದಿವಸದಲ್ಲಿ ಗ್ಲಾಸ್ ಪುಡಿ ಮಾಡ್ತಾರೆ. ಇವ್ರು ನಿತ್ಯ ಬಳಸ್ಕೊಳ್ಲಿಕ್ಕೆ ಬರಲ್ಲ, ಅವರಿಗೆ ಅನಾಜುಕ್ತಾನೆ ಇಲ್ಲ. ಹಾಗೆ ಕೃಷ್ಣಾರ್ಥೇ ಕಲ್ಪಿತಂ, ಕೃಷ್ಣನಿಗೋಸ್ಕರ ಕಲ್ಪಿಸಿದ ದೊಡ್ಡ ಸಭೆ ಆಸನದಲ್ಲಿ ಕೃಷ್ಣನನ್ನು ಕೂಡಿಸಿ ತತ್ರ ಕೇಶವ ಆನರ್ಚುಹು, ಕೃಷ್ಣನನ್ನ ಅರ್ಚಿಸಿದರು. ಸಮ್ಯಗ್ ಅಭ್ಯಾಗತಂ ಸಭಾಂ, ಸಭೆಯಲ್ಲಿ ಬಂದವರನ್ನು ಕೂಡ, ಸಭೆಯಲ್ಲಿರುವವರನ್ನೆಲ್ಲರನ್ನು ಕೂಡ ಅಭಿನಂದಿಸಿದ್ರು. ರಾಜಾನ ಪಾರ್ಥಿವ ಸರ್ವೇ ಕುರವಶ್ಚ ಜನಾರ್ದನಂ, ಎಲ್ಲರೂ ನಿಂತಲ್ಲಿಂದಲೇ ಕೃಷ್ಣನಿಗೆ ಕೈ ಮುಗಿದ್ರು. ಅಪಶ್ಯಂತ್ ಅಂತರಿಕ್ಷಸ್ಥಾನ್, ಕೃಷ್ಣ ಅಷ್ಟೊತ್ತಿಗೆ ಆಕಾಶ ನೋಡ್ತಾನೆ. ಭೀಷ್ಮಾಚಾರ್ಯ ಕೇಳ್ತಾರೆ ಏನಾಯ್ತು ಅಂತ. ನೋಡಿ ಅಲ್ಲೆಲ್ಲ ನಾರದ ಮಹರ್ಷಿಗಳೆಲ್ಲ ಆಕಾಶದಲ್ಲಿ ನಿಂತು ಬರ್ಲಿಕ್ಕೆ ಕಾಯ್ತಿದ್ದಾರೆ, ಬೇಗ ಹೋಗಿ ಅಭ್ಯಭಾಷತ ದಾಶಾರ್ಹ ಭೀಷ್ಮಂ ಶಾಂತನವಂ ಶನೈ, ಮೆಲ್ಲ ಕರೆದು ಹೇಳಿದಂತ. ನೋಡು, ಪೃಥಿವೀ ಸಮಿತಂ ದ್ರಷ್ಟುಂ ಋಷಯೋ ಅಭ್ಯಾಗತ ನೃಪ ನಿಮಂತ್ರಯಾಮಾಸ ನಿಮಂತ್ರಿತಾಂ ಆಸನೈಶ್ಚ ಸತ್ಕಾರೇಣ ಚ ಭೂಯಸ ನೈತೇಷು ಅನುಪವಿಷ್ಟೇಷು ಶಕ್ಯಂ ಕೇನಚಿದಾಸಿತುಂ. ಕೇನಚಿತ್ ಅವರು ಬಂದು ಕೂತ್ಕೊಳ್ಳದೆ ನಾವ್ಯಾರು ಆಸನದಲ್ಲಿ ಕೂಡುವ ಹಾಗಿಲ್ಲ. ಅವ್ರು ಕೂತ ಮೇಲೇನೆ ನಾರದಾದಿ ಮುನಿಗಳು ಆಕಾಶ ಮಾರ್ಗದಲ್ಲಿ ಬಂದು ಇದನ್ನ ಸಭೆಯಲ್ಲಿ ನಾವು ಕೂಡ ಒಂದು ಸಾಕ್ಷಿಯಾಗಿರ್ಬೇಕು ಅಂತ ಬಯಸಿ ಬಂದ್ಮೇಲೆ ಅವರನ್ನು ಕೂಡಿಸದೆ ನಾವು ಕೂಡುವ ಹಾಗಿಲ್ಲ. ದೇವರು ಹೇಳುವ ಮಾತು. ಅವರನ್ನೆಲ್ಲ ಆಸನದಲ್ಲಿ ಋಷಿಗಳನ್ನು ಕೂಡಿಸಿದ್ಮೇಲೆ ನಾವು ಕೂಡ್ತೇವೆ. ಬೇಗ ಫಸ್ಟ್ ಪೂಜಾ ಪ್ರಯುಜ್ಯತಾಂ ಆಶು ಮುನೀನಾಂ ಭಾವಿತಾತ್ಮನಾಂ, ತಪಸ್ಸಿನಲ್ಲಿ ಸಿದ್ಧಿಯನ್ನ ಪಡೆದಂತಹ ಆ ಮುನಿಗಳನ್ನ ಮೊದಲು ಆಸನ ಕೊಟ್ಟು ಸಿದ್ಧಪಡಿಸಿ, ಕೂಡ್ಲೆ ಈ ದುರ್ಯೋಧನನ ತಮ್ಮಂದಿರು ಕೆಲವರೆಲ್ಲ ಆರ್ಡರ್ ಮಾಡಿದ್ರೆ ಅದು ತಾರೋ ಇದು ತಾರೋ ಅಲ್ಲಿ ತಾರೋ ಇದು ತಾರೋ ಇಂಥದ್ದು ಎಲ್ಲ ಹೋಯ್ತು. ತೊರಮಾಣಂ ಗಡಿಬಿಡಿಯಲ್ಲಿ ಎಲ್ಲರೂ ಅದು ತಗೊಂಬನ್ನಿ ಇದು ತಗೊಂಬನ್ನಿ, ಎಲ್ಲ ಎಷ್ಟು ಸೀಟ್ ಬೇಕು, 5 ಇಲ್ಲಿ 2 ಕಣ್ಣಿ ಇಲ್ಲಿ 2 ಇದ್ದು ಮತ್ತೆ ಕೊಂದಿಡಿ ಅಂತೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಏನೋ ಮಾಡಿ ರೆಡಿ ಆಯ್ತು. ಮಹಾಂತಿ ವಿಪುಲಾನಿಚ, ಒಳ್ಳೊಳ್ಳೆ ಆಸನಗಳನ್ನು ತಂದಿರಿಸಿದ್ದಾರೆ. ಮಣಿಕಾಂಚನ ಚಿತ್ರಾಣಿ, ಬಂಗಾರದ ಮಣಿಗಳಿಂದ ನಿರ್ಮಿತವಾದಂತಹ ಆಸನಗಳನ್ನು ತಂದಿಟ್ಟಿದ್ದಾರೆ. ತಂದು ಎಲ್ಲರನ್ನು ಕೂಡಿಸಿದ್ರು. ನಿಶಸಾದಾಸನೇ ಕೃಷ್ಣ ರಾಜಾನಷ್ಟ ಯಥಾಸನಂ, ಅವರವರಿಗೆ ಯಾವ ಆಸನ ಕೊಟ್ಟರೆ ಶ್ರೇಷ್ಠವೋ ಅವರ ಗುಣಕ್ಕೆ ತಕ್ಕಂತೆ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆ ಆಸನಗಳನ್ನೆಲ್ಲ ಕೊಟ್ಟು ಕೂಡಿಸಿದ್ರು. ಆ ನಂತರ ದುಶ್ಯಾಸನ ಸಾತ್ಯಕಕ್ಕೆ ಕೂತ್ಕೊಂತ ಅವನಾಸನ ಕಲ್ಪಿಸಿದ. ದದೌ ಆಸನಮುತ್ತಮಂ ವಿವಿಂಶತಿ ದದೌ ಪೀಠಂ ಕಾಂಚನಂ ಕೃತವರ್ಮನಿಗೆ ವಿವಿಂಶತಿ ಅಂತನ್ನುವಂತಹ ದುರ್ಯೋಧನನ ತಮ್ಮ ಆಸನ ಕೊಟ್ಟು ಕೂಡಿಸಿದ. ಆಮೇಲೆ ಅವಿದೂರೇ ಚ ಕೃಷ್ಣಸ್ಯ ಕರ್ಣ ದುರ್ಯೋಧನ ಉಭೌ, ಸ್ವಲ್ಪ ದೂರದಲ್ಲಿ ಆಚೆಗೆ ಕರ್ಣ ಒಂದ್ ಕಡೆ ದುರ್ಯೋಧನ ಒಂದ್ ಕಡೆ ಕೂತಿದ್ದಾನೆ. ಕೃಷ್ಣನ ಆಸನಕ್ಕೆ ತಾಗಿ ತಪ್ಪೇಳಿದೆ. ಏಕಾಸನೇ ಮಹಾತ್ಮಾನು ನಿಷೀದತು ಅಮರ್ಷಣವು. ದುರ್ಯೋಧನ ಮತ್ತು ಕೃಷ್ಣ ಕರ್ಣ ಇಬ್ರು ಒಂದೇ ಸೀಟಲ್ಲಿ ಕೂತ್ರು, ಒಟ್ಟಿಗೆ ಕೂತಿದ್ದಾರೆ ಅವರಿಬ್ರು. ಅಂದ್ರೆ ಗಳಸ್ಯ ಕಂಠಸ್ಯ ಅಂತ, ಚಡ್ಡಿನೂ ಒಂದೇ ಹಾಕೊಂಡು. ಅಂದ್ರೆ ಅಷ್ಟು ನಾವ್ ಯಾವತ್ತು ಯಾರನ್ನು ಅದು ಮೆಸೇಜ್ ಅದು ಎಲ್ರಿಗೂ ಕೊಡುದು. ನಾವು ಯಾವತ್ತೂ ಕೂಡ ಬೇರೆ ಆಗೋರಲ್ಲ. ಅವನೇನ್ ಹೇಳ್ತಾನ ಅದ್ ನನ್ ಮಾತು, ನಾನೇನ್ ಹೇಳ್ತಾನೋ ಅದೇ ಅವನ ಮಾತು ಅಂತ. ಹಾಗೆ ಗಂಧರ್ವರಾಜ ಶಕುನಿ ಗಾಂಧಾರೈರಭಿರಕ್ಷಿತ, ಅವನಿಗೊಂದು ಜಾಗ ಸಿಕ್ತು. ವಿದುರ ಮಣಿಪೀಠೇತು ಶುಕ್ಲ ಅಜಿನೋತ್ತರೆ ಸಂಸ್ಪೃಶ್ಯಮಾನ ಆಸನಂ ಶರೈಹಿ ಮಹಾಪತಿ ರೂಪಾವಿಶತ್. ಕೃಷ್ಣನಿಗೆ ಹತ್ತಿರಕ್ಕೆ ತಾಗಿ
ಈ ಜಿಂಕೆಯ ಬಿಳಿಯಾದ ಜಿಂಕೆಯ ಚರ್ಮದ ಒಂದು ಹಾದಿಯಲ್ಲಿ ಅವನಿಗೊಂದು ಪೀಠ ರೆಡಿಯಾಗಿತ್ತು ವಿದುರನಿಗೆ. ಆ ಪೀಠಕ್ಕೆ ಕೃಷ್ಣನ ಪೀಠಕ್ಕೆ ತಾಗಿದ ಹಾಗೆ ವಿದುರನನ್ನು ಕೂಡಿಸಿದ್ರು. ಅಂದ್ರೆ ವಿದುರ ಹೋಗಿ ಅಲ್ಲಿ ಕೂತ್ಲಿಕ್ಕೆ ಕೃಷ್ಣ ಹೇಳದ ಇಲ್ಲಿ ಬಂದು ಕೂತ್ಕೊ ಅಂತ ವಿದುರನ ಅಲ್ಲಿ ಕೂಡಿಸಿದ್ರು. ಅಂದ್ರೆ ನನಗೇನು ಹೇಳ್ಬೇಕಂದ್ರೆ ಇವನ ಹತ್ರ ಹೇಳಿಯೇ ಹೇಳುದು, ನಾನು ನಿಮ್ಮ ಹತ್ರ ಡೈರೆಕ್ಟ್ ಹೇಳಲ್ಲ ಅಂತ ಅರ್ಜುನನಿಗೆ, ಯಾರು ಕರ್ಣನಿಗೆ ಮತ್ತು ದುರ್ಯೋಧನನಿಗೆ. ಹಾಗಾಗಿ ವಿದುರ ಅಲ್ಲಿ ಕೂತ. ಚಿರಸ್ಯ ದೃಷ್ಟ್ವಾ ದಾಶಾರ್ಹಂ, ಬಹಳ ಜನ ಮಾತಾಡದೆ ಬಹಳ ಹೊತ್ತಿನಿಂದ ಕೃಷ್ಣನನ್ನೇ ನೋಡಿ 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 ತೃಪ್ತರಾಗ್ಲೇ ಇಲ್ಲ ಅಂತ, ಇನ್ನೂ ನೋಡ್ಬೇಕು ಅಂತ ನಿರೀಕ್ಷಿಸ್ತಾನೆ ಇದ್ದಾರೆ. ಅಮೃತ ಸೇವನಾ ತೃಪ್ಯನ್, ಹೇಗೆ ಅಮೃತ ಕುಡಿದ್ರೆ ತೃಪ್ತಿ ಆಗುದಿಲ್ವೋ, ಹೇಗೆ ದೇವಲೋಕದ ಸೌಖ್ಯವನ್ನು ಅನುಭವಿಸಿ ಸಾಕು ಅಂತ ಅನಿಸುದಿಲ್ವೋ, ಹಾಗೆ ಕೃಷ್ಣನನ್ನು ನೋಡಿ ಸಾಕು ಅಂತ ಅನಿಸ್ಲೇ ಇಲ್ಲ ಯಾರಿಗೂ ಕೂಡ. ನೋ ತೃಪ್ಯಮಾಣಂ, ಯಾರಿಗೂ ತೃಪ್ತಿ ಆಗ್ಲಿಲ್ಲ. ಆಮೇಲೆ ಅತಸಿ ಪುಷ್ಪ ಸಂಕಾಶಃ ಪೀತವಾಸ ಜನಾರ್ದನ, ಮೈ ಅವನದ್ದು ಕಪ್ಪು ಬಣ್ಣ, ಮೇಲೆ ಪೀತ ಅಂದ್ರೆ ಹಳದಿ ಬಣ್ಣದ ಪಟ್ಟೆ, ಅದು ಕಾಂಬಿನೇಷನ್. ಅದು ಬಿಳಿ ಇದ್ದವ್ರು ಕಪ್ಪು ಉಟ್ರೆ ಅದೇನೋ ಬ್ಲಾಕ್ ಅಂಡ್ ವೈಟ್ ಟಿವಿ ಇದ್ದಂಗಿರುತ್ತೆ, ಚೆನ್ನಾಗಿರಲ್ಲ. ಅಂತ ಕಪ್ಪಿದ್ದವರಿಗೆ ಸ್ವಲ್ಪ ದೇಹಕ್ಕೆ ಲಕ್ಷಣವಾಗಿ ಒದಗೋದು ಒಂದು ಕೇಸರಿಯ ಬಣ್ಣ, ಬಿಟ್ರೆ ಪೀತ, ಕೇಸರಿಗಿಂತ ಪೀತ. ಬಿಳಿ ಇದ್ದವರಿಗೆ ನೀಲಿ. ಬಲರಾಮ ಯಾವತ್ತೂ ಕೂಡ ಬಿಳಿ ಇದ್ದದ್ರಿಂದ ಅವನು ನೀಲಿ ಬಟ್ಟೆಯನ್ನು ಜಾಸ್ತಿ ಉಡ್ತಿದ್ದ. ಕೃಷ್ಣ ಯಾವಾಗ್ಲೂ ಪೀತ ಬಟ್ಟೆಯನ್ನು ಉಡ್ತಿದ್ದ, ಅದು ಅವ್ರದ್ದು ಕಾಂಬಿನೇಷನ್. ಎಲ್ಲೋ ಒಂದು ಕಡೆಯಿಂದ ಅಂದ್ರೆ ಕೃಷ್ಣನದ ಮೇಲ್ಭಾಗ ಕಪ್ಪು, ಕೆಳಗೆ ಹಳದಿ. ಬಲರಾಮನದ್ದು ಮೇಲ್ಭಾಗದಲ್ಲಿ ಬಿಳಿ, ಕೆಳಗೆ ನೀಲಿ. ಇದು ಅವ್ರು ಯಾವಾಗ್ಲೂ ಇದೇ ತರದ ಡ್ರೆಸ್ ಅನ್ನ ಉಡ್ತಿದ್ರು ಅಂತ ಭಾಗವತವು ಹೇಳುತ್ತೆ. ಅವ್ರು ಯಾವಾಗ್ಲೂ ಇದೇ ಕಲರ್ ಕಾಂಬಿನೇಷನ್. ಇದರಲ್ಲಿ ಬೇಕಾದ್ರೆ ಒಂಚೂರು ಆಚೆ ಈಚೆ ಕಲರ್ ಸೇರ್ಕೊಳ್ಳುತ್ತೆ, ಅದರ ಪ್ರಧಾನವಾದ ಕಲರ್ ಹೀಗೇನೆ. ಹೀಗೆ ಕೃಷ್ಣನು ಕೂಡ ಅವತ್ತು ಅಂಥದ್ದೇ ಬಟ್ಟೆಯನ್ನು ಉಟ್ಟು ಬಂದಿದ್ದಾನೆ. ವ್ಯಭ್ರಾಜತ ಸಭಾ ಮಧ್ಯೆ, ಎಲ್ಲರಿಗಿಂತ ಎತ್ತರದಲ್ಲಿ ಕೃಷ್ಣ ಗುರುತಿಸಲ್ಪಡ್ತಾ ಇದ್ದಾನೆ. ತತಸ್ತೂಷ್ಣೀಂ ಸರ್ವಮಾಸೀತ್ ಗೋವಿಂದ ಗತಮಾನಸಂ, ಎಲ್ಲರ ಮನಸ್ಸಿನಲ್ಲೂ ಗೋವಿಂದ ತುಂಬಿಬಿಟ್ಟಿದ್ದಾನೆ. ಕೃಷ್ಣನನ್ನು ನೋಡಿದ ಮೇಲೆ ಬೇರೆ ಯೋಚನೆ ಅವ್ರು ಯಾರಿಗೂ ಹೊಳಿಲಿಲ್ಲ. ನ ತತ್ರ ಕಿಂಚಿದ್ವಾ ವ್ಯಾಜಹಾರ ಪುಮಾನ್ ಕ್ವಚಿತ್, ಒಬ್ಬ ವ್ಯಕ್ತಿಯೂ ಕೂಡ ಅಂತ, ನಮ್ಮಲ್ಲಿ ಒಂಚೂರು ಸಭೆ ಶುರು ಆಯ್ತು ಅಂದ್ರೆ ಎಲ್ಲರೂ ಅವ್ರವ್ರವ್ರವ್ರು ಮಾತಾಡ್ತಿರ್ತಾರೆ, ಆ ಶಬ್ದ ಗಮನಿಸಿ. ನತತ್ರ ಕಿಂಚಿದ್ವಾ, ನತತ್ರ ಕಶ್ಚಿತ್, ಯಾರೊಬ್ಬನು ಕೂಡ, ಕಿಂಚಿದ್ವಾ ಚೂರು ಕೂಡ, ವ್ಯಾಜಹಾರ ಮಾತಾಡ್ಲಿಲ್ಲ, ಪುಮಾನ್ ಕ್ವಚಿತ್, ಏನೋ ಬಿತ್ತು ಎತ್ತು ಅಂದ್ರೆ, ಒಂದು ಸಾಸಿವೆ ಕಾಳು ಬಿತ್ತು ಅಂದ್ರೆ ಶಬ್ದ ಆಗ್ಬೇಕು, ಡಾಮ್ ಅಂತ ಬಾಂಬ್ ಬಿಟ್ಟಾಗ ಆಗ್ಬೇಕು ಸಾಸಿವೆ ಕಾಳು ಬಿದ್ರೆ. ಹಾಗೆ ಸೂಜಿ ಮೊನೆ ಬಿದ್ದರೂ ಕೂಡ ಸದ್ದು ಬರುವಷ್ಟು ನಿಶ್ಶಬ್ದವನ್ನ ಕೃಷ್ಣನ ಕೇವಲ ಅಸ್ತಿತ್ವ ಅಲ್ಲಿಯ ವಾತಾವರಣದಲ್ಲಿ ಉಂಟು ಮಾಡಿತ್ತು. ಕೃಷ್ಣ ಕೂತದ್ದಕ್ಕೆ ಅವನ ನೋಡ್ತಾ ಮೈ ಮರೆತು ಒಬ್ರು ಸದ್ದೇ ಇಲ್ಲದೆ ಸುಮ್ಮನಾಗಿದ್ದಾರೆ. ಇತಿ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಧ್ಯಾನ ಪರ್ವಣಿ 94ತಮೋಧ್ಯಾಯ. ಇಲ್ಲಿಗೆ 94ನೆಯ ಅಧ್ಯಾಯ ಮುಕ್ತಾಯವಾಯಿತು. 95ನೆಯ ಅಧ್ಯಾಯದಲ್ಲಿ ಧೃತರಾಷ್ಟ್ರನ ಕುರಿತಾಗಿ ಇದು ಏನಂತಾರೆ, ಒಂಥರ ವರ್ಲ್ಡ್ ಸ್ಪೀಚ್. ಇದು ಏನಂತಾರೆ, ಪೀಸ್ ಸ್ಪೀಚ್. ಇಡೀ ಜಗತ್ತಿಗೆ ಶಾಂತಿ ಹೇಳುವ ಭಾಷಣ, ಶಾಂತಿ ಭಾಷಣ. ಶಾಂತಿ ಭಾಷಣ ಅಂತಂದ್ರೆ ಇದೇ ಕ್ರಮದಲ್ಲಿ ಇರಬೇಕು ಅಂತ ಕೃಷ್ಣ ತೋರಿಸಿಕೊಟ್ಟ ಒಂದು ರೀತಿಯೂ ಕೂಡ ಹೌದು. ಶಾಂತಿ ಮಾತಾಡಬೇಕು ಅಂದ್ರೆ ಏನಾದ್ರೂ ಮಾಡಿ ನಮ್ಮನ್ನು ಉಳಿಸಿ ಅಂತ ಕೈ ಮುಕ್ಕೊಂಡೋಗಿ ಲವ್ ಲೆಟರ್ ಬರೆಯುವುದಲ್ಲ ಶತ್ರು ಪಕ್ಷಕ್ಕೆ. ನಾವು ನಿಮ್ಗೆ ಯಾವ ತೊಂದರೆನೂ ಮಾಡಿಲ್ಲ, ಮುಂದೆ ತೊಂದರೆ ಮಾಡಿದ್ರೆ ನಾವು ಬಿಡಲ್ಲ, ನಾವಾಗಿ ನಿಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬರಲ್ಲ, ನೀವು ದಾಳಿ ಮಾಡಿದ್ರೆ ನಿಮ್ಮನ್ನು ಉಳಿಸಲ್ಲ. ಅಕಸ್ಮಾತ್ ಮಾಡಿದ್ರಿ ಅಂತಂದ್ರೆ ನಿಮ್ಮೊಳಗೆ ನುಗ್ಗಿ ಆದ್ರೂ ಹೊಡಿತೇವೆ. ಇದು ಒಂದು ದೇಶದ ಪಾಲಿಸಿ ಆಗಿರ್ಬೇಕು. ಕೃಷ್ಣನ ಮಾತು ತುಂಬಾ ಚಂದ. ಏನು ಅಂದ್ರೆ, ಹೇಳಬೇಕಾದ ಎಲ್ಲ ಅಂಶಗಳನ್ನ ಶಾಂತಿಗಾಗಿಯೇ ಹೇಳ್ತಾನೆ. ಆದ್ರೆ ನಮ್ಮ ಶಾಂತಿಯ ಹಿನ್ನೆಲೆಯಲ್ಲಿರುವಂತಹದ್ದು ಅಸಹಾಯಕತೆ ಅಲ್ಲ, ಅಧೈರ್ಯ ಅಲ್ಲ, ಅಥವಾ ನಮಗೆ ಏನಾದ್ರೂ ಮಾಡಿ ಕೊಡಿ ಅನ್ನೋ ದೈನ್ಯವೂ ಅಲ್ಲ. ಅಯ್ಯೋ ದಯವಿಟ್ಟು ಕೊಟ್ಬಿಡಿ, ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಕೊಟ್ಬಿಡಿ, ನಮ್ಮ ಹತ್ರ ಏನೂ ಆಗುದಿಲ್ಲ, ಹೇಗಪ್ಪ ನಿಮ್ಮ ಹತ್ರ ಕೇಳುದು? ನೀವು ಕೊಡ್ಬೇಕು. ಕೊಡೋದ್ರಿಂದ ನಿಮ್ಗೂ ಲಾಭ ಇದೆ, ನಮಗೂ ಲಾಭ ಇದೆ. ಇಬ್ಬರ ಲಾಭವನ್ನು ಉದ್ದೇಶಿಸಿ ನಾನು ಈ ಶಾಂತಿಯ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಆದ್ರಿಂದ ನೀವು ಇದಕ್ಕೆ ಒಪ್ಕೊಳ್ಬೇಕು ಅಂತ ಒಟ್ಟು ಸಾರ. ಅದರ ಮಾತು ತುಂಬಾ ಚೆನ್ನಾಗಿದೆ. ತೇ ಶ್ವಾಸೀನೇಶು ಸರ್ವೇಶು ತೂಷ್ಣೀಂ ಭೂತೇಶು ರಾಜಸು. ಇಡೀ ಮೌನ. ತೂಷ್ಣೀಂ ಅಂದ್ರೆ ಒಂದು ಸದ್ದಿಲ್ಲ, ಎಲ್ಲ ಮೌನದಲ್ಲಿ ಕೂತಿದ್ದಾರೆ. ವಾಕ್ಯಮಭ್ಯಾದದೆ ಕೃಷ್ಣ ಆಗ ತನ್ನ ಮಾತು ಶುರು ಮಾಡಿದ. ಯಾವಾಗ್ಲೂ ಹಾಗೇನೆ, ಮಾತು ಶುರು ಮಾಡ್ತೇವೆ ಅಂತಂದಾಗ ಎಲ್ಲ ಸೈಲೆಂಟ್ ಆಗ್ಬೇಕು. ಅದು ಯಾವಾಗ್ಲೂ ಮಾತುಗಾರನಿಗಿರುವ ತಾಕತ್ತು. ಸುದಂಷ್ಟ್ರೋ ದುಂದುಭಿಸ್ವನಃ.
ಮಾತಾಡ್ಲಿಕ್ಕೆ ಶುರು ಮಾಡುವಾಗ ಹಲ್ಲು ಕಂಡ್ರೆ ಫಳಫಳ ಅಂತ ಟಿನ್ ಟಿನ್ ಟಿಟಿನ್ ಅಂತ ಅಲ್ಲೊಂದು ನಕ್ಷತ್ರಗಳು ಹೊಳಿಬೇಕು ಹಲ್ಲಿನ ಬದಿಯಲ್ಲಿ. ಹಾಗೆ ಕೃಷ್ಣ ನಕ್ಕಾಗಲೇ ಸುದಂಷ್ಟ್ರ ಒಳ್ಳೆಯ ನಗುವಿನ ಜೊತೆಗೆ ಹಲ್ಲು ಕಾಣಿಸಿತು. ಆ ಮಾತು ಶುರುವಾದದ್ದು ದುಂದುವಿಸ್ವನಃ, ಒಂದು ಗಂಭೀರವಾದ ಭಾವ ಇತ್ತು. ಏನೋ ಪಕ್ರ ತರ. ಅದು ನಾನು ಹೇಳ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ, ಆದ್ರೆ ಏನು ಅಷ್ಟೊತ್ತಿಗೆ ಜನ ಎಲ್ಲ ಡೈವರ್ಟ್ ಆಗ್ಬಿಡ್ತಾರೆ. ಶುರು ಮಾಡಿದ ಪದವೇ ಎಲ್ಲರ ತಲೆ ಮೇಲೆ ಒಂದ್ಸರ್ತಿ ಇದು ಗಹನವಾದ ವಿಷಯ, ಇಲ್ಲಿ ನಾವು ಅಲರ್ಟ್ ಆಗದೆ ಚೂರು ಆಚೆ ಈಚೆ ಆಡಿದ್ರೆ ನಮಗೆ ವಿಷಯ ತಪ್ಪಿ ಹೋದ್ರೆ ಮತ್ತೆ ಹಿಂದೆ ಮುಂದೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ. ಜೀಮೂತ ಇವದ ಕರ್ಮ ಅಂತೆ, ಹೇಗೆ ಮಳೆ ಅಂದ್ರೆ ಬಿಸಿಲು ಕಾಲದ ಕೊನೆಯಲ್ಲಿ ಮಳೆ ಅನ್ನೋದು ಕಪ್ಪಿಡಿದು ಮೋಡಗಳೆಲ್ಲ ಒಟ್ಟು ಸೇರಿ ಜೋರಾದ ಭೋರ್ಗರೆವ ನೀರನ್ನ ಸುರಿದ್ರೆ ಹೇಗೆ ಇಡೀ ಪರಿಸರ ಒಂದು ಸರ್ತಿ ಮೌನಕ್ಕೆ ಶರಣಾಗುತ್ತೋ, ಹಾಗೆ ಕೃಷ್ಣನ ಮಾತು ಆ ಇಡೀ ಸಭೆಯನ್ನ ತನ್ನ ವಶಕ್ಕೆ ತಂದುಕೊಂಡಿತು. ಧೃತರಾಷ್ಟ್ರಮಭಿಕ್ರೇಕ್ಷ್ಯ, ಧೃತರಾಷ್ಟ್ರ ನೋಡ್ಕೊಂಡೇ ಹೇಳಿದ. ಅಂದ್ರೆ ನೋಡ್ಕೊಂಡು ಅಂದ್ರೆ ಅವನಿಗೇನ್ ಗೊತ್ತಾಗುತ್ತೆ, ನನ್ನನ್ನು ನೋಡ್ತಾನೆ. ಧೃತರಾಷ್ಟ್ರ ಅಂತ ಸಂಬೋಧಿಸಿ ಹೇಳುದು. ಗಮನ ಇಟ್ಟಿದ್ಯಾ ಅಂತ ಕೇಳಿದ್ರೆ ಸರಿಯಾಗಿ ಕೇಳಿಸ್ಕೊತಿದ್ಯಾ ಅಂತಾನೆ ಅರ್ಥ. ಹಾಗೆ ಧೃತರಾಷ್ಟ್ರನನ್ನು ಗಮನಿಸಿ ಅಂತಂದ್ರೆ ಧೃತರಾಷ್ಟ್ರನ ಹೆಸರು ಹೇಳಿ ಅವನಿಗೆ ಕೇಳುವ ಹಾಗೆ ಸಭೆಯಲ್ಲಿ ಕೃಷ್ಣ ಮಾತನಾಡಿದ. ಶ್ರೀ ಭಗವಾನುವಾಚ ಕುರುಣಾಂ ಪಾಂಡವಾನಾಂಚ ಶುಭಸ್ಯಾದಿತಿ ಭಾರತ ಅಪ್ರಣಾಶೇನ ವೀರಾಣಾಂ ಏತದ್ಯಾಚಿತುಮಾಗತಃ. ಕುರುಣಾಂ, ಕುರುಗಳ ಮತ್ತು ಪಾಂಡವರ ಶುಭ ಸ್ಯಾತ್, ಇಬ್ಬರಿಗೂ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅಪ್ರಣಾಶೇನ ವೀರಾಣಾಂ, ಯಾವ ವೀರರು ಕೂಡ ಪ್ರಣಾಶ ಹೊಂದಬಾರದು, ನಾಶ ಹೊಂದಬಾರದು. ಕಾರಣ ಇಲ್ಲದೆ ಸಾವಾಗುವುದನ್ನು ಯಾರು ಬಯಸುವುದಿಲ್ಲ. ನಾವು ಬಯಸ್ತಾ ಇಲ್ಲ, ಅಂದ್ರೆ ಪಾಂಡವರ ಕಡೆಯಿಂದ ಹೇಳುದು, ನಾವು ಕೂಡ ಬಯಸ್ತಾ ಇಲ್ಲ. ಆದ್ರೆ ಶಾಂತಿ ಬೇಕು ಅಂತ ನಿಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದೇವೆ, ನಮಗೆ ನೆಮ್ಮದಿ ಬೇಕು. ರಾಜನ್ ನಾಣ್ಯತ್ ಪ್ರವಕ್ತವ್ಯಂ ತವ ವೈ ನೈಶ್ರೇಯಸಂ ವಚಃ ವಿದಿತಂ ಹೇವತೆ ಸರ್ವೇ ವೇದಿತವ್ಯಮರಿಂದಮ. ನಾನ್ ನಿನಗೇನು ಬಿಡಿಸಿ ಹೇಳ್ಬೇಕಾದಿಲ್ಲ ಏನಾಗಿದೆ. ಫಸ್ಟ್ ಇಂದ ಕೆಲವೊಂದ್ ಸರ್ತಿ ಅದು ಚಿಕ್ಕಂದಿನಲ್ಲೊಮ್ಮೆ ಹೀಗಾಗಿತ್ತು, ಅದಕ್ಕೋಸ್ಕರ ಇವರೆಲ್ಲ ಹೀಗೆ ಶುರು ಮಾಡಿದ್ರು, ನಿಂಗೇನು ಹೇಳ್ಬೇಕಾಗ್ಲಿ, ಎಲ್ಲ ನಿನ್ನ ಕಣ್ಣ ಮುಂದೆ ನಡೆದ ಘಟನೆ. ನಾನು ಯಾವುದು ಹಿಂದಿನ ಬಿಡಿಸಿ ಹೇಳಲ್ಲ, ಅದು ಹೇಳ್ಬೇಕಾದ ಅಗತ್ಯವೂ ಇಲ್ಲ. ಅದು ಶುರುವಾಗುತ್ತೆ. ಅವ್ರು ಶುರು ಮಾಡಿದ್ದು ಫಸ್ಟು, ನಾವೆಲ್ಲ ಶುರು ಮಾಡಿದ್ದು. ಇವ್ರು ಹೇಳ್ತಾರೆ ಇಲ್ಲ ಅವ್ರು ಹೊಡೆದಿದ್ದಕ್ಕೆ ನಾವು ಹೊಡೆದಿದ್ದು, ಇಲ್ಲ ಅವನೇನೋ ಕಣ್ ಸನ್ನೆ ಮಾಡಿದ ಅದಕ್ಕೆ ನಾನು ಬಾಯಿ ಸನ್ನೆ ಮಾಡಿದೆ, ಅವ್ನು ಬಾಯಿ ಸನ್ನೆ ಮಾಡಿದ ಅದಕ್ಕೆ ನಾನು ಕೈ ಸನ್ನೆ ಮಾಡಿದೆ, ಅವ್ನು ಕೈ ಸನ್ನೆ ಮಾಡಿದ್ರೆ ನಾನು ಕಾಲು ಸನ್ನೆ ಮಾಡಿದೆ ಅಂತ ಒಂದೊಂದೇ ಶುರುವಾಗಿ ಕೊನೆಗೆ ಹೊಡೆದಾಡಿದೆ ಅಂತ ಆಗುತ್ತೆ. ಅದಕ್ಕೆ ಈ ಮಾತು ಯಾವುದಿಲ್ಲ, ನಿಮ್ಗೂ ಗೊತ್ತಿದೆ ಏನಾಗಿದೆ ಅಂತ, ಅವರಿಗೂ ಗೊತ್ತಿದೆ ಏನಾಗಿದೆ ಅಂತ. ಹಾಗಾಗಿ ಧೃತರಾಷ್ಟ್ರ ನಿನಗೆ ಗೊತ್ತಿದೆ ನಿನ್ನ ಮಕ್ಕಳು ಏನ್ ಮಾಡಿದ್ದಾರೆ ಅಥವಾ ಈ ಮಕ್ಕಳು ಏನ್ ನಡೆಸಿದ್ದಾರೆ ಅಂತ, ಇದಿಷ್ಟು ನಿನಗೆ ಗೊತ್ತಿರೋ ಸಂಗತಿ. ವಿದಿತಂ ಹೇವ ಸರ್ವಂ, ಎಲ್ಲವೂ ನಿನಗೆ ತಿಳಿದದ್ದಾಗಿದೆ. ವೇದಿತವ್ಯಂ, ಒಂದು ವೇಳೆ ಏನಾದ್ರೂ ಚೂರು ಗೊತ್ತಾಗಿಲ್ಲ ಅಂದ್ರೆ ಅರ್ಥ ಕೇಳಿ ತಿಳ್ಕೊ, ನಿನ್ ಮಕ್ಳು ಏನ್ ಅನರ್ಥ ಮಾಡಿದ್ದಾರೆ ಅಂತ ನೀನ್ ತಿಳ್ಕೊಳ್ಳದೆ ಈಗ ಮಾತಾಡಬಾರದು, ಸ್ವಲ್ಪ ತಿಳ್ಕೊಂಡ್ ಮಾಡು. ವೇದಿತವ್ಯಂ. ಇದಂ ಹ್ಯದ್ಯ ಕುಲಂ ಶ್ರೇಷ್ಠಂ ಸರ್ವರಾಜ ಸುಪಾರ್ಥಿವ ಸಂಪನ್ನಂ ಸರ್ವೈ ಸಮುದಿತಂ ಗುಣೈ. ಈ ಕುರುಕುಲ ಅಂತ ಅನ್ನೋದೇನಿದೆಯಲ್ವಾ, ಇದು ಬಹಳ ಪ್ರಸಿದ್ಧವಾದ ಮನೆತನ. ಇಲ್ಲಿ ಹಿಂದೆ ತುಂಬಾ ಒಳ್ಳೆಯ ರಾಜರು ಪ್ರಜಾಕ್ಷೇಮವನ್ನೇ ಬದುಕಿನ ಧ್ಯೇಯವಾಗಿಟ್ಟುಕೊಂಡು ರಾಜ್ಯಭಾರ ಮಾಡಿದ್ದಾರೆ. ಇದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದ್ರಿಂದಾಗಿ ಇಂತಹ ಮಹಾ ಮಹಿಮರೆಲ್ಲ ಬಂದು ಹೋದ ಈ ರಾಜರ ಕುಲದಲ್ಲಿ ಇವತ್ತೇನು ಯುದ್ಧದ ಒಂದು ಕಾರ್ಮೋಡ ಅಡಗುತ್ತಾ ಇದೆ, ವ್ಯಾಪಿಸ್ತಾ ಇದೆ, ಇದು ನಯುಕ್ತಮೇತತ್, ಇದು ಸರಿ ಇಲ್ಲ. ನಿಮ್ಮಲ್ಲಿ ಯಾವತ್ತೂ ಕೂಡ ಅಕಾರಣವಾಗಿ ಯುದ್ಧ ಮಾಡುವುದನ್ನು ನೀವು ಯಾರು ಒಪ್ಪಿಲ್ಲ, ಹಿಂದೆ ಮಾಡಿಲ್ಲ. ಈಗ ಅಂಥದ್ದೊಂದಕ್ಕೆ ನಿಮ್ಮ ಮನೆತನದ ವೇದಿಕೆ ಸಿದ್ಧವಾಗ್ತಾ ಇದೆ. ಆದ್ರಿಂದಾಗಿ ಇದನ್ನ ತಳಿಬೇಕು. ಏನ್ ಮಾಡಬೇಕು? ತ್ವಂ ಹಿ ಧಾರಯಿತ ಶ್ರೇಷ್ಠ ಕುರುಣಾಂ ಕುರು ಸತ್ತಮ. ಈಗ ತ್ವನ್ನಿಮಿತ್ತಂ ವಿಶೇಷೇಣ ನೇಹಯುಕ್ತಂ ಅಸಾಂಪ್ರತಂ. ಈಗ ಎಲ್ಲ ಕಡೆಯಿಂದಲೂ ಕೂಡ ಬೇಕು ಬೇಡ ಅನ್ನುವ ಎರಡೂ ಪ್ರೆಷರ್ಗಳಿವೆ, ಯುದ್ಧ ಬೇಕು ಯುದ್ಧ ಬೇಡ ಅಂತ. ಗಮನಿಸಿ, ಇದು ಆ ಕಾಲದಲ್ಲಿ ಹೇಗಿರುತ್ತೆ ಚರ್ಚೆ. ನಾವೀಗ ಯುದ್ಧ ಮಾಡುದು, ಹೊಡೆದು ಬರುದು, ಕೊಂದು ಬರುದು ಅಂತ ನಾವೀಗ ಯೋಚನೆ ಮಾಡ್ತೇವೆ. ಸಾಧಕ ಬಾಧಕಗಳೇನು, ಆಗತ್ತೋ ಇಲ್ಲೋ ಹಾಗೆ ಮಾಡಿದ್ರೆ, ನಾಳೆ ಇನ್ನೇನೋ ಬೇರೆ ಸಮಸ್ಯೆ ಬಂದ್ರೆ ಏನ್ ಮಾಡುದು, ಇದೆಲ್ಲ ಯೋಚನೆ ಮಾಡಿ ಮಾಡುವಂಥದ್ದು. ಹಾಗಾಗಿ ಅದರ ವ್ಯವಸ್ಥೆಗೋಸ್ಕರನೇ ಒಂದಿಷ್ಟು ಜನ ಇರ್ತಾರಲ್ಲ, ಅವರಿಗೆಲ್ಲ ವಿಷಯ ತಿಳಿಯುವ ಹಾಗೆ ತ್ವಂ ಹಿ ಧಾರಯಿತ ಶ್ರೇಷ್ಠ ಕುರುಣಾಂ ಕುರು ಸತ್ತಮ ಮಿಥ್ಯಾ ಪ್ರಚರತಾಂ ತಾತ ಬಾಹ್ಯೇಶು ಆಭ್ಯಂತರೇಶು ಚ. ನೀನು
ಧರ್ಮರಾಜನಿಗೆ ಹೇಳುವ ಮಾತು, ನೀನು ಧರ್ಮವನ್ನೇ ತೊಟ್ಟವನು, ನಿಷ್ಪ್ರಚ್ಯವತಾಂ ಏನು ತುಂಬಾ ಹಿಂದಿನ ಪ್ರಚುರವಾದ ಧರ್ಮಗಳ ಬಗ್ಗೆ ನೀನು ಚೆನ್ನಾಗಿ ತಿಳಿದಷ್ಟು ನಾವ್ಯಾರು ತಿಳಿದಿಲ್ಲ. ಧರ್ಮಾರ್ಥವು ಪೃಷ್ಠತಃ ಕೃತ್ವ ಪ್ರವದಂತ್ಯ ನೃಶಂಸವತ್. ಕೆಲವರೆಲ್ಲ ಏನಾದ್ರೂ ಹೇಳಿದ್ರೆ ಅವರಿಗೆ ಆ ಕಾಲದ ಜಿಜ್ಜಿನ ಸಂಪ್ರದಾಯನೋ ಇನ್ನೇನು ಒಂದನ್ನು ಗಟ್ಟಿ ಹಿಡ್ಕೊಂಡು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ. ನಂಗೆ ತಥ್ಯ ಬೇಕು ಹೊರತು ನೀವು ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ, ಅವ್ರು ಮಾಡ್ತಿದ್ರು ಹಾಗೆ ನಾವು ಮಾಡ್ತೀವಿ ಅಂತ ಈ ಉತ್ತರ ನನಗೆ ಬೇಡ. ಈ ಉತ್ತರವನ್ನು ಯಾರಿಗೂ ಕೊಡುವುದು ಸರಿಯಲ್ಲ. ಮಿಥ್ಯಾ ಪ್ರಚರತಾಂ, ಅದರಲ್ಲೂ ನಿನ್ನ ಮಕ್ಕಳು ಸುಳ್ಳೇ ಸಂಗತಿಗಳನ್ನ ಸೃಷ್ಟಿ ಮಾಡಿ ತಾವು ಏನೋ ಭಾರೀ ಸಾತ್ವಿಕರು ಅಂತನ್ನುವ ಹಾಗೆ ತೋರಿಸಿಕೊಂಡು ಬಾಹ್ಯೇಶು ಅಭ್ಯಂತರೇಶುತೆ ತ್ವಂ ಹಿ ಧಾರಯಿತ ಶ್ರೇಷ್ಠ. ಈ ಇಡೀ ಮನೆತನವನ್ನ ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ ನಿನಗಾಗತ್ತೆ, ನೀನದಕ್ಕೆ ಸಮರ್ಥ, ನಿನಗದ ಆಗಬೇಕು ಕೂಡ. ಆಗದೇ ಇದ್ರೆ ನಿನ್ನ ಕುಲವನ್ನು ನೀನೇ ಕಳ್ಕೊಳ್ಳುವ ಸ್ಥಿತಿಗೆ ಬರ್ತಿ ಅಂತ ಮುಂದೆ ಹೇಳ್ತಾನೆ. ಅಶಿಷ್ಟಾಗತ ಮರ್ಯಾದಾ, ಅವ್ರಿಗೆ ಸ್ವಲ್ಪವೂ ಶಿಷ್ಟಾಚಾರ ಇಲ್ಲ, ಸೀಮೆ ಇಲ್ಲ, ಇದು ಸರಿ ಇದು ತಪ್ಪು ಅಂತ ಮರ್ಯಾದೆ ಇಲ್ಲ. ಕನ್ನಡದ ಮರ್ಯಾದೆಯು ಕೂಡ ಒಂದರ್ಥದಲ್ಲಿ ಅದೇ, ಊಟದ ಮಧ್ಯದಲ್ಲಿ ಎದ್ದು ಹೋಗ್ಬಾರ್ದು ಅಂತ ಇದೊಂದು ಮರ್ಯಾದೆ. ಯಾರೇನಾದ್ರೂ ಹೇಳಿ ನಮ್ಮೂರಲ್ಲಿ ಹಿಂಗೆ ಇರುದು ಅಂತ ಸೀದ ಮಧ್ಯದಲ್ಲಿ ಎದ್ದ ಅಂತ ಇಟ್ಕೊಳ್ಳಿ, ಎಲ್ಲ ಸೇರಿ ಒಟ್ಟಿಗೆ ಉಗಿದು ಅವನನ್ನು ಕೂಡಿಸ್ತಾರೆ. ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನೀನ್ ಕೈ ಉಂಡು ಮೇಲೆ ಎಲ್ಲ ಎಂಜಿಲ್ ತಗೊಂಡು ಎಲ್ಲಾ ಕಡೆ ಹೋದ್ರೆ ಯಾರ್ದಾದ್ರೂ ಎಲೆಗ್ ಬಿದ್ರೆ ಅವ್ರು ನೀನ್ ಎಂಜಿಲ್ ತಿನ್ಲಿಕ್ಕೆ ಬಂದದ್ದ ಇಲ್ಲಿ? ಇಲ್ಲ ನಾನು ಕೈಯಲ್ಲಿ ಹೀಗೆ ಇಟ್ಕೊಂಡು ಹೋಗ್ತೇನೆ. ನೀನ್ ಇಟ್ಕೊಂಡು ಹೋಗ್ಬೋದಪ್ಪ, ಇನ್ 4 ಜನ ನಿನ್ನ ನೋಡಿ ಹೇಳ್ತಾರೆ, ಅವ್ರದ್ದೆಲ್ಲ ನೀನೇ ಕೈ ಹಿಡ್ಕೋತೀಯ, ಅವಾಗೆ ಅನರ್ಥ ಅಲ್ವಾ ಅದು? ಮತ್ತೆ ಏನು ಅಂದ್ರೆ ಕಾಮನ್ ಸೆನ್ಸ್. ಎಲ್ರು ಊಟ ಆಗೋ ತನಕ ನಮ್ದು ಸೈರಣೆ ಇರ್ಬೇಕು. ಅವ್ರಿಗೆಲ್ಲ ಆದ್ಮೇಲೆ ಅವ್ರದ್ದು ಊಟ ಆಯ್ತು ಅಂತ ಆದ್ಮೇಲೆ ಅದೊಂದು ಶಿಸ್ತು. ನಮ್ದು ಆದಾಗೆಲ್ಲ ಎದ್ದು ಹೋಗ್ತೇವೆ ಅಂತಂದ್ರೆ ಹಾಗಾದ್ರೆ ನಿಮ್ಗೆ ಕೂಡಿಸಿ ಯಾಕೆ ಹಾಕ್ಬೇಕಿತ್ತು? ಎಲ್ಲೋ ಬೀದಿಯಲ್ಲಿ ತಿನ್ಕೊಂಡು ಹೋಗಿ ಅಂತ ಅಲ್ಲಿ ತಟ್ಟೆಯಲ್ಲಿ ಇಟ್ಟು ತಗೊಂಡು ಹೋಗಿ ಅಂತ ಹೇಳ್ಬೋದಿತ್ತಲ್ಲ. ಬಡಿಸುವುದಕ್ಕೊಂದು ಉದ್ದೇಶ ಇದೆ, ಅದೊಂದು ಎಲ್ಲರೂ ಸೇರಿ ಮಾಡುವ ಯಜ್ಞ. ಅದಕ್ಕೆ ಪಂಕ್ತಿ ಅಂತ ಕರೀತಾರೆ. ಪಂಕ್ತಿ ಅಂತಂದ್ರೆ 5 ಜನ ಭಗವದ್ ರೂಪಗಳನ್ನು ಯೋಚಿಸಿ ಮಾಡೋದು. ಈಗ ಎಲ್ಲದಕ್ಕೂ ನಮ್ಗೆ ಕಾಮನ್ ಹೆಸರಾಗ್ಬಿಟ್ಟಿದೆ ಪಂಕ್ತಿ ಅಂತ. ಓದಕ್ ಲೈನ್ ಹೇಳಿದ್ರೆ ಪಂಕ್ತಿ ಅಂತ. ಅದು ಹೌದು, ಸಾಲು ಅನ್ನುವ ಅರ್ಥದಲ್ಲ ಅಷ್ಟೇ. ಅದು ನಿಜವಾಗಿ ಆ ಒಟ್ಟಿಗೆ ಕೂತ್ಕೊಳ್ಳೋದ್ರಲ್ಲಿ ಏನ್ ಅಭಿಪ್ರಾಯ ಅಂದ್ರೆ ಅಷ್ಟೂ ಜನರಿಗೆ ಒಂದೇ ಕಾಲದಲ್ಲಿ ಭಗವದ್ ರೂಪಗಳನ್ನು ಚಿಂತಿಸಿ ಊಟ ಹಾಕುದು ಅಂತ ಅರ್ಥ. ಅದು ಮಧ್ಯದಲ್ಲಿ ಒಂದನ್ನು ಆವಾಹನೆ ಮಾಡಿ ಇನ್ನೊಂದನ್ನು ಮಧ್ಯದಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಒಟ್ಟಿಗೆ ಕೂಡಿಸಿದ್ದದು. ಒಂದೇ ಸರ್ತಿ ಆವಾಹನೆ, ಒಂದೇ ಸರ್ತಿ ವಿಸರ್ಜನೆ. ಹಾಗಾಗಿ ಎಲ್ಲ ಅಥವಾ ಪರಸ್ಪರ ಏನಾದ್ರೂ ಒಂದು ಸಮಸ್ಯೆ ಆದ್ರೆ ಹೇಳ್ಬೇಕು, ನನಗೆ ಈಗ ಹೇಳ್ಬೇಕಾಗಿದೆ ಏನೋ ಒಂದು ಸಮಸ್ಯೆ, ಅವನು ಒಪ್ಪಿಗೆ ತಗೊಂಡು ಹೋಗ್ಬೇಕು. ಅದು ಅವನಿಗೆ ಮಾತ್ರ ಒಪ್ಪಿಗೆ. ಇವನು ಎದ್ದ ಅಂತ ಎಲ್ಲರೂ ಎದ್ದು ಹೇಳುದು, ಕೂತವರಿಗೆಲ್ಲ ಒಂಥರ ಕಸಿವಿಸಿ, ಯಾರ ಕೈದು ಎಲ್ಲಿ ಎಂಜಿಲ್ ಬಿಡುತ್ತೋ ಅಂತ ಹಿಂಗೆ ಕೂತ್ಕೊಂಡು ಊಟ ಮಾಡ್ಬೇಕು. ಭಯ ಆಗುತ್ತೆ ಕೆಲವರಿಗೆ, ಅದೆಲ್ಲ ಪ್ರಜ್ಞೆ ಹಿಂಗೆಲ್ಲ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮಾತೇ ಮುಗಿದ್ರೆ ಎಲ್ಲ ಶುರು ಊಟದಲ್ಲೇ, ಎಲ್ಲ ಪ್ರೋಕ್ಷಣೆ, ದೃಢ ಸಂಪ್ರೋಕ್ಷಣೆ. ಮೈಲಿಗೆ ಪರಮಾವಧಿ ಮುಟ್ಟಿ ಆಮೇಲೆ ಮಡಿ ಆಗ್ಲೇಬಾರ್ದು, ಅಷ್ಟು ದೃಢ ಸಂಪ್ರೋಕ್ಷಣೆ ಅಂತ. ಈ ಸ್ಥಿತಿಯಲ್ಲಿರುವಾಗ ಆಯಾ ನಿಯಮಗಳನ್ನ ಪಾಲಿಸಬೇಕಾದದ್ದು ಅಲ್ಲಲ್ಲಿಯ ಕರ್ತವ್ಯ. ಅದು ಹೌದು, ಆದ್ರೆ ಅದು ಪ್ರಕೃತ ವ್ಯವಸ್ಥೆಗೆ ಸರಿ ಹೋಗುತ್ತೋ ಇಲ್ವೋ, ಈ ನಿಯಮ ಆದ್ರೆ ಎಲ್ಲರೂ ಪಾಲಿಸ್ಬೇಕಾದದ್ದು. ಇನ್ನೇನೇನೋ ಹುಚ್ಚಿರುತ್ತೆ ಕೆಲವೊಂದ್ ಸರ್ತಿ, ಅಗತ್ಯವೇ ಇಲ್ಲದ್ದು. ಅದನ್ನಿಟ್ಟುಕೊಂಡು ಯಾವತ್ತೂ ಕೂಡ ಯಾವುದೇ ನಿಯಮಗಳನ್ನ ಕರಾರುಗಳನ್ನ ಹೇಳಬಾರ್ದು. ಸ್ವಲ್ಪ ಆಲೋಚನೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಆದ್ರೆ ನಿನ್ನ ಮಕ್ಕಳು ಸುಮ್ನೆ ಇಲ್ಲ ಸಲ್ಲದ ನಿಯಮಗಳನ್ನು ಹಾಕೊಂಡು ತಾವೇ ತಪ್ಪಾಗಿ ನಡ್ಕೊಂಡು ಅನರ್ಥ ಮಾಡ್ತಾ ಇದ್ರೆ ಅಂಥವರನ್ನ ನಿನ್ನ ಕಡಿವಾಣದಲ್ಲಿ ಇರಿಸಿಕೊಳ್ಬೇಕಾದ್ದು ನಿನ್ನ ಕರ್ತವ್ಯ. ಕಡಿವಾಣ ಅಂದ್ರೆ ನಿಯಂತ್ರಣ, ನಿನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ್ ನಿನ್ನ ಕರ್ತವ್ಯ. ತೇ ಪುತ್ರಾಹ ತವ ಕೌರವ್ಯ ದುರ್ಯೋಧನ ಪುರೋಗಮಾಹ ಧರ್ಮಾರ್ಥವು ಪೃಷ್ಠತ ಕೃತ್ವ ಪ್ರಚಲಂತಿ ನೃಶಂಸವತ್. ಕ್ರೂರಿಗಳಂತೆ ಧರ್ಮಾರ್ಥನ ಅಯ್ಯ ಅದೆಲ್ಲ ಆಮೇಲೆ, ಧರ್ಮ ಎಲ್ಲ ಫಸ್ಟ್ ಅಲ್ಲ ರೀ. ನೀವು ಧರ್ಮ ನೋಡುದಲ್ಲ, ಫಸ್ಟ್ ಯಾವ್ಯಾವ ವ್ಯವಸ್ಥೆಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀರಿ ನೋಡಿ. ಅವ್ರು ಯಾವ ಧರ್ಮದವರು ಮುಖ್ಯ ಅಲ್ಲ. ಅವ್ರು ನಮ್ಗೆ ಓಟ್ ಹಾಕ್ತಾರಾ, ಅವ್ರಿಗೆ ಕೊಡಿ. ಅವ್ರು ಓಟ್ ಹಾಕಲ್ವಾ, ಅವ್ರಿಗೆ ಕೊಡ್ಬೇಡಿ. ಅವ್ರ ಮನೆ ಅಲ್ಲೇ ಬಿದ್ದಿರ್ಲಿ, ಏನಾದ್ರೂ ನೀರ್ ಸೋರಿ ಅವ್ರು ಕೊಚ್ಕೊಂಡು ಹೋಗ್ಲಿ. ನಾಳೆ ಹೇಳೋಣ ಅವ್ರಿಗೋಸ್ಕರ ತುಂಬಾ ಶ್ರಮ ಹಾಕಿ ನಾವು ದುಡ್ಡು ತೆಗೆದಿಟ್ಟಿದ್ವಿ, ಆದ್ರೆ ಅವರಿಗೆ ಕೊಡುವಷ್ಟ್ರೊಳಗೆ ಹೀಗಾಗೋಯ್ತು, ಮುಂದಿನ ಸರ್ತಿ ಹೀಗಾಗ್ಲಿಕ್ಕೆ ನಾವು ಬಿಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮುಗಿದೋಯ್ತು. ನಮ್ಮ ವ್ಯವಸ್ಥೆನೂ ಆಯ್ತು, ಅವ್ರು ಹೋದ್ರು, ನಮ್ಗೆ ಒಂದು ಓಟ್ ಕಮ್ಮಿ ಆಯ್ತು ಅವ್ರಿಗೆ ಇನ್ನೊಬ್ರಿಗೆ ಹೋಗುದು, ಅದರಿಂದಾಗಿ ನಮ್ಮ ಸಮಸ್ಯೆ ತೀರಿತು ಅಂತ. ಇಷ್ಟು ದುಷ್ಟ ಆಲೋಚನೆ ಮಾಡುವಂತ ವ್ಯವಸ್ಥೆಯಲ್ಲಿ ದುರ್ಯೋಧನ, ಕರ್ಣ, ಶಕುನಿ, ದುಷ್ಟರಾದವರು ಎಲ್ಲ ಟೀಮ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಎಷ್ಟು ನೇರವಾಗಿ ಹೇಳ್ತಾನೆ ನೋಡಿ, ಧರ್ಮಾರ್ಥವು ಪೃಷ್ಠತಃ ಕೃತ್ವ. ಯಾವುದು ಧರ್ಮ, ಯಾವುದು ಪ್ರಯೋಜಕ ಅನ್ನೋದನ್ನು ಗಮನಿಸದೆ, ಅಂದ್ರೆ ಪ್ರಯೋಜಕ ಅಂದ್ರೆ ಅವರಿಗಲ್ಲ, ಸರ್ವ ಪ್ರಯೋಜಕವಾದಾಗ ಮಾತ್ರ ಪ್ರಯೋಜಕ ಅಂತ ಹೇಳುದು ಹೊರತು ಆತ್ಮ ಪ್ರಯೋಜಕವಾದಂಗೆ ಪ್ರಯೋಜನ ಹೇಳುದಿಲ್ಲ, ಸ್ವಾರ್ಥ ಅಂತ ಹೇಳ್ತೇವೆ ನಾವು. ತನ್ನ ಕೇಂದ್ರಿತವಾದ ಯಾವುದೇ ಕಾರ್ಯ ಮಾಡಿದಾಗ್ಲೂ ಕೂಡ ಅದು ಅನರ್ಥಕ್ಕೆ ಕಾರಣ.
ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಮಾಡಿದಾಗ ಅದು ಸಾರ್ಥಕ. ಅದು ಆ ಸ್ವ ಅನ್ನುವ ಶಬ್ದದ ಅರ್ಥ ಇಡೀ ಊರು, ಇಡೀ ರಾಜ್ಯ ಅಥವಾ ಇಡೀ ಪ್ರದೇಶ, ಇಡೀ ಭೂಮಿ ಅಂತ ಅರ್ಥ ಬಂದ್ರೆ ಆ ಸ್ವಾರ್ಥಕ ಅರ್ಥ ಇದೆ, ಎಲ್ಲರಿಗೂ ಸಿಗಬೇಕು ಅಂತ. ಇದು ಹಾಗಲ್ಲ, ನಮ್ಗೆ ಬೇಕಾದವ್ರಿಗೆ ಮಾತ್ರ ಮಾಡ್ಕೊಳ್ಳೋದು. ಅವನಿಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರಿಗೆ ಸಂಬಳ ಜಾಸ್ತಿ, ಯಾರು ಹೆಲ್ಪ್ ಮಾಡಲ್ಲ ಅವನು ವಿರುದ್ಧ ನಿಲ್ತಾರೋ ಅವರಿಗೆ ಇಲ್ಲ. ಇದೆಲ್ಲ ಮಾಡಿದ್ದಾನೆ ದುರ್ಯೋಧನ. ತನ್ನವರು ಅಂತ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆಲ್ಲ ಬಕ್ಷಿಸ್ ಡಬಲ್ ಮಾಡಿದ್ದಾನೆ. ಮಾಡಿ ಅವರೆಲ್ಲ ನಾಳೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕು, ಊರವರೆಲ್ಲ ಜನ ಮಾತಾಡ್ಬೇಕಾದ್ರೆ ನೋಡಿ ದುರ್ಯೋಧನ ನಿಮ್ಗೆ ಏನೆಲ್ಲ ಹೆಲ್ಪ್ ಮಾಡಿದ್ದಾನೆ ಅದನ್ನೆಲ್ಲ ಮರ್ತು ಇವತ್ತು ಪಾಂಡವರು ಅಂತ ಬೊಬ್ಬಡಿತೀರಾ. ಅವ್ರು 13 ವರ್ಷ ಕಾಡಲ್ಲಿ ಇದ್ದು ಎಲ್ಲ ಮರ್ತೋಗಿದ್ದಾರೆ. ಅವ್ರು ತೋಳ್ನಲ್ಲಿ ಕಸುವಿಲ್ಲ, ಬರೀ ಗೆಡ್ಡೆ ಗಣಸ್ ತಿನ್ಕೊಂಡು ಮೈಯೆಲ್ಲ ಶಕ್ತಿ ಕಳ್ಕೊಂಡು ಪೆದ್ದರ ತರ ಇದ್ದಾರೆ. ಆ ನರಪೇತಲಗಳನ್ನ ತಗೊಂಡು ನೀವು ರಾಜನನ್ನಾಗಿ ಮಾಡಿದ್ರೆ ನಾಳೆ ಯುದ್ಧ ಆದ್ರೆ ಫಸ್ಟ್ ನಿಮ್ಮನ್ನೇ ಬಲಿ ಕೊಡ್ತಾರೆ. ಅವ್ರು ಸಪೋರ್ಟ್ ಆ ಕಾಡಲ್ಲಿ ಹೋಗಿ ಅಡಿಗೆ ಕೂತ್ ಬಿಡ್ತಾರೆ, ಅವ್ರಿಗೆ ಅಭ್ಯಾಸ ಹೋಗುದು ಕಾಡಿಗೆ ಹೋಗುದು, ನಿಮ್ಮನ್ನೆಲ್ಲ ಬಲಿ ಕೊಡ್ತಾರೆ ಅಂತ ಹೀಗೆಲ್ಲ ಏನೇನೋ ಹೇಳಿಸಿ ಜನರಲ್ಲಿ ತಾನು ನಿಜವಾಗಿ ಮುಂದೇನ ರಾಜನಾಗಿ ಮುಂದುವರಿಬೇಕಾದದ್ದು ಅಂತ ಪ್ರಜಾ ಅಭಿಪ್ರಾಯವನ್ನ ಗಟ್ಟಿಗೊಳಿಸುವ ಕೆಲಸವನ್ನು ಕೂಡ ಮಾಡಿದ್ದ. ಹಾಗಾಗಿ ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ಲದೆ ಅಲ್ಲ, ಅದಕ್ಕೆ ಅವನು ಪ್ರತಿ ಶಬ್ದ ಬಳಸುವಾಗ್ಲೂ ಎಚ್ಚರದಿಂದ ಮಾತಾಡ್ತಿದ್ದಾನೆ. ಅದಕ್ಕೆ ಹೇಳಿದ್ದು ಸಾಮಾನ್ಯವಾಗಿ ಈ ಮಾತಿಗೆ ತುಂಬಾ ಬೆಲೆ ಇದೆ ರಾಜಕಾರಣದಲ್ಲಿ. ಅಂದ್ರೆ ರಾಜಕಾರಣ ಮಾತ್ರ ಅಲ್ಲ, ಎಲ್ಲಿಯೇ ಒಂದು ಶಾಂತಿ ಸಂಬಂಧಗಳು ನಡಿಲಿಕ್ಕೆ ಹೋದಾಗ ಈ ಸ್ಪೀಚ್ ಅನ್ನು ಒಮ್ಮೆ ಅವರು ನೋಡ್ಕೊಂಡು ಹೋಗ್ಬೇಕು ಅಂತ ಮಾತಾಡೋ ಮುಂಚೆ. ನೋಡಿದ್ರೆ ಇದರಿಂದ ಕೆಲವು ಚಂದದ ಐಡಿಯಾ ಸಿಗುತ್ತೆ. ಇದನ್ನೇ ಒಂದು ನಾವು ಥೀಸಿಸ್ ಮಾಡ್ಬೋದು. ಎಲ್ಲೆಲ್ಲಿ ರಾಯಭಾರಿಗಳು ಏನ್ ತಪ್ಪು ಮಾತನಾಡಿ ಯಾವ ದೇಶಗಳ ವಿರುದ್ಧ ಪರಸ್ಪರ ಜಗಳ ದೊಡ್ಡದಾಯ್ತು, ಯಾವ ರೀತಿಯ ಸಂವಾದವನ್ನ ಮಾಡಿದ್ರಿಂದ ಆ ದೇಶದಲ್ಲಿ ಪೀಸ್ ಹುಟ್ಟಿತು, ಪೀಸ್ ಆಗದೆ ಪೀಸ್ ಹುಟ್ಟಿತು ಅಂತಂದ್ರೆ ಅದರ ಹಿನ್ನೆಲೆಯಲ್ಲಿ ನಮಗೆ ಈ ಅಧ್ಯಾಯ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಬೇಕಿರೋ ಒಂದು ಮೆಟೀರಿಯಲ್ ಅನ್ನ ಈ ಅಧ್ಯಾಯ ಕೊಡುತ್ತೆ. ಅಶಿಷ್ಟಾ ಗತ ಮರ್ಯಾದಾ ಲೋಭೇನ ಹತಚೇತಸ. ಸ್ವಲ್ಪವೂ ಶಿಷ್ಟಾಚಾರ ಇಲ್ಲ, ಮರ್ಯಾದೆ ಇಲ್ಲ, ತಮಗೆ ಬೇಕು ಅಂತ ಲೋಭ ಬೇರೆ ಜಾಸ್ತಿ, ಬುದ್ಧಿ ಅಂತೂ ಕೆಟ್ಟೇ ಹೋಗ್ಬಿಟ್ಟಿದೆ. ತಾನು ತನ್ನವರು ತನ್ನ ಬಂಧುಗಳು ಅಂತ ಇಷ್ಟು ಬಿಟ್ರೆ ಬೇರೆಯವರನ್ನ ಎಲ್ಲರನ್ನು ಬಿಟ್ಟುಬಿಟ್ಟಿದ್ದಾನೆ. ವಸ್ತುತಃ ಪಾಂಡವರು ಅವನವರೇ, ಅವನು ತನ್ನವರಲ್ಲ ಅಂತ ತಗೊಂಡಿದ್ದಾನೆ. ಯಾರ್ಯಾರನ್ನು ತನ್ನವರು ಅಂತ ಹಚ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ತನ್ನವರಲ್ಲದವರನ್ನ ತನ್ನವರು ಅಂತ ಹಚ್ಕೊಂಡಿದ್ದಾನೆ, ತನ್ನವರನ್ನ ತನ್ನವರಲ್ಲ ಅಂತ ದೂರ ಇಟ್ಟಿದ್ದಾನೆ. ಶ್ರೇಯಂ ಆಪನ್ ಮಹಾಘೋರ ಕುರುಶ್ವೇವ ಸಮುತ್ಥಿತ. ಕುರುಗಳಲ್ಲಿ ಒಂದು ಮಹಾ ಆಪತ್ತು ಹುಟ್ಟಿದೆ. ಉಪೇಕ್ಷಮಾಣ ಕೌರವ್ಯ. ಒಂದು ವೇಳೆ ಧೃತರಾಷ್ಟ್ರ ನೀನು ಈ ವಿಷಯದಲ್ಲಿ ಉಪೇಕ್ಷೆ ಮಾಡಿದಿ ಅಂತಾದ್ರೆ ಪೃಥ್ವಿ ಸರ್ವವು ನಷ್ಟವಾಗಿ ಹೋಗುತ್ತೆ. ನಾಶಿತ ಪೃಥ್ವಿ, ಇಡೀ ಭೂಮಿ ನಾಶವಾಗಿ ಬಿಡುತ್ತೆ. ಪೃಥ್ವೀಂ ಘಾತಯಿಷ್ಯತಿ, ಸಮಗ್ರ ಭೂಮಿಯನ್ನು ನಾಶ ಮಾಡುತ್ತೆ. ಇಡೀ ರಾಜರ ಮನೆತನಗಳೆಲ್ಲ ಬೀದಿಗೆ ಬರುತ್ತೆ. ಶಕ್ಯಾಚೇಯಂ ಶಮಯಿತುಂ ತ್ವಂಚೇದ್ ಇಚ್ಛಸಿ ಭಾರತ. ನೀನು ಇಷ್ಟಪಟ್ಟರೆ ಈ ಶಾಂತಿಯ ಸಂಧಾನದ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸಬಹುದು. ಕೃಷ್ಣ ಎಷ್ಟು ಒಳ್ಳೆ ಮಾತು ಹೇಳ್ತಾನೆ ಅಂದ್ರೆ, ನಿನ್ ಕೈಯಲ್ಲಿದೆ, ನೀನ್ ಯೋಚನೆ ಮಾಡಿದ್ರೆ ಆಗುತ್ತೆ, ನಾನ್ ಮಾಡ್ಲಿಲ್ಲ ಅನ್ನೋ ಪ್ರಯತ್ನ ನಾನು ಮಾಡ್ಲಿಲ್ಲ ಅಂತ ಯಾರು ಹೇಳ್ಬಾರ್ದು. ಅದಕ್ಕೆ ಅದನ್ನು ಒತ್ತಿ ಹೇಳುದು, ಇದು ನಿನ್ ಕೈಯಲ್ಲಿದೆ ಅಂತ. ಕೆಲವರೆಲ್ಲ ಅವ್ರ ಕೆಲಸ ತಪ್ಪಿಸ್ಕೊಳ್ಳಿಕ್ಕೆ ನೀವೇ ದೊಡ್ಡವರು, ನಿಮ್ಮಿಂದಾದ್ರೂ ಚೆನ್ನಾಗಿರುತ್ತೆ, ನೀವೇ ಇದಕ್ಕೆ ಮುಖ್ಯಸ್ಥರು ಅಂತ ಹೇಳುದಿರುತ್ತೆ, ಅದು ಜಾರಿಕೊಳ್ಳಿಕ್ಕೆ. ಕೃಷ್ಣ ಹಾಗೆ ಹೇಳ್ತಾ ಇಲ್ಲ, ನೀನು ಚಕ್ರವರ್ತಿ. ಯಾಕಂದ್ರೆ ಪಾಂಡವರ ಅಷ್ಟೂ ಅಧೀನದಲ್ಲಿದ್ದ ರಾಜ್ಯಗಳು ನಿನಗೀಗ ಟ್ಯಾಕ್ಸ್ ಕಟ್ತಾ ಇದೆ. ಅದ್ರಿಗೆ ನಿನ್ನ ಮಾತಿನಂತೆ ಪಾಂಡವರು ಕೇಳ್ತಾರೆ, ಕೌರವರು ಕೇಳ್ತಾರೆ. ನೀನು ದೊಡ್ಡವನಾದ್ರೆ ನೀನ್ ಹೇಳ್ಬೇಕು. ನಾನು ಪಾಂಡವರಿಗೆ ಹೇಳಿ ಬೇಡ ನೀವು ಯುದ್ಧ ಮಾಡಬೇಡಿ ಅಂತ ನಾನು ಹೇಳೋನಲ್ಲ, ನಿನ್ನ ಮಾತು ಕೇಳೋರು ಅವರು. ನನ್ನನ್ನ ಸಹಾಯಕ್ಕೆ ಕೇಳಿದ್ದಾರೆ ಬಿಟ್ರೆ ನನ್ನ ಮಾತು ನಡೆಯುವುದಲ್ಲ ಪಾಂಡವರಿಗೆ. ನಿನ್ ಮಾತು ದೊಡ್ಡದು, ಯಾಕಂದ್ರೆ ನೀನ್ ದೊಡ್ಡಪ್ಪ. ಅವ್ರ ಪ್ರಕಾರ ನೀನ್ ಅಪ್ಪ ಅವರಿಗೆ. ಜ್ಯೇಷ್ಠ ಭ್ರಾತ ಪಿತೃ ಸಮ ಅಂತ ಧೃತರಾಷ್ಟ್ರನನ್ನು ಸ್ವೀಕರಿಸ್ತಾರೆ. ಆದ್ರೆ ಧೃತರಾಷ್ಟ್ರ ಯಾರನ್ನಪ್ಪ ಅಂತ ತಗೊಳ್ತಾ ಇದ್ದಾನೆ? ನಿನ್ನನ್ನೇ ಜನಕ ಅಂತ ಮುಂದೆ ಮಾತು ಹೇಳ್ತಾರೆ. ನದುಷ್ಕರೋ ಹ್ಯತ್ರ ಶಮಃ ಮತೋ ಮೇ ಭರತರ್ಷವ. ನೀನು ಯೋಚನೆ ಮಾಡಿದ್ರೆ ಇಲ್ಲಿ ಶಾಂತಿ ಅನ್ನೋದು ಕಷ್ಟದ ಕೆಲಸವೇ ಅಲ್ಲ, ನೀನು ಯೋಚನೆ ಮಾಡ್ಬೇಕಾಗಿದೆ ಅಷ್ಟೇ. ತ್ವಯ್ಯಧೀನಃ ಶಮೋ ರಾಜನ್ ಮೈ ಚೈವ ವಿಷಾಂಪತೆ ಪುತ್ರಾನ್ ಸ್ಥಾಪಯ ಕೌರವ್ಯ ಸ್ಥಾಪಯಿಷ್ಯಾಮಹಂ ಪರಾನ್. ನೀನು ಒಂದು ವೇಳೆ ಕೌರವರನ್ನ ಬಾಯಿ ಮುಚ್ಚಿಸಿ ಅವರು ಯುದ್ಧ ಮಾಡದಂತೆ ಕೈ ಹಿಡಿದು ತಡೆದ್ರೆ, ಯುದ್ಧಕ್ಕೆ ಹೊರಡುತ್ತೇನೆ ಅಂತ ಒಂದು ವೇಳೆ ಪಾಂಡವರು ಜಗಳ ಆಡಿದ್ರೆ ಅವರ ಬಾಯನ್ನು ನಾನು ಮುಚ್ಚಿಸ್ತೇನೆ. ನಿನ್ನ ಮಕ್ಕಳನ್ನ ಬಾಯಿ ಮುಚ್ಚಿಸು, ನಾನು ಪಾಂಡವರ ಬಾಯಿ ಮುಚ್ಚಿಸ್ತೇನೆ. ನೀನು ನಿನ್ನ ಮಕ್ಕಳ ಕೈಯನ್ನು ಬಿಡುವುದಿಲ್ಲ ಅಂದ್ರೆ, ಹೇಗ್ ಬೇಕಾದ್ರೂ ಇರು ಅಂತ ಅವ್ರನ್ನ ಹಿಡಿಯುವುದಿಲ್ಲ ಅಂದ್ರೆ, ನಾನು ಪಾಂಡವರ ಹತ್ರ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವ್ರು ಹಾಗೆ ಮಾಡ್ತಾರೆ, ನಾವ್ ಯಾಕೆ ಮಾಡ್ಬಾರ್ದು ವಾಪಸ್ ಹೊರತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ಆಗ. ನೀನ್ ಇಬ್ಬರನ್ನು ತಣಿಸ್ಬಹುದು,
ಬೇಡ, ನೀ ಇಬ್ರಿಗಾಗಲ್ಲ, ನೀನ್ ಕುರುಗಳನ್ನ ತಣಿಸ್ತೇನೆ ಅಂತ ಒಂದು ಮಾತು ಹೇಳು, ನಾನು ಪಾಂಡವರನ್ನು ಹೇಗೋ ಮಾಡಿ ಜೀವ ಕೊಟ್ಟಾದ್ರೂ ಅವ್ರು ನಿಲ್ಲಿಸ್ತೇನೆ. ಇದು ನನ್ನ ಕಡೆಯಿಂದ ಮಾತು. ಆಜ್ಞಾ ತವ ಹಿ ರಾಜೇಂದ್ರ ಕಾರ್ಯ ಪುತ್ರೈ ಸಹಾನ್ವಯಿ. ಮಕ್ಕಳು ಅಂತಂದ್ಮೇಲೆ ಅಪ್ಪ ಅಮ್ಮನ ಮಾತು ಕೇಳುವಷ್ಟು ಅವನು ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು, ಆ ಶಕ್ತಿಯನ್ನು ಅವನು ತಂದ್ಕೊಳ್ಬೇಕು, ಅವರ ಹಿತವನ್ನ ಬಯಸಿ ಆ ತರದ ನಡೆಯನ್ನ ತೋರಿಸಿರ್ಬೇಕು. ಆಗ ಆ ಮಕ್ಕಳು ಅವನ ಮಾತು ಕೇಳ್ತಾರೆ. ನೀನ್ ಅದನ್ನ ಇಟ್ಕೊಂಡಿದ್ಯಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಹಿತಂ ಬಲವದಪ್ಯೇಷ ಅಂತಿಷ್ಠತಾಂ ತವ ಶಾಸನೆ, ನಿನ್ನ ಶಾಸನದಲ್ಲಿ ನಿಂತ್ರೆ ಇಬ್ರಿಗೂ ಹಿತ ಆಗುತ್ತೆ. ತವ ಚೈವ ಹಿತಂ ರಾಜನ್ ಪಾಂಡವಾನಾಮಥೋ ಹಿತಂ. ಇದು ಪಾಂಡವರಿಗೆ ಮಾತ್ರ ಹಿತ ಅಲ್ಲ, ಕೌರವರಿಗೆ ಹಿತದ ಬಗ್ಗೆ ನಾನು ಯೋಚನೆ ಮಾಡಿ ಮಾತಾಡ್ತಾರೆ. ನೀನೇನು ಪಾಂಡವ ಪಕ್ಷಪಾತಿ, ಬರೀ ಪಾಂಡವರಿಗೆ ಒಳ್ಳೇದಾಗೋದು ಮಾತ್ರ ಯೋಚನೆ ಮಾಡ್ತಿ, ನಮ್ಮ ಮಕ್ಕಳಿಗೇನು ಆಗಲ್ಲ. ನಾನು ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಜಾಸ್ತಿ ಎಲ್ಲ ಸೇರ್ಬೇಕಾಗಿದ್ದು ಪಾಂಡವರಿಗೆ, ಆದ್ರೆ ಅರ್ಧ ಬಿಟ್ಟು ಕೊಡ್ತಾ ಇರೋದ್ರಿಂದ ಅರ್ಧ ಉಳೀತು. ನಿನ್ ಮಕ್ಳಿಗೆ ಜಾಸ್ತಿ ಲಾಭ. ನಿಜವಾಗಿ ಅಷ್ಟೂ ದೇಶದಿಂದ ಗೆದ್ದು ಕಪ್ಪ ತಂದು ಕೊಟ್ಟವರು ಪಾಂಡವರು ಹೊರತು ಭೀಮ ಒಂದ್ ಕಡೆಗೆ, ಅರ್ಜುನ ಒಂದ್ ಕಡೆ, ನಕಲ ಒಂದ್ ಕಡೆ, ಸಹದೇವ್ ಒಂದ್ ಕಡೆ ಹೋಗಿದವರು. ನಿನ್ನ ದುರ್ಯೋಧನ ಎಲ್ಲಿಗೂ ಹೋಗ್ಲಿಲ್ಲ, ಅವ್ನು ಲೆಕ್ಕ ಮಾಡ್ತಾ ಕೂತಿದ್ದ ಕೋಶಾಧಿಕಾರಿಯಾಗಿ. ಅದು ಸ್ವಲ್ಪ ಹೊಟ್ಟೆ ಕಿಚ್ಚಾಯ್ತು, ಅಯ್ಯೋ ಇಂಥದ್ದೆಲ್ಲ ಬಂದೋಯ್ತಾ, ನಾನು ನೋಡೇ ಇಲ್ಲ, ಎಷ್ಟದ್ಭುತ ಅಂತ ಹೊಟ್ಟೆ ಹೊರ್ಕೊಂಡೇ ಸತ್ತ. ಅದು ಈಗ ಪೂರ್ತಿ ಉರಿಯೋ ಸ್ಥಿತಿ ಜಾಸ್ತಿ ಆಗ್ತಾ ಇದೆ, ವಾಪಸ್ ಕೊಡ್ಬೇಕಲ್ಲ. ನಾವು ನಮ್ಮದಲ್ಲದ ಜಾಗದಲ್ಲಿ ಗಾಡಿ 4 ದಿವಸ ನಿಲ್ಸಿದ್ಮೇಲೆ 5ನೇ ದಿವಸ ಇನ್ನೊಬ್ಬ ನಿಲ್ಸಿದ ಅಂದ್ರೆ ಸಿಟ್ಟು ಮಾಡ್ಕೋತೇವೆ. ಇದು ನಾನ್ ನಿಲ್ಸೋ ಜಾಗ, ನೀನ್ ಯಾಕೆ ನಿಲ್ಸಿದೀನಿ ಶುರು ಮಾಡ್ತೇವೆ. ಅಂತದ್ರಲ್ಲಿ ನಮ್ದೇ ಸೊತ್ತನ್ನ ಇನ್ನೊಮ್ಮೆ ಬಿಟ್ಕೊಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಸುಲಭ ಇಲ್ಲ. ಬಾಡಿಗೆ ಮನೆ ಬಿಟ್ಟು ಹೋಗೋದೇ ಕಷ್ಟ. ಅದು ಬಾಡಿಗೆ ಮನೆ ಅಂತ ಗೊತ್ತಿದ್ರು ಕೂಡ ಇಷ್ಟು ದಿವಸ ಚೆನ್ನಾಗಿತ್ತು, ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇದ್ದ, ಅವ್ನು ಒಂದ್ಸರ್ತಿ ಹೂ ಅಂದ್ರೆ ಅವ್ನು ಹಾಲು ಅರ್ಧ ಲೀಟರ್ ಹಾಲು ತಂದು ಕೊಡ್ತಿದ್ದ. ಈಗ ಅಲ್ಲಿ ಹೋದ್ಮೇಲೆ ಯಾವ ಅಂಗಡಿ ಸಿಗುತ್ತೋ, ಅವನೇನಂತಾನೋ ಅಂತ ಟೆನ್ಷನ್ ಅಲ್ಲಿ ಇದೇ ಗಟ್ಟಿ ಇದ್ರೆ ಚೆನ್ನಾಗಿತ್ತು, ಇನ್ನೊಂದು ಲೀಸ್ ಕೊಟ್ಬಿಡಿ 10 ವರ್ಷಕ್ಕೆ ಅಂತ ಅವ್ರ ಹತ್ರ ಬೊಬ್ಬೆ ಹೊಡೆಯೋ ಸ್ಥಿತಿ ಬರುತ್ತೆ. ಹಾಗೆ ಕೃಷ್ಣ ಎಚ್ಚರಿಸಿ ಹೇಳ್ತಾನೆ, ಪುತ್ರಾನ್ನ ಸ್ಥಾಪಯ, ನಿನ್ನ ಮಕ್ಕಳನ್ನು ನಿಲ್ಲಿಸು, ನಾನು ಉಳಿದದ್ ಮಾಡ್ತೇನೆ. ಶಮೇ ಪ್ರಯತಮಾನಸ್ಯ ತವ ಶಾಸನ ಕಾಂಕ್ಷಿಣಃ. ಪಾಂಡವರು ನಿನ್ನ ಶಾಸನಕ್ಕಾಗಿ ಕಾಯ್ತಿದ್ದಾರೆ, ಆದ್ರೆ ಅದು ಆ ಶಾಸನ ಕೇವಲ ಪಾಂಡವರಿಗಾದ್ರೂ ಉಪಯೋಗ ಇಲ್ಲ, ಕೌರವರಿಗೂ ಆಗ್ಬೇಕು, ಪಾಂಡವರಿಗೂ ಆಗ್ಬೇಕು. ಆಗ ಪಾಂಡವರು ಕೇಳ್ತಾರೆ, ಶಾಸನ ಕೇವಲ ಪಾಂಡವರಿಗೆ, ಕೌರವರು ನೀವು ಯಾಕ ಬಿಟ್ಟಿ ಹೆಂಗಂದ್ರೆ ಇರಿ, ನಿಮ್ಗೇನ್ ನಿಯಮ ಇಲ್ಲ, ಅವ್ರಿಗೆ ಮಾತ್ರ ನಿಯಮ. ಇದ್ ನಡೆಯಲ್ಲ. ನಿಯಮ ಇಬ್ರಿಗೂ ಒಂದೇ ತರ ಹೇಳ್ಬೇಕು. ನೀವು ಸುಮ್ನಿರಿ, ಯುದ್ಧ ನಿಲ್ಲತ್ತೆ. ನೀವೇನೇ ಬೇಕಾದ್ರೂ ಮಾಡಿ, ನೀವು ಮಾತ್ರ ಪೆಟ್ಟು ತಿನ್ಕೊಂಡಿರಿ. ಇದು ನಡೆಯುವ ಮಾತಲ್ಲ ಅಂತ ಕೃಷ್ಣ ಮತ್ತೆ ಸ್ಪಷ್ಟಪಡಿಸ್ತಾನೆ. ಸ್ವಯಂ ನಿಷ್ಫಲಮಾಲಕ್ಷ್ಯ. ಹಾಗಾಗಿ ಸಂವಿಧತ್ಸ್ವ ವಿಷಾಂಪತೆ ಸಹಾಯಭೂತ ಭರತಾಹ ತವೈವ ಸ್ಯೂರ್ಜನೇಶ್ವರೇ. ಸ್ವಯಂ ನಾನೇ ನೇರವಾಗಿ ಈ ವಿಷಯದಲ್ಲಿ ಕೈ ಹಾಕಿದ್ರೆ ಆಗಲ್ಲ, ನೀನೇ ಇದಕ್ಕೆ ಪ್ರಯತ್ನ ಪಡಬೇಕು. ಸಂವಿಧತ್ಸ್ವ, ಸ್ವಲ್ಪ ಗಮನ ಇಟ್ಟು ಇದು ಯಾಕೆ ಹೇಗ್ ನಡಿಬೇಕು ಅಂತ ಯೋಚನೆ ಮಾಡಿ, ಇದರಿಂದ ಆಗುವ ಅನರ್ಥಗಳನ್ನ ತಪ್ಪಿಸ್ಲಿಕ್ಕೆ ಸಹಾವಭೂತ, ಏನು ಇನ್ನೂ 4 ಜನರ ಸಹಾಯ ತಗೋ, ನಾನೇ ಎಲ್ಲ ನಿಂತು ಮಾಡಬೇಕು ಅಂತಿಲ್ಲ. ನಿನ್ನ ಮಕ್ಕಳಲ್ಲಿಯೂ ಕೆಲವರನ್ನು ಇರಿಸು, ಆ ವ್ಯವಸ್ಥೆಗೆ ನೋಡಿಕೊ. ಧರ್ಮಾರ್ಥಯೋ ಉತ್ತಿಷ್ಠ ರಾಜನ್ ಪಾಂಡವೈ ಅಭಿರಕ್ಷಿತ. ಧರ್ಮಾರ್ಥಗಳ ರಕ್ಷಣೆಗಾಗಿ ಪಾಂಡವರನ್ನ ನೀನು ರಕ್ಷಿಸಲೇಬೇಕಾಗಿದೆ. ಯಾಕಂದ್ರೆ ನೀನು ಪಾಂಡವರನ್ನು ರಕ್ಷಿಸಿದ್ರೆ ನಿಂಗೆ ಲಾಭ, ನೀನು ಕೌರವರನ್ನು ರಕ್ಷಿಸಿದ ಹಾಗೆ. ಪಾಂಡವರನ್ನು ಬಿಟ್ಟು ಬಿಟ್ರೆ ಕೌರವರು ನಾಳೆ ನರಿಪಾಲಾಗ್ತಾರೆ. ಯುದ್ಧದಲ್ಲಿ ಏನಾದ್ರೂ ಕೂಡ ಬರೀ ಒಬ್ಬನ ತಾಕತ್ತಿನಿಂದ ಏನೂ ಆಗಲ್ಲ, ಸಮಷ್ಟಿಯಾದ ಸಂಘ ಶಕ್ತಿ ಬೇಕು. ಏನಾಗುತ್ತೆ, ನಾಳೆ ದುಶ್ಶಾಸನ ನಾನು ಆಳ್ಬಾರ್ದ ಕೇಳ್ತಾನೆ, ವಿವಿಂಶತಿ ನಾನು ಆಳ್ಬಾರ್ದ ಕೇಳ್ತಾನೆ, 100 ಪಾಲಾಗಿ ಹೋಗುತ್ತೆ ಇಡೀ ಈ ಹಸ್ತಿನಾವತಿ. ಆಗ ಎಲ್ಲರೂ ಒಂದೊಂದು 2 ಗದ್ದೆ ನಿನಗೆ, ಈ 3 ಗದ್ದೆ ನನಗೆ, 2 ಬಿಲ್ಡಿಂಗ್ ನನಗೆ, ಈ ಗೋಶಾಲೆ ನನಗೆ ಅಂತ ಕೂತ್ಕೊಂಡು ಅಷ್ಟಕ್ಕ ರಾಜ. ಏಕ್ ದಿನಕ ರಾಜ ಇದ್ದಾಗ ಏಕ್ ಕಾಂಪೌಂಡ್ ಕ ರಾಜ. ಅದನಿಗೆ ಕಾಂಪೌಂಡಿನ ರಾಜ ಆಗುವುದಕ್ಕಿಂತ ಇಡೀ ರಾಜ್ಯವೇ ನಮ್ಮ ಕಾಂಪೌಂಡ್ ಆಗುವ ಹಾಗೆ ಮಾಡ್ಬೇಕು ಅಂದ್ರೆ, ಈಗ ನಾನು ಹೇಳಿದ ಮಾತು ಕೇಳು, ಅರ್ಧ ಅವ್ರಿಗೆ ಬಿಟ್ಕೊಡು, ಅವರೆಲ್ಲ ಆಳ್ತಿರ್ತಾರೆ, ಅರ್ಧ ಇವನಿಗೆ ಬಿಟ್ಕೊಡು, ಇವನು ಇಲ್ಲಿ ಪೂರ್ತಿಯಾಗಿ ಆಳುವುದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಧರ್ಮಾರ್ಥಯೋಸ್ತಿಷ್ಠ ರಾಜನ್ ಪಾಂಡವೈ ಅಭಿರಕ್ಷಿತ ನಹಿ ಶಕ್ಯ ತಥಾ ಭೂತಾ ಯತ್ನಾದಪಿ ನರಾಧಿಪಾ. ನರಾಧಿಪರೇ, ಕೇವಲ ಒಂದು ಕಡೆಯಿಂದ ಸಮಾಧಾನದ ಮಾತು ನಡೆಯಲ್ಲ, 2 ಕಡೆ ಸಮಾಧಾನ ಆಗ್ಬೇಕು. ನಹಿ ತ್ವಾಂ ಪಾಂಡವೇ ಇರ್ಜೇತುಂ ರಕ್ಷಮಾಣ ಮಹಾತ್ಮಭಿಃ. ನಿನಗೇನೋ ಒಂದು ತಲೆಯಲ್ಲಿ ಬಂದಿದೆ ವಿಷಯ, ಏನು ಅಂದ್ರೆ ಮಹಾ ಮಲ್ಲರೆಲ್ಲ ನನ್ನ ಬಗಲಲ್ಲಿದ್ದಾರೆ, ಪಾಂಡವರ ಬಗಲಲ್ಲಿ ಅಂಥವ್ರು ಯಾರೂ ಇಲ್ಲ, ಆದ್ರಿಂದಾಗಿ ಅವರೆಲ್ಲ ನಂಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಯುದ್ಧ ಶುರು ಮಾಡುವ ಯೋಚನೆ ನಿನಗಿರ್ಬೋದು. ಆದ್ರೆ ಒಂದು ಸಂಗತಿ, ತಥಾತ್ವಾಂ ಪಾಂಡವೇರ್ಥೇಶು
ಪಾಂಡವೈರ್ಜೇತುಂ ರಕ್ಷ್ಯಮಾಣನ್ ಮಹಾತ್ಮಭಿಃ. ಈ ಪಾಂಡವರೆಲ್ಲ ನಿಮ್ಮ ಇಡೀ ಪರಿವಾರವನ್ನ ರಕ್ಷಿಸ್ತಾರೆ. ಕೇವಲ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಪರಿವಾರ, ನಿಮ್ಮ ಹಿಂದಿನಿಂದ ಬರುವ ಮಂತ್ರಿಮಂಡಲ, ಅದರ ಹಿಂದೆ ಇರುವ ಸೇನೆ, ಅದರ ಹಿಂದೆ ಇರುವ ಸೇನಾನಿಗಳು, ಇನ್ನುಳಿದಂತೆ ರಾಜ್ಯದ ಗಡು, ರಸ್ತೆ ಇತ್ಯಾದಿಗಳು ಎಲ್ಲವನ್ನು ಕೂಡ ಕೃಷ್ಣ ರಕ್ಷಣೆ, ಇದು ಪಾಂಡವರು ರಕ್ಷಣೆ ಮಾಡ್ತಾರೆ. ಅದು ನಿಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಇಂದ್ರನು ದೇವತೆಗಳ ಜೊತೆಗೆ ಸೇರಿ ಹೇಗೆ ಒಂದು ಸ್ಟ್ರಾಟಜಿ ಹಾಕಿ ಸರಿಯಾಗಿ ಯುದ್ಧ ಮಾಡಿ ಶತ್ರುಗಳನ್ನ ಗೆದ್ದು ದೇವತೆಗಳ ಮನಸ್ಸನ್ನು ಮೆಚ್ಚಿಸಿ ಉತ್ತಮವಾದ ಬದುಕನ್ನು ನಡೆಸ್ತಾನೋ, ಹಾಗೆ ನಿಮ್ಮಲ್ಲೂ ಕೂಡ ಅಂಥದ್ದೇ ಒಂದು ಅಪರೂಪದ ವ್ಯವಸ್ಥೆ ಇದೆ. ಯತ್ರ ಭೀಷ್ಮಶ್ಚ ದ್ರೋಣಶ್ಚ ಕೃಪಃ ಕರ್ಣೋ ವಿವಿಂಶತಿ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತೋ ಹಿ ಬಾಹ್ಲಿಕಃ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ವಿಂಶತಿ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ, ಹೀಗೆ ಇಷ್ಟು ಜನ. ಸುದಕ್ಷಿಣ, ಅವನಿಗೆ ಅದು ಇನ್ನೊಂದು ಹೆಸರು. ಯುಧಿಷ್ಠಿರೋ ಭವೆ ಭೀಮಸೇನಃ ಸವ್ಯಸಾಚಿ ಯಮೋ ತಥಾ ಸಾತ್ವಿಕಶ್ಚ ಮಹಾತೇಜ ಯೂತ್ಸುಶ್ಚ ಮಹಾರಥ. ಇಷ್ಟು ಜನರನ್ನ ಯುದ್ಧದಲ್ಲಿ ಹಿಂದೆ ಸರಿಯಿರಿ ಅಂತ ನಾನು ಹೇಳಬಲ್ಲೆ, ಅವರಿಗೆಲ್ಲ ನಿಧಾನಕ್ಕೆ ನಾನು ಹೇಳ್ತೇನೆ. ಆದರೆ ಒಂದು ಸಮಸ್ಯೆ ಇದರ ಮುಂದುವರಿಕೆಗೆ ಅಂತಂದ ಹಾಗೆ, ಪ್ರಾಪ್ಸ್ಯಸಿ ತ್ವಂ ಅಮಿತ್ರಘ್ನಃ ಸಹಿತ ಪಾಂಡವೈ ಕುರು ಪಾಂಡವೈ ತಸ್ಯ ತೇ ಪೃಥಿವೀಪಾಲಾಃ ತ್ವಕಾಮಾ ಪ್ರತ್ಯವಸ್ಥಿತೇ. ಎಷ್ಟು ಭೂಭಾಗ ಇದೆಯೋ, ಎಷ್ಟು ವ್ಯವಸ್ಥಿತವಾಗಿ ಈ ಜಗತ್ತು ಅನ್ನೋದು ಒಂದು ವರ್ಷದ ಅಂತ್ಯದಲ್ಲಿ ಮುಗಿಯುವಾಗ ಏನೇನಾಗಬೇಕಂತ ಚೆನ್ನಾಗಿ ಗೊತ್ತಾಗುತ್ತೋ, ಹಾಗೇನೆ ತ್ವಂತು ಪುತ್ರೈಶ್ಚ ಪಾರ್ಥೈ, ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ, ಪಿತೃಪಿತಾಮಹ ಅಣ್ಣ ತಮ್ಮಂದಿರಿಂದ, ಸುಹೃದ್ಭಿ ಸಹಿತೋ ಗುಪ್ತ ಸುಖಂ ಶಾಸ್ಯತಿ ಜೀವಿತು. ಈ ಸುಖವಾದ ವ್ಯವಸ್ಥೆ ಅಂತ ಹೇಗೆ ಹಿಂದೆ ಹೇಳಿದ್ರು ಗುಡಿಗಳ ಪರಿಸರದಲ್ಲಿ, ಹಾಗೆ ಚೆನ್ನಾಗಿ ಇದ್ರೆ ನೀನು ಮುಂದೆ ಸುಖಂ ಶಾಶ್ವತಂ ವಸತಿ, ಬಹಳ ಕಾಲ ದೀರ್ಘಕಾಲ ನೀನು ಸುಖವಾಗಿ ಬಾಳ್ಲಿಕ್ಕೆ ನಿನಗೆ ಅವಕಾಶ ಆಗುತ್ತೆ. ಸರ್ವತೋ ಗುಪ್ತ, ನಿನಗೆ ಕೇವಲ ಪಾಂಡವರು ಅಂತ ಅಲ್ಲ, ಯಾರು ಧರ್ಮದ ರಕ್ಷಣೆಯಲ್ಲಿ ಸಹಾಯಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ನಿನಗೆ ರಕ್ಷಣೆಗೆ ಸಿಗ್ತಾರೆ, ಹೆದರ್ಬೇಕಾಗಿಲ್ಲ. ಸುಹೃರ್ಭಿ ಸರ್ವತೋ ಗುಪ್ತ ಸುಖಂ ಶಕ್ಷ್ಯಸಿ ಜೀವಿತುಂ, ನಿನ್ನ ಆತ್ಮೀಯರ ಜೊತೆಗೆ ಸುಖವಾಗಿ ಬದುಕಲಿಕ್ಕಾಗತ್ತೆ. ಏತಾನೇವ ಸುಹೃದ್ಭಿ ಸರ್ವತೋ ಗುಪ್ತ ಸುಖಂ ಶಕ್ಷ್ಯತಿ ಜೀವಿತುಂ. ಇನ್ನೊಂದು ಸುಂದರವಾದ ಮಾತು ಕೃಷ್ಣ ಹೇಳ್ತಾನೆ, ಬಹುಶಃ ನಾವು ತುಂಬಾ ಗಮನಿಸಬೇಕಾದದ್ದು. ನಾವು ನಮ್ಮ ಹತ್ತಿರದವರನ್ನ ಬಿಟ್ಟು ದೂರದವರನ್ನ ನಾವು ತುಂಬಾ ಹತ್ತಿರ ಮಾಡ್ಕೊಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಮೊಬೈಲ್ ಇದೆ, ದೂರ ಸಂಪರ್ಕ ಇದೆ, ಇನ್ನೇನು ಇದೆ, ಬೇರೆ ಯಾವುದೋ ದೇಶದ ನೆಟ್ವರ್ಕ್ ಅನ್ನು ಜಾಸ್ತಿ ಮಾಡ್ಕೊಂಡು ನಾವು ಅವ್ರ ಹತ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಅಲ್ಲಿ ಚಾಟ್ ಮಾಡ್ತಿರ್ತೀವಿ. ನಮ್ಮ ಹತ್ತಿರದ, ನಮಗೆ ನಮ್ಮ ಬಗ್ಗೆ ಗೊತ್ತಿರುವ ಅಥವಾ ನಮ್ಮ ಪರಿಸರದ ಬಗ್ಗೆ ಚೆನ್ನಾಗಿ ಗೊತ್ತಿರುವ ಬಂಧು ಬಾಂಧವರನ್ನ, ಸುಹೃತ್ತುಗಳನ್ನ, ಆತ್ಮೀಯರನ್ನ ಎಲ್ಲ ದೂರ ಇಡ್ತೇವೆ ನಾವು. ದೂರ ಇಡುವುದರಿಂದ ಏನು ಅಂದ್ರೆ, ಕಷ್ಟ ಬಂದಾಗ ಅವ್ರ ಹತ್ರ ಹೆಲ್ಪ್ ತಗೊಳ್ಳಿಕ್ಕೆ ಆಗದೆ ಅವರನ್ನು ಕರೆಯುವಷ್ಟರಲ್ಲಿ ಇಲ್ಲಿ ಎಲ್ಲ ಡಮಾರ್ ಆಗಿರುತ್ತೆ. ನಾನು ಹೇಳ್ತಾರೆ, ಇದಕ್ಕೆ ಎಕ್ಸೆಪ್ಷನ್ಗಳು ಇರ್ಬೋದು, ಅವರೇ ಕೆಲವೊಂದು ಸರ್ತಿ ಶತ್ರುಗಳಾಗ್ಬೋದು. ಅದಕ್ಕೆ ಕಾರಣ ನಾವು ಅವರ ಜೊತೆಗೆ ಇಟ್ಟುಕೊಂಡ ರಿಲೇಶನ್ಶಿಪ್ ನ ರೀತಿ. ಅವರೇ ತಪ್ಪಿತಸ್ಥರಾಗಿ ಬಿಟ್ಟು ಹೋದ್ರೆ ಅದನ್ನು ದೂರ ಇಡ್ಲೇಬೇಕು. ಅದನ್ನು ಅಂಥವ್ರನ್ನೂ ಕರೆದು ಬಾರಪ್ಪ, ನೀವು ನಿಮ್ಮ ಜೊತೆಗೆ ನಾವು ಪಾರಿವಾಳ ಬಿಟ್ಟೆ ಏನು ರೈಲು ಓಡಿಸ್ತೇವೆ, ನೀವು ಅಲ್ಲಿಂದ ಹೆಣ ಕಳಿಸಿದ್ರು ತೊಂದರೆ ಇಲ್ಲ ಅಂತ ಹೇಳುವಷ್ಟು ದಡ್ಡತನವನ್ನು ಮಾಡಿ ಅಂತ ಹೇಳಿದ್ದಲ್ಲ ನಾನು. ತಕ್ಕ ಶಿಕ್ಷೆ ಕೊಡುವುದಿರುತ್ತೆ, ಆದ್ರೆ ವಿಶ್ವಾಸ ಉಳಿಸ್ಕೊಳ್ಳಿಕ್ ಬೇಕಿರುವಂತಹ ಎಲ್ಲಾ ಪ್ರಯತ್ನಗಳನ್ನ ಆದಷ್ಟು ನಮ್ಮ ಹತ್ತಿರದ ವರ್ಗದಲ್ಲಿ ಇಟ್ಕೊಳ್ಬೇಕು. ಕೃಷ್ಣ ಯಾಕೆ ಇದನ್ನು ಹೇಳ್ತಿದ್ದಾನೆ ಅಂದ್ರೆ, ನೀನು ಪಾಂಡವರನ್ನ ಹತ್ರ ಇಟ್ಕೊಂಡ್ರೆ ದುರ್ಯೋಧನಿಗೆ ಯಾರೂ ಶತ್ರುಗಳು ಹುಟ್ಟಲ್ಲ. ಯಾಕಂದ್ರೆ ಪಾಂಡವರು ಇದ್ದಾರೆ ಅಂತ ಒಂದೇ ಯೋಚನೆಯಿಂದ ದುರ್ಯೋಧನನ ಬೇಡಪ್ಪ ಸುದ್ದಿ. ಅವನು ಪಾಂಡವರು ಅವನಿಗೆ ತುಂಬಾ ಹತ್ತಿರದವರು. ಶತ್ರು ಪಕ್ಷದವರು ಯಾರು ಅಂತ ನೋಡುವಾಗ ಶತ್ರು ಮಿತ್ರರು ಯಾರು ಅಂತ ನೋಡ್ತಾರೆ ಅವರು. ನಾವು ಅವರನ್ನು ಟಚ್ ಮಾಡಿದ್ರೆ ಅವ್ರು ನಮ್ಮ ವಿರುದ್ಧ ಎದ್ದು ಬಿಡ್ತಾರೆ. ಆದ್ರಿಂದಾಗಿ ನಿನಗೆ ಈ ಪಾಂಡವರನ್ನ ಹತ್ರ ಇಟ್ಕೊಳ್ಳೋದ್ರಿಂದ, ಸುಹೃತ್ತುಗಳನ್ನ, ಬಂಧುಗಳನ್ನ ಹತ್ರ ಇಟ್ಕೊಳ್ಳೋದ್ರಿಂದ ನಿನಗೆ ಯಾವತ್ತಿಗೂ, ಮತ್ತೆ ಅದು ಲೋಕದ ಒಂದು ಸಹಜ ನಿಯಮ ಆಗಿತ್ತು ಹಿಂದೆ. ಈಗ ಇದೆಲ್ಲ ಅರ್ಥ ಆಗದೇ ಇರುವ ಸ್ಥಿತಿ ಎಲ್ಲೆಲ್ಲೋ ಹೋಗಿ ನಿಂತಿದೆ. ಆಗ ಒಂದು ಪರಿವಾರ ಅಂತ ಬಂದಾಗ ಮೊದಲ ಆದ್ಯತೆ ನಮ್ಮ ಪರಿವಾರದ ರಕ್ಷಣೆ. ಮೊದಲ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಅದನ್ನೇ ಧರ್ಮರಾಜ ಹೇಳಿದ್ದು ಕೂಡ. ನಾವಿಬ್ರು ಕಿತ್ತಾಡುವಾಗ 105 ಜನ, ನಮ್ಮ ಮೇಲೆ ಕಿತ್ತಾಡಿದಾಗ ನಾವು 105 ಜನ.
ಇದು ಯಾವತ್ತಿಗೂ ನಾವು ಇಟ್ಕೊಂಡ್ರೆ ಮಾತ್ರ ಶತ್ರುಗಳಿಗೆ ನಾವು ತುತ್ತಾಗಲಿ. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆ ತುತ್ತು ತಿಂತಾರೆ, ಎರಡನೇದು ಈ ತುತ್ತು ತಿಂತಾರೆ, ಇಬ್ರನ್ನು ತಿಂತಾರೆ. ಅದೇ ನಾವು ಇಬ್ರು ಒಟ್ಟಾದ್ರೆ ಇಬ್ರು ಗಂಟ್ಲು ಹಿಡ್ಕೋಬಹುದು ಅವ್ರದನ್ನ. ಸ್ವಲ್ಪ ತುತ್ತು ದೊಡ್ಡದಾದಾಗ ಗಂಟ್ಲಲ್ಲಿ ನುಗ್ಗುದಿಲ್ಲ, ಅವನ್ ಅನ್ಕೊಂಡು ನಾವು ಹೊರಗೆ ಬರ್ಬೋದು ವಾಪಸ್. ಇದು ಯಾವಾಗ ನಾವೇ ಕಿತ್ತಾಡ್ತೀವಿ, ಎಷ್ಟು ಸಾಧ್ಯವೋ ಅಷ್ಟು ಅಸಂಗತಿಗಳನ್ನ ಒಪ್ಪಬೇಕು ಅಂತ ನಾನು ಹೇಳ್ತಿಲ್ಲ. ಎಲ್ಲಾ ಅಸಂಗತಿಗಳ ನಡೆಯೋ ಒಂದು ಸರ್ವಸಾಧಾರಣವಾದ ವಿಷಯ ಇರಬೇಕು. ನಾವು ಒಂದು ದೇಶ ಅಥವಾ ಒಂದು ಸಂಸ್ಕೃತಿ ಅನ್ನುವ ಹಿನ್ನೆಲೆಯಲ್ಲಿ ನಾವು ಒಟ್ಟಾಗುವ ಕೆಲಸ ಮಾಡಲೇಬೇಕು. ಅದು ಮಾಡದೇ ಇದ್ರೆ ದೇಶಕ್ಕೆ ಶತ್ರುಗಳೇ ಬೇಡ, ಅವ್ರವರೇ ಹೊಡೆದಾಡಿ ಸ್ಮಶಾನ ಆಗ್ಬಿಡುತ್ತೆ. ಆಮೇಲೆ ಇವರು ಹೋಗಿ ರಾಜ್ಯಭಾರ ಮಾಡಿದ್ರೆ ಮುಗಿದೋಯ್ತು. ಇದು ಹೆಚ್ಚು ಸರ್ತಿ ನಮ್ಮ ದೇಶಕ್ಕಾದ ಅಪಾಯ ಇದು ಒಂದು. ನಾವು ಗಮನಿಸದೆ ಆಗಿರುವ ಅನರ್ಥಗಳಿವೆಲ್ಲ. ಯಾಕೆಂದ್ರೆ ಯಾವಾಗ ಈ ತಿಳುವಳಿಕೆಯನ್ನು ಕೊಡುವವರು ಅವನ ಸುಪರ್ದಿಯಲ್ಲಿ ಇರಲ್ಲ, ರಾಜನ ಅಕ್ಕಪಕ್ಕದಲ್ಲಿ ಇರಲ್ಲ, ಅವ್ರೇನು ಅಂದ್ರೆ ಅವ್ನು ಹೊಡೆದ ನೀನ್ ಎರಡು ಹೊಡಿ ಅಂತಾರೆ. ಇಂಡಿವಿಜುವಲಿಸಮ್ ಅನ್ನೋದು ಯಾವತ್ತಿಗೂ ಅಪಾಯಕಾರಿ. ನಾವು ಎಷ್ಟು ಸಮಷ್ಟಿಯಲ್ಲಿ ಇರ್ತೀವೋ ಅದರ ಸಾಧನೆಗಲ್ಲ ಇದು ಸಾಧನೆಗಲ್ಲ, ಸಮಾಜಕ್ಕೆ ಸಾಧನೆಗಾಗುವಾಗ ನಾವು ಏಕಪಾತ್ರವೇ, ನಾವೇ ಸಾಧನೆ ಮಾಡ್ಬೇಕು. ಅದನ್ನ ನೀನು ಪ್ರಾಣಾಯಾಮ ಮಾಡು, ನಾನು ಉಪವಾಸ ಮಾಡ್ತೇನೆ, ನೀನು ಅಪರಿಗ್ರಹ ಮಾಡು, ನಾನು ಅಹಿಂಸೆ ಮಾಡ್ತೇನೆ, ನಮ್ದೆಲ್ಲರದ್ದು ಸೇರಿ ಟೋಟಲ್ ಪಾಸ್ ಆಗ್ಬಿಡೋಣ ಅಂತ. ಈ ಮೆಜಾರಿಟಿ ತಗೊಂಡ ಹಾಗೆ ನಾವೆಲ್ಲ ಸೇರಿ 35 ಬಂದ್ರೆ ಪಾಸ್ ಅಂತ ನೆಕ್ಸ್ಟ್ ಸರ್ತಿ. ಆಗುದಿಲ್ಲಲ್ಲ. ಅಲ್ಲಿ ನೀವು ಪ್ರತ್ಯೇಕವಾಗಿ ಮಾರ್ಕ್ ತೆಗಿಬೇಕು. ಆದ್ರೆ ಸಮಾಜದ ವ್ಯವಸ್ಥೆ ಬಂದಾಗ ನಮ್ಮ ಎಲ್ಲ ಮನಸ್ಸು ಒಟ್ಟಾಗ್ಬೇಕು. ಒಬ್ಬೊಬ್ಬರ ಕಾರ್ಯಕ್ರಮದಿಂದ ಏನಾಗಲ್ಲ. ನಮ್ಮ ಪ್ರತ್ಯೇಕವಾದ ಚಿಂತನೆಗಳ ಜೊತೆ ವೈರುಧ್ಯ ಇದ್ರೂ ಒಂದು ಏಕತೆಯ ದೃಷ್ಟಿಯಿಂದ ಒಂದು ಸಮಾಜವನ್ನು ಉಳಿಸುವುದಕ್ಕೋಸ್ಕರ, ಒಂದು ವ್ಯವಸ್ಥೆಯನ್ನ ಸರಿದು ತೂಗಿಸುವುದಕ್ಕೋಸ್ಕರ ನಾವು ಒಟ್ಟಾಗ್ಲೇಬೇಕು. ಇದು ಕೃಷ್ಣ ಹೇಳುವ ಮಾತು. ತುಂಬಾ ಅದ್ಭುತವಾದ ಮಾತು. ನಾನು ಇದು ಶಬ್ದ ತುಂಬಾ ವಿವರಿಸ್ಲಿಕ್ಕೆ ಹೋಗ್ಲಿಲ್ಲ. ವ್ಯಾಖ್ಯಾನಗಳು ಕೆಲವರೆಲ್ಲ ಇದರ ಮೇಲೆ ತೆಗೆದುಕೊಂಡ ಕೆಲವು ಅಪರೂಪದ ಘಟನೆಗಳ ತುಲನೆ ಇದೆಯಲ್ವಾ, ಅದು ತುಂಬಾ ಅರ್ಥಗಳನ್ನು ಕೊಡುತ್ತೆ. ಕೃಷ್ಣನ ಮಾತು ಇಲ್ಲಿ ಎಲ್ಲವೂ ತೂಗುವಂಥದ್ದು. ಮುಂದೆ ಹೇಳ್ತಾರೆ ಈ ಮಾತು ಮುಗ್ದ್ಮೇಲೆ ಏನಿತ್ತು ಜನರ ಎಕ್ಸ್ಪ್ರೆಷನ್ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏತಾನೇವ ಪುರೋಧಾಯ ಸತ್ಕೃತ್ಯ ಚ ಯಥಾಪುರ ಅಖಿಲಾಂ ಭೋಕ್ಷ್ಯಸೆ ಸರ್ವಾಂ ಪೃಥಿವೀಪತೆ. ಓ ಪೃಥಿವೀಪತಿಯಾದಂತ ಧೃತರಾಷ್ಟ್ರನೇ, ನೀನು ಸಮಗ್ರ ಭೂಮಿಯನ್ನು ನೀನೇ ಆಳ್ಬೋದು. ಯಾಕೆಂದ್ರೆ ಇಬ್ರು ನಿನ್ನ ಹತ್ರದವರು ಮಕ್ಕಳು, ಅವ್ರು ನೀನ್ ಹೇಳಿದಾಗ ಕೇಳ್ತಾರೆ. ಅವರಿಬ್ಬರನ್ನು ಒಟ್ಟಿಗಿಟ್ರೆ ನೀನ್ ರಾಜ. ಅವರಿಬ್ರು ಕಿತ್ತಾಡಿದ್ರೆ ಯಾರ ಸತ್ರು ನಿಂಗೆ ತೊಂದ್ರೆ. ಪಾಂಡವರು ಸತ್ರು ಪಾಂಡವರು ಇಲ್ಲ ಅಂತ ಆಗುತ್ತೆ, ನಾಳೆ ಕೌರವರನ್ನ ಹೊಡೆದಾಕ್ತಾರೆ. ಕೌರವರು ಸತ್ರು ಪಾಂಡವರು ಮಾತ್ರ ಉಳಿತಾರೆ, ನಿನ್ ಮಕ್ಳು ಇಲ್ಲ ಅಂತ ನಿಂಗೆ ಮತ್ತೆ ಬೇಜಾರೇ ಶುರುವಾಗುತ್ತೆ. ಇದೆರಡರ ಬದಲು ಎರಡು ಒಟ್ಟಿಗಿದ್ರೆ ಇದು ಎಷ್ಟು ಪ್ರಯತ್ನ ನೋಡಿ. ಅವನು ಮಾತಾಡುವುದರಲ್ಲಿ ಅನೇಕ ತರದ ಪ್ರಯತ್ನಗಳು ಕೃಷ್ಣ ಹೇಳುವುದು. ಏತಾನೇವ ಪುರೋಧಾಯ ಸತ್ಕೃತ್ಯ, ಒಂದು ಸಹಕಾರ ಕೊಟ್ಕೊಳ್ಳಿ, ಇಬ್ರು ಕೂಡ ಪರಸ್ಪರ ಒಬ್ಬರಿಗೊಬ್ರು ಸಹಕಾರ ಕೊಡಿ. ಇಷ್ಟೇ ನಾನು ಕೇಳ್ತಾ ಇರೋದು. ಸುಖಂ ಶಕ್ಷ್ಯಸಿ ಜೀವಿತುಂ, ಸುಖವಾಗಿ ಜೀವಿತುಂ ಶಕ್ಷ್ಯಸಿ, ನೀನು ಸಮರ್ಥನಾಗ್ತಿ, ನಿನಗೆ ಮುಂದೆ ಚೆನ್ನಾಗಿ ಬದುಕ್ಲಿಕ್ಕೆ ಅವಕಾಶ ಆಗುತ್ತೆ. ನೀನಲ್ಲ, ನಿನ್ನ ಪುತ್ರರು ಪೌತ್ರರು ನಿನ್ನ ಪೂರ್ವಜರೆಲ್ಲ ಉದ್ಧತರಾಗ್ತಾರೆ. ಮುಂದೆ ಬರುವವರೆಲ್ಲರಿಗೂ ಒಂದು ಒಳ್ಳೆಯ ನೆಲೆ ಸಿಗುತ್ತೆ. ಏತೈಹಿ ಸಹಿತ ಸರ್ವೈಹಿ ಪಾಂಡವೈ ಸ್ವೈಶ್ಚ ಭಾರತ ಸ್ವೈಶ್ಚ ಪಾಂಡವೈಶ್ಚ, ನಿನ್ನವರಿಂದ ಮತ್ತು ಪಾಂಡವರಿಂದ ಕೂಡಿ ಬಾಳ್ಲಿಕ್ಕೆ ನಿನಗೆ ಅವಕಾಶ ಆಗುತ್ತೆ. ಅನ್ಯಾನ್ ವಿಜೇಷ್ಯತೆ, ಇವ್ರು ಮಾತ್ರ ಅಲ್ಲ, ಇನ್ನು ಬೇರೆ ದಶಾರ್ಣ ದೇಶದವರು, ಇನ್ಯಾವುದೋ ದೇಶದವರು ಬಂಡ ಎದ್ದು ನಿನ್ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂದ್ರೆ ನೀನ್ ತಕ್ಷಣದಲ್ಲಿ ಅವರಿಗೆ ಆ ಎಲ್ಲ ಶತ್ರುಗಳನ್ನ ಚೆನ್ನಾಗಿ ಎದುರಿಸಿ ಜೇಷ್ಯಸೆ, ನೀನು ಗೆದ್ದು ಬಿಡ್ತಿ. ತೈರೇವೋಪಾರ್ಜಿತಾಂ ಭೂಮಿಂ ಭೋಕ್ಷತೆ ಚಪರಂತಪ, ಅವರೆಲ್ಲರೂ ಸೇರಿ ದುಡಿದ ಭೂಮಿಯನ್ನ ನೀನು ಉಣ್ಲಿಕ್ಕೆ ನಿಂಗೊಂದು ಅರ್ಹತೆ ಇರುತ್ತೆ. ಈಗ ಯಾರೋ ದುಡಿದ ಭೂಮಿಯನ್ನ ನೀನು ನಾಳೆ ಗೆದ್ದು ಉಣ್ತೇನೆ ಅಂದ್ರೆ ಅದು ನೀನು ಸ್ವಯಾರ್ಜಿತವೇ ಅಲ್ಲ, ಅದು ಪರಾರ್ಜಿತವಾದ ಸಂಗತಿ. ಅದನ್ನ ನೀನ್ ಹೇಗೆ ಉಣ್ತಿ, ಹೇಗೆ ನಿನಗೆ ಧೈರ್ಯ ಬರುತ್ತಂತ ಉಣ್ಲಿಕ್ಕೆ. ಯದಿ ಸಂಪತ್ಸ್ಯತೆ ಪುತ್ರೈಹಿ ಸಹ ಮಾತ್ಯೈರ್ನಪಾಧಿಪ ನರಾಧಿಪ ಸಂಯುಗೇ ವೈ ಮಹಾರಾಜ ದೃಶ್ಯತೆ ಸುಮಹಾನ್ ಕ್ಷಯ. ಒಂದು ವೇಳೆ ನೀನು ಈ ವಿಷಯದಲ್ಲಿ ನಿನ್ನ ಮಂತ್ರಿಮಂಡಲವನ್ನು ಒಟ್ಟು ಮಾಡಿಸಿಕೊಳ್ಳದೆ, ಅವರಿಗೆ ಯಾರಿಗೂ ಕೂಡ ನೀನು ಒಂದು ಸರಿಯಾದ ತಿಳುವಳಿಕೆ ನೀಡದೆ ಈ ಯುದ್ಧಕ್ಕೇನೆ ನೀನು ಅವಕಾಶ ಕೊಟ್ಟಿ ಅಂತಂದ್ರೆ ಸುಮಹಾನ್ ಕ್ಷಯ, ತುಂಬಾ ದೊಡ್ಡ ಅನರ್ಥ ಆಗುತ್ತೆ. ಇದು ಭೂಮಿಯಲ್ಲಿ ಇಲ್ಲಿ ತನಕ ಸರಿಯಾಗಿ ಮಹಾ ವ್ಯವಸ್ಥೆಯಲ್ಲಿ ಯಾರು ಗಮನಿಸದೇ ಇರುವ ರೀತಿಯ ಯುದ್ಧಗಳಾಗೋದ್ರಿಂದ ಅನರ್ಥ ಕಾದಿದೆ. ವಸ್ತುತಃ ಯುದ್ಧ ಇದಕ್ಕಿಂತ ದೊಡ್ಡದಾಗಿದೆ. ಆದ್ರೆ ಅದು ಒಂದೇ ವ್ಯಕ್ತಿಯ ಜೊತೆಗಿನ ವ್ಯವಹಾರ. ಅದು ಜರಾಸಂಧ. ಈಗ ಹಾಗಲ್ಲ, ಎಲ್ಲ ರಾಜರು ಪ್ರತ್ಯೇಕವಾಗಿ ತಮ್ಮ ತಮ್ಮ ಉದ್ದೇಶವನ್ನೇ ಇಟ್ಟುಕೊಂಡು ಅಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ. ಅದನ್ನಾಗಿ ಇದು ಒಂಥರ ವರ್ಲ್ಡ್ ವಾರ್. ಇದು ಹಿಂದೆ ನಡೆದಿದ್ದೆಲ್ಲ ಕೋಲ್ಡ್ ವಾರ್.
ಅದು ಅವರವರ ಪ್ರತ್ಯೇಕವಾದ ಯುದ್ಧ ಆಗಿತ್ತು. ಈಗ ಇಡೀ ದೇಶ ಎರಡು ಭಾಗ ಆಗಿದೆ. ಪಾಂಡವರ ಪರವಾಗಿ ಕೆಲವರು, ಕೌರವರ ಪರವಾಗಿ ಕೆಲವರು. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ದೇಶದ ಮೇಲೂ ಪರಿಣಾಮ ಬೀರುತ್ತೆ, ಕೇವಲ ಇವರಿಬ್ಬರ ಮೇಲೆ. ಯಾಕಂದ್ರೆ ಎಲ್ಲಾ ದೇಶದ ಸೈನ್ಯವು ಅಲ್ಲಿ ಭಾಗವಹಿಸಿದೆ. ನಾಳೆ ಇಲ್ಲೇನೋ ಒಂದು ನಡಿಬೇಕಾದ್ರೆ, ಓ ಇವರು ಪಾಂಡವರಿಗೆ ಹೆಲ್ಪ್ ಮಾಡಿದವರು, ನಾವ್ ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು? ಪಕ್ಕದಲ್ಲೇ ಇರ್ತಾರೆ, ಆದ್ರೆ ಹೆಲ್ಪ್ ಮಾಡಿದವರು ಪಾಂಡವರಿಗೆ. ಇವರಿಬ್ರಿಗೆ ಜಗಳ ಆದಾಗ ಅಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ. ಇನ್ನೆಲ್ಲೋ ಎರಡು ಕಡೆ ಒಂದೇ ದೇಶದವರು, ಆದ್ರೆ ಸಹಾಯ ಮಾಡೋಣ ಅಂತಂದ್ರೆ ಕೌರವರು ಎಲ್ಲೋ ದೂರದಲ್ಲಿದ್ದಾರೆ. ಇವ್ರಿಲ್ಲ, ನಾವು ಹೆಲ್ಪ್ ಮಾಡಿದ್ ಮಾತ್ರ ಆವಾಗ, ಅವ್ರು ನಮ್ಗೆ ಹೆಲ್ಪೇ ಮಾಡಲ್ಲ, ದೂರದಲ್ಲಿ ನಿಲ್ಸ್ಬಿಟ್ಟಿದ್ದಾರೆ, ನಮ್ಮನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಈಗ ನಿಮ್ ಪಾಡಿಗೆ ನೀವೇ ಆಳ್ವಿಕೆ ಮಾಡಿ ಅಂತ ತಾಲಿಬಾನ್ ಬಿಟ್ಬಿಟ್ಟಿದ್ದಾರೆ. ಏನು ಹೊಡೆದಾಡ್ಕೊಂಡು ಸಾಯಿರಿ ಅಂತ. ಬೇಕಾದ್ದೆಲ್ಲ ಉಪಯೋಗಿಸ್ಕೊಂಡು ಎಲ್ಲ ಹೀರಿ ಆದ್ಮೇಲೆ ಇನ್ನೇನು ಇಲ್ಲ, ಹಾಗೆ ಮಾಡಿಬಿಡ್ತಾರೆ ಕೆಲವೊಂದ್ ಸರ್ತಿ. ಸಂಯುಗೆ ವೈ ಮಹಾರಾಜ ದೃಶ್ಯತೆ ಪಾಂಡವೈ ನಿಹತೈ ಸಂಖ್ಯೆ ಪುತ್ರೈರ್ವಾಪಿ ಮಹಾಬಲೈ. ಕೆಲವೊಮ್ಮೆ ಪಾಂಡವರು ಸಾಯ್ಬೋದು ಅಥವಾ ಕೌರವರು ಸಾಯ್ಬೋದು. ಯಾರ ಸತ್ರು ನಿನ್ಗೆ ಲಾಸ್, ಯಾರ ಸತ್ರು ನಿನಗೆ ಅನರ್ಥ. ಯದ್ವಿಂದೇಥಾಹ ಸುಖಂ ರಾಜನ್ ತದ್ಬ್ರೂಹಿ ಭರತರ್ಷಭ. ಯಾವುದರಿಂದ ಸುಖವನ್ನು ಹೊಂದಲಿಕ್ಕಾಗುತ್ತೋ ಅದರ ಕಡೆಗೆ ಗಮನ ಕೊಡು, ಯಾವುದರಿಂದ ಶ್ರೇಯಸ್ಸಾಗುತ್ತೋ ಅಂತ ನಿರ್ಣಯಕ್ಕೆ ಕೈ ಹಾಕು. ಶೂರಾಶ್ಚ ಹಿ ಕೃತಾಸ್ತ್ರಾಶ್ಚ ಸರ್ವೇ ಯುದ್ಧಾವಿಕಾಂಕ್ಷಿಣ ಪಾಂಡವಾಸ್ತಾವಕಾಶ್ಚೈವ ತಾನ್ ರಕ್ಷ ಮಹತೋ ಭಯಾತ್. ಎರಡೂ ಕಡೆ ಉತ್ಸಾಹ ಚಿಲುಮೆ ತುಂಬಿ ತುಳುಕ್ತಾ ಇದೆ. ಪಾಂಡವರು ಯುದ್ಧದಲ್ಲಿ ಉತ್ಸಾಹಿತರಾಗಿದ್ದಾರೆ, ಕೌರವರು ಯುದ್ಧದಲ್ಲಿ ಉತ್ಸಾಹಿತರಾಗಿದ್ದಾರೆ. ಇಂತಹ ಉತ್ಸಾಹಿತರಾದ ಇಬ್ಬರ ನಡುವೆ ನಡೆಯುವ ಯುದ್ಧ ಅದು ಇನ್ನೂ ಭಯಾನಕವಾಗಿರುತ್ತೆ. ಅದರಿಂದಾಗಿ ಅದು ಹೆಚ್ಚಿನ ಕ್ಷಯವನ್ನುಂಟು ಮಾಡುತ್ತೆ. ಸಾಯೋದು ಅನ್ಕೊಂಡು ಹೊಡೆದಾಡಿ ಬಿಡುವುದೇ ಇಲ್ಲ ಅಂತ. ಒಬ್ಬ ಯಾರೋ ಸಪ್ಪೆ ಇದ್ರೆ ಅವ್ನು ಒಂದ್ ಹೊಡೆದ್ರೆ ಸತ್ತ ಅಂದ್ರೆ ಇವರೆಲ್ಲ ಉಳಿದ್ರು. ಅವನು ಅಷ್ಟು ಜೋರಿದ್ದ ಅಂದ್ರೆ ಇವನದ್ 4 ಜನ ಹೊಡಿತಾನೆ, ಅವ್ನು 4 ಜನ ಹೊಡಿತಾನೆ ಅನ್ನೋದ್ರ ನಡುವೆ ಏನಾಗುತ್ತೆ ಅಂದ್ರೆ ಇಡೀ ಸಮೂಹವೇ ಪೂರ್ತಿ ನಿರ್ನಾಮ ಆಗ್ಬಿಡುತ್ತೆ. ಇದು ಈಗ ಇರುವ ಮಹತೋ ಭಯಾತ್ ರಕ್ಷ. ಮಹಾಭಯದಿಂದ ಕಾಪಾಡು ನಿನ್ನ ಸೇನೆಯನ್ನ, ಶತ್ರುಗಳ ಸೇನೆಯನ್ನ. ನಪಶ್ಯೇಮ ಕುರೂನ್ ಸರ್ವಾನ್ ಪಾಂಡವಶ್ಚೈವ ಸಂಯುಗೆ ಕ್ಷೀಣಾನ್ ಭಯತಃ ಶೂರಾನ್ ರಥಿನೋ ರಥಿಬಿರ್ ಹತಾನ್. ನಪಶ್ಯೇಮ ಕುರೂನ್ ಸರ್ವಾನ್, ಪಾಂಡವರನ್ನ ಕೌರವರನ್ನ ನಾವು ಉಭಯತಃ ಕ್ಷೀಣಾನ್, ಎರಡೂ ಕಡೆ ಹೀಗೆ ಹೊಡೆದಾಡಿ ಕ್ಷೀಣ ಸ್ಥಿತಿಯನ್ನು ಹೊಂದುವುದನ್ನ ನಾವು ಇಷ್ಟಪಡುವುದಿಲ್ಲ. ಸಮವೇತಾಹ ಪೃಥಿವಿಯಾಹಿ ರಾಜಾನೋ ರಾಜಸತ್ತಮ ಅಮರ್ಷ ವಶಮಾಪನ್ನಾಹ ನಾಶಯು ಇಮಾ ಪ್ರಜಾ. ಕೊನೆಗೆ ಸಾಯುವುದು ಪ್ರಜೆಗಳು, ಟ್ಯಾಕ್ಸ್ ಅವ್ರ ಮೇಲೆ ಬೀಳುತ್ತೆ. ಯುದ್ಧ ಮಾಡಿದವರು ಸಾಯ್ತಾರೆ, ಅದು ಬೇರೆ. ಆಮೇಲೆ ಡಬಲ್ ಸಾಯುವುದು ಪ್ರಜೆಗಳು. ಈ ಯುದ್ಧ ಆಗಿ ಅಲ್ಲೇನಾದ್ರೂ ಆದ್ರೆ ನಾಳೆ ಎಲ್ಲ ವಸ್ತುಗಳಿಗೆ ಡಬಲ್ ಆಗುತ್ತೆ. ಯಾಕಂದ್ರೆ ಕೋಶ ಖಾಲಿಯಾಗಿರುತ್ತೆ. ರಕ್ಷಣೆಗೆ ಯಾವಾಗ್ಲೂ ಯಾವುದೇ ದೇಶ ತನ್ನ ಇಡೀ ಬಜೆಟಿನ ಅರ್ಧ ಭಾಗನೂ 3/4 ಭಾಗನೂ ಇಡುತ್ತೆ. ಕೆಲವು ಕಡೆ ಒಂದು 1/3 ಭಾಗನೂ ಇರುತ್ತೆ. ಆದ್ರೆ ಅದು ಏನಾಗುತ್ತೆ, 1/3 ಭಾಗ ನಮ್ಗೆ ಬರೀ 30 ಪೈಸೆ ಅಂತ ಕೇಳಲಿಕ್ಕೆ ಅನ್ಸುತ್ತೆ. ಆದ್ರೆ ಇಡೀ ರಾಷ್ಟ್ರದ ವ್ಯವಸ್ಥೆ ಮಾಡಿದಾಗ ನೀನು ದುಡಿದದ್ರಲ್ಲಿ ರಕ್ಷಣೆ ಭಾಗ ಅದು ಅಂತ ಆದಾಗ ಉಳಿದದೆಲ್ಲ ಮತ್ತೆ ಊಟ ತಿಂಡಿ ನಿದ್ದೆ ಒತ್ತಡ ಒತ್ತಾಯ ಇದೆಲ್ಲ ಇದ್ದೇ ಇರುತ್ತೆ. ಇದು ಬಿಟ್ಟು 30% ಅಲ್ಲಿಗೆ ಅಂತ ತಲೆ ಹಾಕಿದಾಗ ಇದು ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ಪ್ರಾಬ್ಲಮ್ ಬಂದು ಅದು 90 ಆಗುತ್ತೆ, 70 ಆಗುತ್ತೆ. ನಿನ್ನ ಮನೆಯಲ್ಲಿದ್ದದ್ದು ಎಲ್ಲ ಫಸ್ಟ್ ಕೊಡು. ಭಾರ್ಗವರ ಮನೆಗೆ ಹೈಹಯನ ಮನೆತನದ ಎಲ್ಲ ಮಂದಿ ಬಂದು ಸಿಕ್ಕಿದ ಎಲ್ಲವನ್ನು ದೋಚಿದ್ರು, ಯಾವುದನ್ನು ಉಳಿಸ್ಲಿಲ್ಲ ಅವ್ರ ಮನೆಯಲ್ಲಿ. ಆ ದೋಚುವಿಕೆಯ ಪರಂಪರೆಯಲ್ಲೇ ಬಂದದ್ದು ಈ ಜಮದಗ್ನಿಯ ಕೊಲೆಯ ಪ್ರಸಂಗ ಕೂಡ. ಇದು ರಾಜನ ಹತ್ರ ಇರಬೇಕು, ಇದು ಯಾಕೆ ಇಲ್ಲಿದೆ, ಇದು ನಮ್ಮ ಹತ್ರ ಇರ್ಬೇಕಾದ ವಸ್ತು. ಎಷ್ಟೋ ಕಡೆ ಹೀಗೆ ಎತ್ಕೊಂಡು ಹೋಗಿದೀವಿ ನಾವು, ಇದನ್ನ ಎತ್ಕೊಂಡು ಬನ್ನಿ ಅಂತ ಮಂತ್ರಿಗಳು ಮಕ್ಕಳು ಎಲ್ಲ ಸೇರಿ ಮಾಡಿದ ತಪ್ಪಿನಿಂದಾಗಿ ಕೊನೆಗೆ ಕಾರ್ತವೀರ್ಯಾರ್ಜುನ ಸತ್ತ. ಕಾರ್ತವೀರ್ಯಾರ್ಜುನನಿಗೆ ನೇರವಾಗಿ ಏನು ಇದರಲ್ಲಿ ಕೋಪ ತಾಪ ಏನು ಇರ್ಲಿಲ್ಲ ಯಾರ ಹತ್ರನು. ಅವನು ದೇವರ ಹತ್ರ ಸಾಯ್ಬೇಕು ಅಂತಾನೆ ವರ ಕೇಳಿದವ. ಆದ್ರೆ ಪರಿಸ್ಥಿತಿ ಹಾಗೆ ಬರುತ್ತೆ ಕೆಲವೊಂದ್ಸಲ. ತ್ರಾಹಿ ರಾಜನ್ನಿಮಂ ಲೋಕಂ ನನಶ್ಯೇಯು ಇಮಾ ಪ್ರಜಾ ತ್ವಯಿ ಪ್ರಕೃತಿರಾಪನ್ನೇ ಶೇಷಸ್ಯಾತ್ ಕುರು ನಂದನ. ಅದರಿಂದಾಗಿ ಇಡೀ ಪ್ರಕೃತಿಗಳೇ ನಾಶ ಹೊಂದುವಂತಹ ಸ್ಥಿತಿ ಬರಬಾರದು ಅಂತಾದ್ರೆ ನೀನು ಇದಕ್ಕೆ ಎಚ್ಚರ ವಹಿಸಬೇಕು. ಶುಕ್ಲಾವಧಾನ್ಯ ಶ್ರೀಮಂತಹ ಆರ್ಯ ಪುಣ್ಯಾಭಿಜಾತಯ ಅನ್ಯೋನ್ಯ ಸಚಿವ ರಾಜನ್ ತಾನ್ ಪಾಹಿ ಮಹತೋ ಭಯಾತ್. ಸಚಿವರು ಒಳ್ಳೆ ಸಚಿವರು ಇರ್ತಾರೆ, ಒಳ್ಳೆ ಸೇನಾಧಿಪತಿಗಳಿರ್ತಾರೆ. ನಾಳೆ ಅವ್ರು ಸತ್ರೆ ಹೊಸ ಸೇನಾಧಿಪತಿ, ಹೊಸ ಮಂತ್ರಿ, ಹೊಸ ಗ್ರಾಮಾಧ್ಯಕ್ಷ, ಹೊಸ ಗೋಪಾಲ, ಹೊಸ ದುರ್ಗಾ ರಕ್ಷಕ, ಹೊಸ ಪೃಥ್ವಿಪಾಲ, ಹೊಸ ಎಲ್ಲದೂ ಹೊಸದಾಗ್ಬೇಕಾಗತ್ತೆ. ಯಾಕಂದ್ರೆ ಇವರೆಲ್ಲ ಯುದ್ಧಕ್ಕೆ ಬರ್ತಾರೆ. ಈಗ ಇಷ್ಟು ಜನ ಹೋದ್ರೆ ಅಷ್ಟು ಜನ ಹೊಸತ್ ಎಲ್ಲಿಂದ ತರು? ಟ್ರೈನಿಂಗ್ ಯಾರು ಮಾಡುದು? ಕೆಲವು ಕಡೆ ಕೆಲವು ಕೆಲ್ಸಕ್ಕೆ ಜನನೇ ಸಿಗಲ್ಲ. ಅವರು ಎಲ್ಲೋ ರಜೆ ಹಾಕಿದ್ರು ಅಂದ್ರೆ ಇಡೀ ಸಿಸ್ಟಮೇ ಬಿದ್ದೋಗುತ್ತೆ. ಅದು ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗೆ RBI ಒಳಗಿನ ಕೆಲವು ಏನೇನು ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ ಯಾರು ಒಂದೇ ಸರ್ತಿಗೆ 5-6 ಜನಕ್ಕೆ ಏನೋ ರೋಗವನ್ನು ಸತ್ರು ಅಂತ ಇಟ್ಕೊಳ್ಳಿ.
ಆ ಗುಟ್ಟುಗಳು ಅವರೊಟ್ಟಿಗೆ ಸತ್ತೋಗುತ್ತೆ. ನೆಕ್ಸ್ಟ್ ಮಾಡುವಾಗ ಎಲ್ಲ ಹೊಸ್ತು ಶುರುವಿಂದ ಮಾಡಬೇಕಾಗುತ್ತೆ. ಅದೆಲ್ಲ ಕೆಲವು ತುಂಬಾ ಸೀಕ್ರೆಟ್ ವಿಷಯಗಳು ರಾಜನ ವ್ಯವಸ್ಥೆಯ ಒಳಗೆ. ಅದನ್ನು ತಿಳಿದವರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ರಾಜ, ಯಾರ ಹತ್ರನೂ ಬಿಟ್ಕೊಡ್ಬಾರ್ದು. ಆದ್ರೆ ಈಗ ಆ ಸ್ಥಿತಿ, ನಿನ್ನ ಇಡೀ ವಂಶ ನಿರ್ವಂಶ ಆದಾಗ ಅವ್ರು ಯಾರಿಗ ನಾಳೆ ಹೋಗಿ ಏನಂತಾರೆ ಮೇಲ್ವಿಚಾರಣೆ ಮಾಡೋ ಒಪ್ಸ್ಕೊಳ್ಳೋದು ಅಂತ ಇರುತ್ತಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ರಿಪೋರ್ಟ್ ಯಾರಿಗೆ ಮಾಡಬೇಕು? ಇಲ್ಲ, ಅದನ್ನು ಅವ್ರು ದುರ್ಬಳಕೆ ಮಾಡಿಕೊಳ್ಳುವ ದುರವಸ್ಥೆ ಇದ್ರೆ ನಾಳೆ ಅವನೇ ಬಂಡೆ ಎದ್ದು ಅವನೇ ರಾಜ ಆಗ್ಬಿಡ್ತಾನೆ. ಒಂದಲ್ಲ, ಅಂತವ್ರು 10 ಕಡೆಯಲ್ಲಿ ಇರ್ತಾರೆ. ನೀನ್ ಅಲ್ಲಿ ನೋಡ್ಕೊ, ನಾನು ಇಲ್ಲಿ ನೋಡ್ಕೋತೇನೆ ಅಂತ ಅವ್ರವ್ರು ಹಂಚ್ಕೊಂಡು ಚಿತ್ರಾನ್ನ ಮಾಡಿ ಬಿಡ್ತಾರೆ. ಎಂಥ ಒಂದು ಏಕದೇಶವಾಗಿದ್ದ ಭಾರತವನ್ನ ನೀವು ಅನೇಕ ದೇಶವಾಗಿ ಮಾಡಿ ಅವ್ಯವಸ್ಥೆ ಮಾಡ್ತೀರಿ. ಇದು ಇಡೀ ನಿಮ್ಗಲ್ಲ ಸಮಸ್ಯೆ, ದೇಶಕ್ಕಾಗುವ ಸಮಸ್ಯೆ ಅಂತ ಕೃಷ್ಣ ಎಚ್ಚರ ಕೊಡ್ತಾನೆ. ಸುವಾಸ ಸೃಗ್ವಿಣಶ್ಚ ಸತ್ಕೃತಾ ಭರತರ್ಷಭ ಸಹ ಭುಕ್ತ್ವಾಚ ಪೀತ್ವಾಚ ಪ್ರತಿಯಾಂತು ಯಥಾ ಗೃಹಂ ಶಿವೇನೇ ಮೇ ಭೂಮಿಪಾಲ ಸಮಾಗಮ್ಯ ಪರಸ್ಪರಂ. ಇವತ್ತು ಇಲ್ಲಿಂದ ಹೊರಡುವಾಗ ಎಲ್ಲರೂ ಪರಸ್ಪರ ಕೈ ಕುಲುಕಿಕೊಂಡು ಚಹಾ ಕುಡಿದು ಹೋಗ್ಬೇಕು, ಅವರು ಖುಷಿ ಪಟ್ಕೊಂಡು ಹೋಗ್ಬೇಕು. ನಾಳೆ ಇಲ್ಲಿಂದ ಹೋಗುವಾಗ ಎಲ್ಲ ಮುಖಕ್ಕೆ ಸಿಡಿಸಿಕೊಂಡು, ಇನ್ನು ಮುಂದೆ ನೀವು ಪಾಂಡವರ ಪಕ್ಷ ಅಲ್ಲ, ನಿಮ್ ಮುಖ ನೋಡಲ್ಲ, ನೀವು ಕೌರವ ಪಕ್ಷ ಅಲ್ಲ, ನಿಮ್ಮನ್ನ ಮಾತಾಡ್ಸಲ್ಲ ಅಂತ ಈ ತರ ಆಗ್ಬಾರ್ದು. ಸಹ ಭುಕ್ತ್ವಾಚ ಪೀತ್ವಾಚ, ಒಟ್ಟಿಗೆ ಊಟ ಮಾಡಿದೀವಿ, ಒಟ್ಟಿಗೆ ಕುಡಿದಿದ್ದೀವಿ, ಒಟ್ಟಿಗೆ ಹರಟೆ ಹೊಡೆದಿದ್ದೀವಿ ಅಂದಮೇಲೆ ನಾವು ಹೋಗುವಾಗ್ಲೂ ಒಟ್ಟಿಗೆ ಮನಸ್ಸಿಟ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹೋಗುವಾಗ 2 ದಾರಿ ಆಗ್ಬಾರ್ದು, ನೀವು ಈ ದಾರಿಯಿಂದ ಹೋಗಿ ನಾವು ಈ ದಾರಿಯಿಂದ ಹೋಗ್ತೇವೆ ಅಂತ ಆಗ್ಬಾರ್ದು. ಎಲ್ಲಿ ಹಾಗೆ ಆಯ್ತು ಅದು ಮತ್ತೆ ಅನಾಹುತದ ಪರಂಪರೆ, ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗುತ್ತೆ. ಹಾರ್ದಂ ಯತ್ ಪಾಂಡವೇಶ್ವಾಸೀತ್, ನಿನಗೆ ಪಾಂಡವರ ಮೇಲೆ ತುಂಬಾ ಪ್ರೀತಿ ಇತ್ತು, ಗೊತ್ತಿದೆ ನನಗೆ, ಇಲ್ಲ ಅಂತಿಲ್ಲ. ಆದ್ರೆ ಯಾಕೆ ಅದನ್ನು ಈಗ ನೀನು ಸರಿಯಾಗಿ ವ್ಯಕ್ತಪಡಿಸ್ತಾ ಇಲ್ಲ, ಅಥವಾ ಅದರ ಬಗ್ಗೆ ಯಾಕೆ ಹಿಂದೆ ಹೆಜ್ಜೆ ಹಾಕಿದ್ದಿ? ಮನಸ್ಸಲ್ಲಿ ಏನ್ ನಡೀತಾ ಇದೆ? ಆಯುಷ್ಯ ಕ್ಷಯ ಆದಾಗ ಪ್ರೀತಿಯು ಕ್ಷಯ ಆಗ್ತದೆ ಅಂತ ಏನಾದ್ರೂ ಇದೆಯಾ? ಹಾಗೇನಿಲ್ಲಲ್ಲ. ಬಾಲಾವಿಹೀನ ಪಿತ್ರಾತೆ, ಮಕ್ಕಳಿಲ್ಲದ ತಂದೆ ಮಕ್ಕಳಿಲ್ಲದ ತಬ್ಬಲಿಗಳವರು. ನಿನ್ನನ್ನ ತಂದೆ ಅಂತ ಭಾವಿಸಿ ಋಷಿಗಳಿಂದ ಒಪ್ಪಿಸಲ್ಪಟ್ಟವರು. ಋಷಿಗಳು ಒಪ್ಪಿಸಿದಾಗ ಹಾಗೆ ಹೇಳಿದಲ್ಲ, ಇವ್ರಿಗೆ ತಂದೆ ಇಲ್ಲ, ನೀನೇ ತಂದೆ ಅಂತ ಹೇಳಿಕೊಟ್ಟಿದ್ದಾರೆ. ನೀನನ್ನು ಹಾ ಅಂತ ಒಪ್ಪಿಕೊಂಡು ಆಗ ಚೆನ್ನಾಗಿ ನೋಡ್ಕೊಂಡಿ. ಮಧ್ಯದಲ್ಲಿ ಮತ್ತೆ ಏನೋ ದುರ್ಬುದ್ಧಿಯಿಂದ ನಿನ್ನ ಮಕ್ಕಳ ಕೆಟ್ಟ ಮಾತುಗಳನ್ನು ಕೇಳಿಸಿಕೊಂಡು ಅವರ ಸ್ಪರ್ಧೆಯನ್ನೇ ಜಾಗೃತಗೊಳಿಸಿ ಅವರ ನಡುವೆ ದ್ವೇಷ ಹೆಚ್ಚುವಂತೆ ಮಾಡಿದ್ದಿ ನೀನು. ಆಹುಸ್ತ್ವಾಂ ಪಾಂಡವ ರಾಜನ್ ಅಭಿವಾದ್ಯ ಪ್ರಸಾದ್ಯ ಚ. ಇನ್ನು ಒಂದು ಸಂಗತಿ ನಾನು ಹೇಳಲೇಬೇಕಾದದ್ದು, ನೀನು ಅವರನ್ನು ರಕ್ಷಿಸ್ಬೇಕು, ಪಾಲನೆ ಮಾಡಬೇಕು, ಇದೆಲ್ಲ ಸರಿ. ಅವ್ರು ಏನ್ ಹೇಳಿದ್ದಾರೆ ನೇರವಾದ ವಾಕ್ಯ, ಅದನ್ನ ನಾನು ನಿನ್ಗೆ ಹೇಳ್ಬೇಕು. ಅದಕ್ಕೋಸ್ಕರ ನಾನು ಕೆಲವು ಸಂಗತಿಗಳನ್ನು ನಿನ್ಗೆ ಹೇಳ್ತೇನೆ ಅಂತ ಅವ್ರೇನು ಪಾಂಡವರು ಹೇಳಿದ್ರು ಅದನ್ನ ಯಥಾವತ್ತಾಗಿ ಧರ್ಮರಾಜನ ಮಾತುಗಳನ್ನ ಧೃತರಾಷ್ಟ್ರನ ಮುಂದೆ ಇಡ್ತಾನೆ. ಅದು ಏನೇನು ಮಾತುಗಳನ್ನು ಇಡ್ತಾನೆ ಅನ್ನೋದನ್ನ ಮತ್ತೆ ಮುಂದಿನ ಶನಿವಾರದ ಹೊತ್ತಿಗೆ ನಾವು ಈ ಚಿಂತನೆಯನ್ನ ಮುಂದುವರೆಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.